Namaste students, welcome to Biostudies. Structural organization chapter nalli we have studied different types of animal tissues, epithelial tissue, connective tissue, muscular tissue ಮತ್ತೆ nervous tissue. ಅದಾದ್ಮೇಲೆ ಸ್ಟಡಿ ಆಫ್ ಅರ್ಥವರ್ಮ್, ಫ್ರಾಗ್ ಅಂಡ್ ಕಾಕ್ರೋಚ್ ಇದನ್ನ ನಾವು ಸ್ಟಡಿ ಮಾಡ್ಬೇಕಿತ್ತು. ಸೊ ಇವತ್ತಿನ ವಿಡಿಯೋದಲ್ಲಿ ಅರ್ಥವರ್ಮ್ ರಿಲೇಟೆಡ್ ಏನೇನ್ ಕಾನ್ಸೆಪ್ಟ್ ಇದಾವಲ್ಲ, ಅದು ಡೈಜೆಸ್ಟಿವ್ ಸಿಸ್ಟಮ್ ಆಗ್ಬೋದು, ಸರ್ಕ್ಯುಲೇಟರಿ ಸಿಸ್ಟಮ್ ಆಗ್ಬೋದು, ನರ್ವಸ್ ಸಿಸ್ಟಮ್, ರೀಪ್ರೊಡಕ್ಷನ್, ಅದೆಲ್ಲವನ್ನು ಇವತ್ತು ಒಂದ್ ಶಾರ್ಟ್ ಅಲ್ಲಿ ಮುಗಿಸ್ಬಿಡೋಣ. ವೆರಿ ಇಂಪಾರ್ಟೆಂಟ್ ವಿಡಿಯೋ, ಕಲರ್ಫುಲ್ ಆಗಿ ನಿಮ್ಗೆ ಒಂದ್ಸತಿ ನೋಡಿದ್ರೆ ಅರ್ಥ ಆಗುವಂಗೆ ರೆಡಿ ಮಾಡಿದೀನಿ. ಬಟ್ ವಾಟ್ ಯು ಹ್ಯಾವ್ ಟು ಡೂ ಈಸ್ ವಿಡಿಯೋನ ಇಲ್ಲೇ ಪಾಸ್ ಮಾಡಿ ನಿಮ್ NCERT ಟೆಕ್ಸ್ಟ್ ಬುಕ್ ಅನ್ನ ತಗೊಂಡು ಅದರಲ್ಲಿ ಅರ್ಥವರ್ಮ್ ಕಾನ್ಸೆಪ್ಟ್ ಅನ್ನ ಓಪನ್ ಮಾಡಿ ಇಟ್ಕೊಳ್ಳಿ, ಆ ಚಾಪ್ಟರ್ ಅನ್ನ. ಓಕೆ, ಸೊ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕಾದ್ರೆ ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರಿತಾ ಹೋಗ್ತೀನಲ್ಲ ಡೈಗ್ರಾಮ್ ಮುಂದ್ಗಡೆ, ನೀವು ಕೂಡ ಅಲ್ಲಿ ಬರಿತಾ ಹೋಗಿ. ಅಂದ್ರೆ ರಿವಿಷನ್ ಮಾಡ್ಬೇಕಾದ್ರೆ ತುಂಬಾ ಈಸಿ ಆಗುತ್ತೆ ನಿಮಗೆ. ಸೊ ಐ ಹೋಪ್ ಯು ಆರ್ ರೆಡಿ ವಿತ್ ಯುವರ್ NCERT ಟೆಕ್ಸ್ಟ್ ಬುಕ್ ಚಾಪ್ಟರ್ ನಂಬರ್ 7 ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅರ್ಥವರ್ಮ್ ಬಗ್ಗೆ ಸ್ಟಡಿ ಮಾಡೋಣ. ಇದಕ್ಕೆ ಯಾವುದೇ ರೀತಿಯಾದಂತಹ ಹ್ಯಾಂಡ್ ರಿಟನ್ ನೋಟ್ಸ್ ಅನ್ನ ನಾನು ಹಾಕ್ತಾ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿರುವಂತಹ ಪ್ರತಿಯೊಂದು ಸ್ಲೈಡು ನೋಟ್ಸ್ ಇದ್ದಂಗೆ, ಅದನ್ನ ನೀವು ರೆಫರ್ ಮಾಡಬಹುದು. ಇಂಪಾರ್ಟೆಂಟ್ ಇದ್ದಲ್ಲಿ ಟೆಕ್ಸ್ಟ್ ಬುಕ್ ನಲ್ಲಿ ಅಂಡರ್ಲೈನ್ ಮಾಡಿ ಮತ್ತೆ ಬರಿತಾ ಹೋಗಿ. ಓಕೆ, ಸೊ ವಿಲ್ ಸ್ಟಾರ್ಟ್ ವಿತ್ ದ ಅರ್ಥವರ್ಮ್. ಸೊ ವಾಟ್ ಈಸ್ ದಿಸ್ ಅರ್ಥವರ್ಮ್? ನಾವು ಎರೆಹುಳು ಅಂತ ಹೇಳ್ತೀವಲ್ಲ, ರೈತರ ಮಿತ್ರ, ಫಾರ್ಮರ್ಸ್ ಫ್ರೆಂಡ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ನಥಿಂಗ್ ಬಟ್ ದ ಅರ್ಥವರ್ಮ್. ಈ ಅರ್ಥವರ್ಮ್ ಅನ್ನುವಂತಹದ್ದು ಇಟ್ ಈಸ್ ಅ ಟೆರಿಸ್ಟ್ರಿಯಲ್ ಇನ್ವರ್ಟಿಬ್ರೇಟ್. ಸೊ ಇಟ್ ಈಸ್ ಅ ಇನ್ವರ್ಟಿಬ್ರೇಟ್, ಅಕಶೇರುಕ. ಟೆರಿಸ್ಟ್ರಿಯಲ್ ಅನ್ನೋಕ್ಕಿಂತ ಇದನ್ನ ನಾವು ಮಾಯಿಸ್ಟ್ ಟೆರಿಸ್ಟ್ರಿಯಲ್ ಅಂತಾನು ಹೇಳ್ಬೋದು. ಮಾಯಿಸ್ಟ್ ಅಂದ್ರೆ ಏನು? ಸ್ವಲ್ಪನಾದ್ರೂ ತೇವಾಂಶ ಇರುವಂತಹ ಜಾಗದಲ್ಲಿ ಈ ಅರ್ಥವರ್ಮ್ಗಳು, ಎರೆಹುಳುಗಳು ಕಂಡು ಬರ್ತವೆ. Daytime they live in burrows made by boring and swallowing the soil. ಸೊ ಡೇ ಟೈಮ್ ಅಲ್ಲಿ ಇವು ಮಣ್ಣಿನ ಒಳಗಡೆ ಒಂದು ಸಣ್ಣದಾದಂತಹ ಒಂದು ಮನೆ ತರ ಮಾಡ್ಕೊಂಡಿರ್ತವೆ. ಆ ಟ್ಯೂಬ್ ನಲ್ಲಿ ಇವು ಬೆಳಗಿನ ಟೈಮ್ ನಲ್ಲಿ ಇರ್ತವೆ. ನಾವು ಯೂಶುವಲಿ ಪಾರ್ಕಿಗೆ ಹೋದಾಗ, ಗಾರ್ಡನ್ಗೆ ಹೋದಾಗ, ಅಥವಾ ನೀವೆಲ್ಲ ಹೊಲ ಗದ್ದೆ ಮನೆ ಇರೋರಿದ್ರೆ ಹೊಲದಲ್ಲಿ ನೀವು ನೋಡಿದ್ರೆ ತೇವಾಂಶ ಇರುವಂತಹ ಜಾಗದಲ್ಲಿ ಈ ರೀತಿಯಾದಂತಹ ಸಣ್ಣ ಸಣ್ಣ ತೂತುಗಳು ಸಿಗ್ತವೆ. ಅವೇನವು? ದಟ್ ಈಸ್ ನಥಿಂಗ್ ಬಟ್ ದ ಅರ್ಥವರ್ಮ್ ಮಾಡಿರುವಂತಹ ಒಂದು ಬರೋ. ಸೊ ಇದ್ರ ಒಳಗಡೆ ಅದು ಅರ್ಥವರ್ಮ್ ಇರುತ್ತೆ. ಅಂಡ್ ಅರ್ಲಿ ಮಾರ್ನಿಂಗ್ ಕೆಲವೊಂದ್ಸತಿ ನಾವು ಈ ರೀತಿಯಾದಂತಹ ಸ್ಟ್ರಕ್ಚರ್ ಅನ್ನ ನೋಡ್ತೇವೆ ಗಾರ್ಡನ್ ನಲ್ಲಿ ಅಥವಾ ರೋಡ್ ನಲ್ಲಿ, ಕಾಡ್ನಲ್ಲಿ ಹೋಗ್ಬೇಕಾದ್ರೆ. ವಾಟ್ ಈಸ್ ದಿಸ್? This is nothing but the fecal matter of the earthworm. So ಅವು ಎಕ್ಸ್ಕ್ರೀಟ್ ಮಾಡ್ತಾ ಏನ್ ಫೀಕಲ್ ಮ್ಯಾಟರ್ ಹೊರಗಡೆ ಬರುತ್ತಲ್ಲ, ಅದು ಹಿಂಗೆ ಡಿಪಾಸಿಟ್ ಆಗ್ತಾ ಹೋಗುತ್ತೆ ನೆಲದ ಮೇಲ್ಗಡೆ. ಸೊ ಇಟ್ ಇಸ್ ಕಾಲ್ಡ್ ಆಸ್ ವರ್ಮ್ ಕಾಸ್ಟಿಂಗ್. ಓಕೆ, ಅಥವಾ ಫೀಕಲ್ ಡಿಪಾಸಿಟ್ಸ್ ಅಂತಾನು ಹೇಳ್ತಾರೆ. ಸೊ ದಿಸ್ ಇಸ್ ದ ವರ್ಮ್ ಕಾಸ್ಟಿಂಗ್ ಆರ್ ಫೀಕಲ್ ಡಿಪಾಸಿಟ್. And one more very important use of earthworm, they are used in making the vermicompost. ಇದನ್ನ ಮನೆಯಲ್ಲೂ ಕೂಡ ನಾವು ಮಾಡ್ಬೋದು. ಕಿಚನ್ ಏನ್ ವೇಸ್ಟ್ ಇರ್ತದಲ್ಲ, ಯಾವ್ದಾದ್ರು ಕೈಪಲ್ಲೆ ನೀವು ಸಿಪ್ಪೆ ಸುಲಿದ್ರೆ, ಅಥವಾ ನೀವು ಪುದೀನ ಅಥವಾ ಪಾಲಕ್ ಅಥವಾ ಮೇಥಿ ಲೀವ್ಸ್ ಗಳನ್ನ ಕಟ್ ಮಾಡಿ ಸ್ಟೆಮ್ ಅನ್ನ ನಾವು ಹಂಗೆ ಬಿಟ್ಬಿಡ್ತೀವಿ, ಒಗದ್ ಬಿಡ್ತೀವಿ. ಸೊ ಅಂತಹ ಕಿಚನ್ ವೇಸ್ಟ್ ಅನ್ನ, ಆರ್ಗ್ಯಾನಿಕ್ ವೇಸ್ಟ್ ಅನ್ನ ಒಂದು ಬಕೆಟ್ ನಲ್ಲಿ ತಗೊಂಡು ಅದಕ್ಕೆ ನೀವು ಸರಿಯಾದ ರೀತಿನಲ್ಲಿ ಮಣ್ಣನ್ನ ಮಿಕ್ಸ್ ಮಾಡಿ ಅಲ್ಲಿ ನೀವು ಈ ಎರೆಹುಳುಗಳನ್ನ, ಅರ್ಥವರ್ಮ್ಗಳನ್ನ ಬಿಟ್ರಿ ಅಂತಂದ್ರೆ ಆ ಅರ್ಥವರ್ಮ್ಗಳು ಆ ವೇಸ್ಟ್ ಅನ್ನ ಏನಾಗಿ ಕನ್ವರ್ಟ್ ಮಾಡ್ತವೆ? ವರ್ಮಿ ಕಂಪೋಸ್ಟ್ ಅಂತ ನಾವ್ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ನ್ಯಾಚುರಲ್ ಫರ್ಟಿಲೈಸರ್ ಇದ್ದಂಗೆ ವರ್ಮಿ ಕಂಪೋಸ್ಟ್. ಓಕೆ, ಸೊ ಅರ್ಥವರ್ಮ್ಸ್ ದೇ ಆರ್ ಆಲ್ಸೋ they are called as farmers friend. Okay, and they are used in making the vermicompost. Now what is the classification of earthworm? Kingdom antu animalia atu, because it is an animal. It belongs to phylum Annelida. Annelida ಅಂತಂದ್ರೆ ನಾವು ಕಲ್ತಿದ್ವಲ್ಲ ಅನಿಮಲ್ ಕಿಂಗ್ಡಮ್ ನಲ್ಲಿ ವಲಯವಂತುಗಳು ಅಂತ. ಬಾಡಿ ನಲ್ಲಿ ರಿಂಗ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ. ಸೊ ವಿ ಕಾಲ್ ಇಟ್ ಆಸ್ ಅ Annelida phylum. ಕ್ಲಾಸ್ ಯಾವುದು? ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್, ಆಲಿಗೋಚೀಟಾ. ಯಾಕೆ Annelida ಒಳಗಡೆ ಆಲಿಚೀಟಾ ಅನ್ನುವಂತಹ ಕ್ಲಾಸ್ ನಲ್ಲಿ ಅರ್ಥವರ್ಮ್ ನ ಹಾಕಿದ್ದಾರೆ? ಬಿಕಾಸ್ ಎರಡು ರೀಸನ್. ಒಂದು, ದೇ ಆರ್ found in terrestrial medium and they have setae as their locomotory structure. ಹೆಸರನ್ನ ಕೇಳಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಅನಿಮಲ್ ಕಿಂಗ್ಡಮ್ ಪರ್ಫೆಕ್ಟ್ ಆಗಿ ನೋಡ್ಕೊಂಡಿದಾರ ಅಂತ ಅನ್ಕೋತೀನಿ. ಈ Annelidaದಲ್ಲಿ ಇನ್ನೊಂದು ಬರುತ್ತೆ, ಪಾಲಿಚೀಟಾ ಅಂತ.
ಪಾಲಿಚಿಟ ಅಂದ್ರೆ ಏನು? ಅಕ್ವಾಟಿಕ್ ಮೀಡಿಯಂ ನಲ್ಲಿ ನೀರಿನಲ್ಲಿ ಕಂಡು ಬರುವಂತಹ ಅನೆಲಿಡ್ಸ್ ಇದ್ವು ಅಂದ್ರೆ ಅವನ್ನ ನಾವು ಪಾಲಿಚಿಟ ಅನ್ನುವಂತಹ ಕ್ಲಾಸ್ ನಲ್ಲಿ ಗ್ರೂಪ್ ಮಾಡ್ತೀವಿ. ಅಲ್ಲಿ ಪ್ಯಾರಾಪೋಡಿಯಾ ಇರ್ತವೆ, ಲೊಕೊಮೋಟರಿ ಸ್ಟ್ರಕ್ಚರ್. ಸೊ ಇಲ್ಲೇನಾಗುತ್ತೆ, ಸಿಟೆ ಅನ್ನುವಂತಹ ಸ್ಮಾಲ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ ವಿಚ್ ಹೆಲ್ಪ್ಸ್ ಇನ್ ಲೊಕೊಮೋಷನ್. ಸೊ Annelida earthworm belongs to class Oligochaeta. Remember this, very very important. ಟೆಕ್ಸ್ಟ್ ಬುಕ್ ನಲ್ಲಿ ಸೈಡಿಗೆ ಬರ್ಕೊಂಡ್ಬಿಡಿ, ಕ್ಲಾಸ್ Oligochaeta. Now there are two common Indian species. ಇಂಡಿಯಾದಲ್ಲಿ ಕಂಡು ಬರುವಂತಹ ಕಾಮನ್ ಅರ್ಥವಮ್ ಎರಡು ರೀತಿಯಾಗಿರ್ತವೆ. ಒಂದನ್ನ ನಾವು ಪೆರಿಟಿಮಾ ಪೋಸ್ಟುಮಾ, ಇದು ನಾರ್ಮಲ್ ಆಗಿ ಕಂಡು ಬರುವಂತಹ ಅರ್ಥವಮ್. ಜೀನಸ್ ಹೆಸರು ಪೆರಿಟಿಮಾ, ಸ್ಪೀಸೀಸ್ ಹೆಸರು ಪೋಸ್ಟುಮಾ ಅಂತ. ಓಕೆ, ಪೆರಿಟಿಮಾ ಅಂತ ಕಾಮನ್ ಆಗಿ ಕರೀತಾರೆ. ಇನ್ನೂ ಒಂದಿದೆ ಲುಂಬ್ರಿಕಸ್ ಅಂತ, ಲುಂಬ್ರಿಕಸ್. ಓಕೆ, ಸೊ ಲುಂಬ್ರಿಕಸ್ ಅನ್ನುವಂತಹದ್ದು ಒನ್ ಮೋರ್ ಸ್ಪೀಸೀಸ್ ಆಫ್ ದಿಸ್ ಅರ್ಥವಮ್. ಸೊ ದ ಮೋಸ್ಟ್ ಕಾಮನ್ ಇಂಡಿಯನ್ ಸ್ಪೀಸೀಸ್ ಆಫ್ ಅರ್ಥವಮ್ ಯಾವ್ಯಾವುದು? ಒಂದು ಪೆರಿಟಿಮಾ ಮತ್ತೆ ಒಂದು ಲುಂಬ್ರಿಕಸ್. ಓಕೆ, ನೌ ಕಮಿಂಗ್ ಟು ದ ಮಾರ್ಫಾಲಜಿ. ಸೊ ಹೊರಗಡೆಯಿಂದ ಅರ್ಥವಮ್ ನಮಗೆ ಹೆಂಗೆ ಕಾಣಿಸುತ್ತೆ? ಇಲ್ಲಿ ಬರುವಂತಹ ಎಲ್ಲಾ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಇರ್ತವೆ, ನೋಟ್ ಮಾಡ್ತಾ ಹೋಗಿ. ಓಕೆ, ಮಾರ್ಫಾಲಜಿ ಅಂತಂದ್ರೆ ಏನು? ಸ್ಟಡಿ ಆಫ್ ಎಕ್ಸ್ಟರ್ನಲ್ ಫೀಚರ್ಸ್, ಹೊರಗಡೆಯಿಂದ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಅರ್ಥವಮ್ ಬಾಡಿ ಈಸ್ elongated, ಹೌದಾ? ಸೊ ದ ಬಾಡಿ ಈಸ್ ಟ್ಯೂಬ್ ಲೈಕ್ ಅಂಡ್ ಇಟ್ ಈಸ್ elongated, right? Now since it comes under phylum Annelida, ಬಾಡಿ ಒಳಗಡೆ ಸೆಗ್ಮೆಂಟೇಶನ್ ಇರಬೇಕು. ಸೊ ದಿಸ್ ಅನಿಮಲ್ ಬಾಡಿ ಈಸ್ ಸೆಗ್ಮೆಂಟೆಡ್. ಓಕೆ, ಅಥವಾ ನೀವು ರಿಂಗ್ ಲೈಕ್ ಸ್ಟ್ರಕ್ಚರ್ಸ್ ಅನ್ನ ಒಂದ್ರ ಮೇಲೆ ಒಂದು ಇಡ್ತಾ ಹೋದ್ರೆ ಅದು ಎಲಾಂಗೇಟೆಡ್ ಸ್ಟ್ರಕ್ಚರ್ ಆಗುತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ದ ಅನಿಮಲ್ ಬಾಡಿ ಹಿಯರ್. ಸೊ ದ ಅನಿಮಲ್ ಬಾಡಿ ಈಸ್ ಎಲಾಂಗೇಟೆಡ್ ಅಂಡ್ ಇಟ್ ಈಸ್ ಸೆಗ್ಮೆಂಟೆಡ್. ಅಂಡ್ more specifically, the body is metamerically segmented. Metameres, ನೆನಪಿದೆಯಾ? What do you mean by this metameres? ಅನಿಮಲ್ ಬಾಡಿ ಯಾವಾಗ ಅದು ಸೆಗ್ಮೆಂಟ್ ಆಗಿರುತ್ತೆ ಅಂಡ್ ಈಚ್ ಸೆಗ್ಮೆಂಟ್ ದೇ ಆರ್ ಸಿಮಿಲರ್ ಟು ಈಚ್ ಅದರ್. ಸೊ ಅಂತಹ ಸೆಗ್ಮೆಂಟೇಶನ್ ಗೆ ನಾವು ಮೆಟಾಮೆರಿಕ್ ಸೆಗ್ಮೆಂಟೇಶನ್ ಅಥವಾ ಮೆಟಾಮೆರಿಸಮ್ ಅಂತ ಕರಿತೀವಿ. ಅಂಡ್ ಒಂದು ಸೆಗ್ಮೆಂಟಿಗೂ ನಾವು ಮೆಟಾಮಿಯರ್ ಅಂತ ಹೇಳ್ತೀವಿ. ಅಂಡ್ ರಿಮೆಂಬರ್, ಎಕ್ಸಾಮ್ ಅಲ್ಲಿ ಒಂದ್ಸತಿ ಕೇಳಿದ್ದಾರೆ, ಈ ಅರ್ಥವಮ್ ಬಾಡಿನಲ್ಲಿ ನಿಯರ್ಲಿ 100 to 120 ಮೆಟಾಮಿಯರ್ಸ್ ಇರ್ತವೆ, ಅಂದ್ರೆ ಅಷ್ಟು ಸೆಗ್ಮೆಂಟ್ಸ್ ಇರ್ತವೆ. ಸೊ ಟೋಟಲ್ ಆಗಿ ನೀವು ಒಂದು ಅನಿಮಲ್ ಬಾಡಿ ತಗೊಂಡ್ರೆ ಯು ಕ್ಯಾನ್ ಕೌಂಟ್ ಅಪ್ ಟು 120 ಮೆಟಾಮಿಯರ್ಸ್. ಈ ಪಾಯಿಂಟ್ ಅರ್ಥ ಆಯ್ತಾ? ಮೆಟಾಮಿಯರ್ಸ್ ಅಂದ್ರೆ ಸಿಮಿಲರ್ ಆಗಿರುವಂತಹ ಸೆಗ್ಮೆಂಟ್ಸ್ ಗಳು. ಎಕ್ಸೆಪ್ಟ್ ಫಾರ್ ದ ಫ್ಯೂ, ಇವಾಗ 100 ಸಿಮಿಲರ್ ಅಲ್ಲ, ಕೆಲವೊಂದು ಮೌತ್ ಇರೋ ಸೆಗ್ಮೆಂಟ್ ಸ್ವಲ್ಪ ಚೇಂಜ್ ಇರುತ್ತೆ, ಏನಸ್ ಇರುವಂತಹ ಸೆಗ್ಮೆಂಟ್ ಚೇಂಜ್ ಇರುತ್ತೆ, ಕೆಲವೊಂದು ಇಂಟರ್ನಲ್ ಪಾರ್ಟ್ಸ್ ಅನ್ನ ಹೊಂದಿರುವಂತಹ ಸೆಗ್ಮೆಂಟ್ಸ್ ಚೇಂಜಸ್ ಇರ್ತವೆ. ಅದನ್ನ ಬಿಟ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ದ ಸೆಗ್ಮೆಂಟ್ಸ್ ದೇ ಆರ್ ಸಿಮಿಲರ್ ಅಂಡ್ ಸಚ್ ಸೆಗ್ಮೆಂಟ್ಸ್ ವಿ ಕಾಲ್ ಇಟ್ ಆಸ್ ಅ ಮೆಟಾಮಿಯರ್ಸ್. ಅರೌಂಡ್ 100 to 120 ಎಲ್ಲಾದ್ರೂ ಬರ್ಕೊಂಡ್ಬಿಡಿ. ಓಕೆ, ನೆಕ್ಸ್ಟ್ ಈ ಅನಿಮಲ್ ಅನ್ನ ನೋಡಿದ್ರೆ, ಸಿ ದಿಸ್ ಅನಿಮಲ್ ಅರ್ಥವಮ್ ಅನ್ನ ನೋಡಿದ್ರೆ ಯಾವುದು ಮೇಲ್ಗಡೆ ಸರ್ಫೇಸು ಮತ್ತೆ ಯಾವುದು ಕೆಳಗಡೆ ಸರ್ಫೇಸು ಅಂತ ಹೆಂಗೆ ಗೊತ್ತು ಮಾಡಬೇಕು? ಸೊ ಹೌ ಡು ಯು ಫೈಂಡ್ ದ ಡಾರ್ಸಲ್ ಅಂಡ್ ವೆಂಟ್ರಲ್ ವ್ಯೂ? ಮೇಲ್ಗಡೆಯಿಂದ ಮತ್ತೆ ಕೆಳಗಡೆಯಿಂದ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಇಲ್ಲಿ ಕೂಡ ಒಂದು ಎಲಾಂಗೇಟೆಡ್ ಬಾಡಿಯನ್ನ ತೋರಿಸ್ಬಿಡೋಣ. Okay, so here also it is metamerically segmented. So I'll just draw few, but ಇಷ್ಟೇ ಇರಲ್ಲ. ಇವಾಗ ಮೇಲ್ಗಡೆ 100 ಇದಾವೆ ಅಂತಂದ್ರೆ ದಟ್ ಈಸ್ ವೆರಿ ಮಚ್ ಆಬ್ವಿಯಸ್, ಕೆಳಗಡೆನೂ ಅಷ್ಟೇ ಇರ್ತವೆ ಅಂತ, ಹೌದಾ? ಜಸ್ಟ್ ಇಲ್ಲಿ ನಾನು ಫ್ಯೂ ಸೆಗ್ಮೆಂಟ್ಸ್ ಐ ಹ್ಯಾವ್ ಶೋನ್. ಸೊ ದಿಸ್ ಈಸ್ ಡಾರ್ಸಲ್ ವ್ಯೂ, ವೆಂಟ್ರಲ್ ವ್ಯೂ. ಡಾರ್ಸಲ್ ವ್ಯೂ ಮತ್ತೆ ವೆಂಟ್ರಲ್ ವ್ಯೂ ನಲ್ಲಿ ಒಂದು ಕಾಮನ್ ಆಗಿರುತ್ತೆ. ಯಾವುದು ಅಂತಂದ್ರೆ, ಈ ಸೆಗ್ಮೆಂಟ್ ನ ನೀವು ಕೌಂಟ್ ಮಾಡ್ತಾ ಬಂದಂಗೆ 14th, 15th ಮತ್ತೆ 16th ಸೆಗ್ಮೆಂಟಿಗೆ ಒಂದು ಡಾರ್ಕ್ ಕಲರ್ ಆದಂತಹ ಗ್ಲ್ಯಾಂಡುಲರ್ ಸ್ಟ್ರಕ್ಚರ್ ಸಿಗುತ್ತೆ. ಇದು ಫುಲ್ ಬಾಡಿ ಸುತ್ತಲೂ ಸುತ್ತಕೊಂಡಿರುತ್ತೆ. ಸೊ ಹಿಯರ್ ಆಲ್ಸೋ 14th ಸೆಗ್ಮೆಂಟ್, 15th ಸೆಗ್ಮೆಂಟ್ ಅಂಡ್ 16th ಸೆಗ್ಮೆಂಟ್ ಎಲ್ಲಿರುತ್ತಲ್ಲ ಆ ಪಾರ್ಟ್ ಅಲ್ಲಿ ಈ ರೀತಿಯಾದಂತಹ ಗ್ಲ್ಯಾಂಡುಲರ್ ಸ್ಟ್ರಕ್ಚರ್ ಇರುತ್ತೆ. ಅಂಡ್ ದಿಸ್ ವಿ ಕಾಲ್ ಇಟ್ ಆಸ್ ಅ ಕ್ಲೈಟೆಲಮ್. ರಿಮೆಂಬರ್, ಕ್ಲೈಟೆಲಮ್. ಓಕೆ, ಒಂದ್ಸತಿ ಫಿಕ್ಸ್ ಮಾಡ್ಕೊಂಡ್ಬಿಡಿ. 14,
15 and 16 ಈ ಮೂರು ಸೆಗ್ಮೆಂಟ್ಸ್ ಎಲ್ಲಿರ್ತಾವಲ್ಲ ಆ ಸೆಗ್ಮೆಂಟ್ ಇರುವಂತಹ ಜಾಗದಲ್ಲಿ ಬಾಡಿ ಫುಲ್ ಥಿಕ್ ಆಗಿ ಬ್ರೌನ್ ಕಲರ್ ಆಗಿರುತ್ತೆ ಅಂಡ್ ದಟ್ ಪಾರ್ಟ್ ವಿ ಕಾಲ್ ಇಟ್ ಆಸ್ ಎ ಕ್ಲೈಟೆಲಮ್. ಅದು ಫುಲ್ ಸುತ್ತಲೂ ಇರುತ್ತಲ್ಲ, ಸೊ ಡಾರ್ಸಲಿನೂ ಕಾಣಿಸುತ್ತೆ ಮತ್ತೆ ವೆಂಟ್ರಲಿನೂ ಕಾಣಿಸುತ್ತೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಡಾರ್ಸಲ್ಲಿ ನೀವು ಯಾವಾಗ ನೋಡ್ತಾ ಇರ್ತೀರಲ್ಲ ಅರ್ಥವರ್ಮ್ ಅನ್ನ, ಇಲ್ಲಿ ಸೆಂಟರ್ ಅಲ್ಲಿ ನಿಮಗೆ ಒಂದು ಡಾರ್ಕ್ ಬ್ರೌನ್ ಕಲರ್, ಅಗೇನ್ ಡಾರ್ಕ್ ಬ್ರೌನ್, ಓಕೆ, ಈ ರೀತಿಯಾದಂತಹ ಒಂದು ಲೈನ್ ಕಾಣುತ್ತೆ ಅಂಡ್ ದಟ್ ಈಸ್ ನಥಿಂಗ್ ಬಟ್ ದ ಡಾರ್ಸಲ್ ಬ್ಲಡ್ ವೆಸಲ್. ಡಾರ್ಸಲ್ ಬ್ಲಡ್ ವೆಸಲ್. ಓಕೆ, ಸೊ ಅನಿಮಲ್ ಅನ್ನು ನಾವು ಡಾರ್ಸಲ್ ಹೆಂಗೆ ನೋಡಬಹುದು, ಪ್ರೆಸೆನ್ಸ್ ಆಫ್ ಡಾರ್ಸಲ್ ಬ್ಲಡ್ ವೆಸಲ್, ಯಾವ ಕಡೆ ಬ್ಲಡ್ ವೆಸಲ್ ಕಾಣಿಸುತ್ತಲ್ಲ ಅದು ಡಾರ್ಸಲ್ ವ್ಯೂ ಅಂತ. ಮೇಲ್ಗಡೆ ಇವಾಗ ಇದು ಅರ್ಥವರ್ಮ್ ಇತ್ತು ಅಂದ್ರೆ ಮೇಲ್ಗಡೆ ಡಾರ್ಸಲ್, ಕೆಳಗಡೆ ಇದು ವೆಂಟ್ರಲ್. ಸೊ ಮೇಲ್ಗಡೆ ನಮಗೆ ಡಾರ್ಸಲ್ ಬ್ಲಡ್ ವೆಸಲ್ ಸಿಗುತ್ತೆ. ಹಾಗಾದ್ರೆ ವೆಂಟ್ರಲ್ ಕೆಳಗಡೆಯಿಂದ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ, ಸಿ ವೆಂಟ್ರಲ್ ಸರ್ಫೇಸ್ ನಲ್ಲಿ ನಮಗೆ ಮೇನ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಓಪನಿಂಗ್ ಅಥವಾ ಓಪನಿಂಗ್ಸ್. ಓಕೆ, ಸೊ ವೆಂಟ್ರಲಿ ಕೆಲವೊಂದು ಹೋಲ್ ಅಥವಾ ಓಪನಿಂಗ್ಸ್ ಗಳು ಕಾಣ್ತವೆ. ಸೊ ಯಾವ ಸರ್ಫೇಸ್ ನಲ್ಲಿ ಓಪನಿಂಗ್ಸ್ ಅಥವಾ ಪೋರ್ಸ್ ಇರ್ತಾವಲ್ಲ ಅವನ್ನ ಆ ವ್ಯೂ ಅನ್ನ ನಾವು ವೆಂಟ್ರಲ್ ವ್ಯೂ, ಎನಿಮಲ್ ಇಂದ ಕೆಳಗಡೆಯಿಂದ ನೋಡ್ತಾ ಇದೀವಿ ಅಂತ ಅರ್ಥ. ಸೊ ವಿಚ್ ಆರ್ ದೀಸ್ ಓಪನಿಂಗ್ಸ್? ಸೊ ಯಾವ ಓಪನಿಂಗ್ಸ್ ಇರಬಹುದು? ಸಿ ಈ 14th ಸೆಗ್ಮೆಂಟ್ ಇರುತ್ತಲ್ಲ ಇಲ್ಲಿ ಕ್ಲೈಟೆಲಮ್ ಒಳಗಡೆ, ಐ ಚೇಂಜ್ ದ ಕಲರ್ ಜಸ್ಟ್ ಅ ಮಿನಿಟ್. ಸೊ 14th ಸೆಗ್ಮೆಂಟ್ ಎಲ್ಲಿರುತ್ತಲ್ಲ ಆ 14th ಸೆಗ್ಮೆಂಟ್ ಗೆ ಇಲ್ಲಿ ಸರ್ಕ್ಯುಲರ್ ಆಗಿ ಒಂದು ಓಪನಿಂಗ್ ಇರುತ್ತೆ ಅಂಡ್ ದಿಸ್ ಓಪನಿಂಗ್ ಈಸ್ ನಥಿಂಗ್ ಬಟ್ ದ ಫೀಮೇಲ್ ಜೆನೈಟಲ್ ಪೋರ್. ಫೀಮೇಲ್ ಜೆನೈಟಲ್ ಪೋರ್. ವಾಟ್ ಯು ಮೀನ್ ಬೈ ದಿಸ್ ಟರ್ಮ್ ಅಂದ್ರೆ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಓಪನ್ ಆಗುವಂತಹ ಒಂದು ಹೋಲ್, ಒಂದು ಓಪನಿಂಗ್. ಅದನ್ನ ನಾವು ಎಷ್ಟೇ ಸೆಗ್ಮೆಂಟಿಂಗ್ ನೋಡ್ತೀವಿ? 14th ಸೆಗ್ಮೆಂಟಿಂಗ್ ನೋಡ್ತೀವಿ. ನೆಕ್ಸ್ಟ್ ಅಲ್ಲಿಂದ ಇಲ್ಲಿ ಕ್ಲೈಟೆಲಮ್ ಒಳಗಡೆ 14th ಬಂತು, 15th ಬಂತು ಮತ್ತೆ 16th ಬಂತು. ನೆಕ್ಸ್ಟ್ ಎಷ್ಟನೇದಿದು? 17th and 18th. So when you come to 18th segment you will get one more pair of openings. ಕೆಳಗಡೆಯಿಂದ ನೋಡ್ತಾ ಇದೀವಿ ಅನಿಮಲ್ ಅನ್ನ and these openings are nothing but the male genital pore ಅಥವಾ ಮೇಲ್ ಜೆನೈಟಲ್ ಅಪರ್ಚರ್. ಅಪರ್ಚರ್ ಅಂದ್ರೆ ಜಸ್ಟ್ ಒಂದು ಸ್ಮಾಲ್ ಹೋಲ್ ಅಂತಾನೆ ಅರ್ಥ, ಎರಡನ್ನು ಕರಿಬಹುದು. ಸೊ ರಿಮೆಂಬರ್ 14th ಸೆಗ್ಮೆಂಟಿಗೆ ಕೆಳಗಡೆಯಿಂದ ಒಂದೇ ಒಂದು ಓಪನಿಂಗ್ ಇರುತ್ತೆ, ದಟ್ ಈಸ್ ಅ ಫಿಮೇಲ್ ಜೆನೈಟಲ್ ಪೋರ್. 18th ಸೆಗ್ಮೆಂಟಿಗೆ ಒನ್ ಪೇರ್ ಇರುತ್ತೆ. ಸೊ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಯಾವತ್ತು ಎರಡು ಓಪನಿಂಗ್ಸ್ ಅನ್ನ ಒಂದ್ ಪೇರ್ ಮೂಲಕ ಅವು ಓಪನ್ ಆಗ್ತವೆ. ಸೊ ನೀವು ಈ ಪಾರ್ಟ್ ಅಲ್ಲಿ ಡಿಸೆಕ್ಷನ್ ಮಾಡಿ ನೋಡಿದ್ರೆ ನಿಮಗೆ ಇಲ್ಲಿಂದ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಓಪನ್ ಆಗೋದು ಕಾಣಿಸುತ್ತೆ. ಸೊ 14th ಗೆ ಇದಾಯ್ತು, 18th ಗೆ ಇದಾಯ್ತು. ಅದನ್ನ ಬಿಟ್ಟು ಈ 18th ಮೇಲೆ ಮತ್ತೆ ಕೆಳಗೆ, ಓಕೆ ವೇಟ್ ಐ ವಿಲ್ ಶೋ ಯು. ಸೊ 18th ಮೇಲ್ಗಡೆ ಅಂದ್ರೆ ಇಲ್ಲಿ, ಸಾರಿ, ಓಕೆ, ಸೊ ದಿಸ್ one pair and again one more pair, ಸ್ವಲ್ಪ lateral ಆಗಿ. So this 17th and 19th segment, remember 17th and 19th segment, again there is a pair of opening, we call it as genital papillae. Genital papillae. ಓಕೆ, ಈ ಜೆನೈಟಲ್ ಪ್ಯಾಪಿಲೆ ಏನ್ ಮಾಡ್ತವೆ ಅಂತ ಈ ವಿಡಿಯೋದ ಲಾಸ್ಟ್ ಸ್ಲೈಡ್ ರಿಪ್ರೊಡಕ್ಷನ್ ಅಲ್ಲಿ ಕಲಿಯೋಣ. ಸೊ ಫಾರ್ ಟೈಮ್ ಬಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಸಿ ವೆಂಟ್ರಲಿ ಅದಕ್ಕೆ ಹೇಳಿದ್ದು ಸಾಕಷ್ಟು ಸ್ಮಾಲ್ ಓಪನಿಂಗ್ಸ್ ಇರ್ತವೆ, ಅದನ್ನ ನಾವು ವೆಂಟ್ರಲ್ ವ್ಯೂದಲ್ಲಿ ಕಾಣಬಹುದು ಅಂತ. ಸೊ 18th ಗೆ ಮೇಲ್ ಜೆನೈಟಲ್ ಪೋರ್ ಆಯ್ತಾ, 17th ಮತ್ತೆ 19th ಗೆ ಜೆನೈಟಲ್ ಪ್ಯಾಪಿಲೆ ಓಪನ್ ಆಗ್ತವೆ. ಅದನ್ನ ಬಿಟ್ಟು ಈ ಕ್ಲೈಟೆಲಮ್ ಮೇಲ್ಗಡೆ ಬಂದ್ರೆ 5th to 9th segment, just remember 5th to 9th segment ಅಂದ್ರೆ ಎಷ್ಟಾಯ್ತು? 4 ಪೇರ್ ಆಯ್ತು. ಸೊ 4 ಪೇರ್, ಸಾರಿ 4 pairs of structures, ಓಕೆ, ಈ ರೀತಿ ಓಪನಿಂಗ್ಸ್ ಕಾಣ್ತವೆ ಅಂಡ್ ಆಲ್ ದೀಸ್ 4 pairs we call it as spermatheca. ಸ್ಪರ್ಮ್ಯಾಥಿಕಲ್ ಓಪನಿಂಗ್ಸ್ ಅಂತಾನು ಕರೀತಾರೆ. Okay, spermathecae. So this spermathecae, it helps in storage of sperms. Right here, storage of sperms. So
ಸೊ ಸ್ಪರ್ಮ್ಸ್ ಇಲ್ಲಿ ಸ್ಟೋರ್ ಆಗ್ತವೆ ಎಲ್ಲಿ 5th to 9th ಸೆಗ್ಮೆಂಟ್ ಅಲ್ಲಿ ಇರುವಂತಹ ಸ್ಮಾಲ್ ಓಪನಿಂಗ್ಸ್ ಯಾವುವು ಸ್ಪರ್ಮ್ಯಾಥಿಕಿ ಅಂತ ಕರಿತೀವಿ. ಸೊ ಡಾರ್ಸಲಿ ನಮಗೆ ಅನಿಮಲ್ ಇಷ್ಟು ಪ್ಲೇನ್ ಆಗಿ ಸಿಂಪಲ್ ಆಗಿ ಕಾಣಿಸುತ್ತೆ. ಅದನ್ನೇ ನೀವು ವೆಂಟ್ರಲ್ ನಲ್ಲಿ ನೋಡಿದ್ರಿ ಅಂತಂದ್ರೆ ಯು ವಿಲ್ ಗೆಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಓಪನಿಂಗ್ಸ್. ಓಕೆ, ಸೊ ಇದೇ ಸ್ಟ್ರಕ್ಚರ್ ಅನ್ನ ನಿಮ್ NCERT ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಇವಾಗ ಏನ್ ಮಾಡ್ಬೇಕು ಅಂದ್ರೆ ಪೆನ್ಸಿಲ್ ತಗೊಂಡು ಅಥವಾ ಪೆನ್ ತಗೊಂಡು ಬರಿತಾ ಹೋಗಿ. ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ನೋಟ್ ಮಾಡ್ತಾ ಹೋಗ್ತೇನೆ. ಸೊ ದಿಸ್ ಈಸ್ ದ ಡಾರ್ಸಲ್ ವ್ಯೂ, ದಿಸ್ ಈಸ್ ದ ವೆಂಟ್ರಲ್ ವ್ಯೂ. ಸೊ ಡಾರ್ಸಲ್ ಅಲ್ಲಿ ಇಲ್ಲಿಯೂ ಕೂಡ ಕ್ಲೈಟೆಲಮ್ ಇದೆ. ಓಕೆ, ಅಂಡ್ ಹಿಯರ್ ಆಲ್ಸೋ ಇಟ್ ಈಸ್ ಅ ಕ್ಲೈಟೆಲಮ್. ಈ ಪಾರ್ಟ್ ಹೊರಗಡೆಯಿಂದ ತೋರ್ಸೋಣ. ಓಕೆ, ನಾವು ಈ ಡಾರ್ಸಲ್ ವ್ಯೂ ಅಂತಂದ್ರೆ ಇಲ್ಲಿ ಸೆಂಟರ್ ಅಲ್ಲಿ ನಿಮ್ಗೆ ಏನ್ ಸಿಗ್ಬೇಕು, ಡಾರ್ಸಲ್ ಬ್ಲಡ್ ವೆಸಲ್. ಸೊ ಒಂದ್ಸತಿ ಈ ಸ್ಟ್ರಕ್ಚರ್ ಅನ್ನ ಡ್ರಾ ಮಾಡ್ಕೊಂಡ್ಬಿಡಿ. ಸೊ ಡಾರ್ಸಲ್ ಬ್ಲಡ್ ವೆಸಲ್. ಓಕೆ, ಸೊ ಹಿಯರ್ ಯು ಕ್ಯಾನ್ ರೈಟ್ ಡಾರ್ಸಲ್ ಬ್ಲಡ್ ವೆಸಲ್. ಮುಗಿದ್ಬಿಡ್ತು. ವೆಂಟ್ರಲ್ ಬನ್ನಿ. ವೆಂಟ್ರಲ್ ಅಲ್ಲಿ ಏನಾಗುತ್ತೆ, 14th ಗೆ ಫಿಮೇಲ್ ಜೆನೈಟಲ್ ಅಪರ್ಚರ್. ಸೊ ಓನ್ಲಿ ದಿಸ್ ಪಾರ್ಟ್ ಇಟ್ ಈಸ್ ಗಿವನ್. ಸೊ 14th ಅಂತ ಅಲ್ಲ ಬರ್ಕೊಂಡ್ಬಿಡಿ. ಮೇಲ್ ಜೆನೈಟಲ್ ಅಪರ್ಚರ್ ಎಷ್ಟಕ್ಕೆ, 18th ಸೆಗ್ಮೆಂಟ್ ಗೆ. ಇಲ್ಲಿ ಒಂದೇ ಒಂದು ಓಪನಿಂಗ್ ಇದೆ ಕಾಣಿಸುತ್ತಾ, ಬಟ್ ಇಲ್ಲಿ ನೋಡಿ ಒಂದು ಪೇರ್ ಇದೆ. ಸೊ ಈ ಮೇಲ್ ಜೆನೈಟಲ್ ಅಪರ್ಚರ್ 18th ಇದೆಯಲ್ಲ, 18th ಮೇಲ್ಗಡೆ 17th, 18th ಕೆಳಗಡೆ 19th. ಸೊ 17th ಮತ್ತೆ 19th ಗೆ ಅಗೇನ್ ಒನ್ ಪೇರ್ ಆಫ್ ಓಪನಿಂಗ್ಸ್ ಇದೆ. ಅದನ್ನ ನಾವು ಜೆನೈಟಲ್ ಪ್ಯಾಪಿಲ್ಲೆ ಅಂತ ಕರಿತೀವಿ. ಓಕೆ, ಮೆಟಾಮೇರ್ಸ್ ಅಂದ್ರೆ ಇವು ಸಿಮಿಲರ್ ಆಗಿ ಕಾಣುವಂತಹ ಸೆಗ್ಮೆಂಟ್ಸ್ ಗಳು. ಗೊತ್ತಾಯ್ತಾ? ಟ್ರಾನ್ಸ್ವರ್ಸ್ ಗ್ರೂವ್ ಅಥವಾ ಅನ್ಯುಲೈ ಅಂತಂದ್ರೆ ಅಗೇನ್ ರಿಂಗ್ ಲೈಕ್ ಸ್ಟ್ರಕ್ಚರ್ಸ್. ಅದನ್ನ ಸೆಪ್ಟಮ್ ಅಂತಾನು ಕರೀತಾರೆ. ಎರಡು ಸೆಗ್ಮೆಂಟ್ ಮಧ್ಯೆ ಇರುವಂತಹ ಲೈನ್. ಓಕೆ, ನಾವು ಕಮಿಂಗ್ ಟು ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈ ಫಸ್ಟ್ ಸೆಗ್ಮೆಂಟ್ಸ್ ಅನ್ನ ನೋಡಿದ್ರೆ, ಫಸ್ಟ್ ಸೆಗ್ಮೆಂಟ್ ಆಫ್ ದ ಬಾಡಿಯನ್ನ ನೋಡಿದ್ರೆ, ಇಲ್ಲಿ ಅದನ್ನ ಎನ್ಲಾರ್ಜ್ ಮಾಡಿದ್ದಾರೆ. ಇದು ಮೇಲ್ಗಡೆಯಿಂದ ಡಾರ್ಸಲ್ ಅಂಡ್ ದಿಸ್ ಈಸ್ ವೆಂಟ್ರಲ್. ಕೆಳಗಡೆ ಇರೋದು ವೆಂಟ್ರಲ್. ಈ ಫಸ್ಟ್ ಸೆಗ್ಮೆಂಟ್ ಇದೆಯಲ್ಲ, ಫಸ್ಟ್ ಸೆಗ್ಮೆಂಟ್ ವಿ ಕಾಲ್ ಇಟ್ ಆಸ್ ಪೆರಿಸ್ಟೋಮಿಯಂ. ರಿಮೆಂಬರ್, ವೈ ಡು ವಿ ಕಾಲ್ ಇಟ್ ಆಸ್ ಪೆರಿಸ್ಟೋಮಿಯಂ? ಸ್ಟೋಮಾ ಅಂತಂದ್ರೆ ಏನು, ಸಮಥಿಂಗ್ ಓಪನಿಂಗ್ ಅಂತ ಅರ್ಥ. ಏನಿದೆ ಓಪನಿಂಗ್ ಇಲ್ಲಿ? ಮೌತ್ ಇದೆ. ಸೊ ದಿಸ್ ಈಸ್ ದ ಮೌತ್ ಓಪನಿಂಗ್, ಬ್ಲಾಕ್ ಕಲರ್. ಸೊ ಸ್ಟೋಮಿಯಂಗೆ ಹಿಂದೆ ವರ್ಡ್ ಏನಿದೆ, ಪೆರಿ ಅಂತ ಇದೆ. ಪೆರಿ ಅಂದ್ರೆ ಏನು, ಸುತ್ತುವರೆಯೋದು ಅಂತ ಅರ್ಥ. ಸೊ ಮೌತ್ ಅನ್ನ ಸುತ್ತುವರೆದಂತಹ ಒಂದು ಸೆಗ್ಮೆಂಟ್ ಯಾವ್ದದು? ಫಸ್ಟ್ ಸೆಗ್ಮೆಂಟ್. ಇಟ್ ಈಸ್ ಕಾಲ್ಡ್ ಆಸ್ ಪೆರಿಸ್ಟೋಮಿಯಂ. ವೆರಿ ಈಸಿ ಟು ರಿಮೆಂಬರ್. ನೆಕ್ಸ್ಟ್ ಒನ್, ಫಸ್ಟ್ ಸೆಗ್ಮೆಂಟ್ ಅಲ್ಲಿ ಈ ಮೌತ್ ಅನ್ನ ಬಿಟ್ಟು ಈ ಮೌತ್ ಮೇಲ್ಗಡೆ ಒಂದು ಫ್ಲಾಪ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಓಕೆ, ಕೆಳಗಡೆ ಇಲ್ಲಿ ಮೌತ್ ಇದೆ, ಮೇಲ್ಗಡೆ ಸ್ವಲ್ಪ ಸೆಗ್ಮೆಂಟ್ ಮುಂದಕ್ಕೆ ಹೋಗಿ ಒಂದು ಫ್ಲಾಪ್ ಲೈಕ್ ಸ್ಟ್ರಕ್ಚರ್ ಅನ್ನ ಮಾಡಿದೆ. ಅಂಡ್ ದಟ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆಸ್ ಪ್ರೋಸ್ಟೋಮಿಯಂ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಪ್ರೋ ಅಂದ್ರೆ ಏನು, ಸ್ಟಾರ್ಟಿಂಗ್. ಸ್ಟೋಮಾ ಅಂತಂದ್ರೆ ಮೌತ್. ಸೊ ಮೌತ್ ಗಿಂತನೂ ಮುಂಚೆ ಇರುವಂತದ್ದು ಇಲ್ಲಿ ನೋಡಿ, ಮೌತ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಸ್ಟ್ರಕ್ಚರ್ ಇದೆ. ಯಾವ್ದದು? ಪ್ರೋಸ್ಟೋಮಿಯಂ. ಪ್ರೋಸ್ಟೋಮಿಯಂ ಫಂಕ್ಷನ್ ಏನು? ಇಟ್ ಈಸ್ ಲೋಬ್ ಲೈಕ್ ಅಂಡ್ ಇಟ್ ಈಸ್ ಸೆನ್ಸರಿ ಇನ್ ನೇಚರ್. ಸೆನ್ಸಿಟಿವ್ ಆಗಿರುತ್ತೆ ಅಂಡ್ ಇಟ್ ಹೆಲ್ಪ್ಸ್ ಇನ್ ಬರೋವಿಂಗ್. ಸೊ ಅರ್ಥವರ್ಮ್ಗಳು ಮಣ್ಣು ಒಳಗಡೆ ಅವು ಹುದುಕೊಂಡು ಕುತ್ಕೊಂಡಿರ್ತವೆ, ಹೌದಾ? ಸೊ ಆ ಮಣ್ಣನ್ನ ಮುಂದೆ ಮುಂದೆ ಪೆನೆಟ್ರೇಟ್ ಮಾಡ್ತಾ ಹೋಗ್ಬೇಕಲ್ಲ. ಸೊ ಅಲ್ಲಿ ಮುಂದ್ಗಡೆ ಏನಾದ್ರೂ ಒಂದು ಬೇಕಲ್ಲ ಹಿಂಗೆ ಚುಚ್ಚಲಿಕ್ಕೆ. ಸೊ ದಟ್ ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ದ ಪ್ರೋಸ್ಟೋಮಿಯಂ. ಸೊ ಪ್ರೋಸ್ಟೋಮಿಯಂ ಈಸ್ ಸೆನ್ಸರಿ ಇನ್ ನೇಚರ್. ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ದ ಫಸ್ಟ್ ಸೆಗ್ಮೆಂಟ್ ಆಫ್ ಅರ್ಥವರ್ಮ್ ಇಸ್ ಕಾಲ್ಡ್ ಆಸ್ ಪೆರಿಸ್ಟೋಮಿಯಂ, ಪ್ರೋಸ್ಟೋಮಿಯಂ, ಟೂ ಅದರ್ ಆಪ್ಷನ್ಸ್. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಫಸ್ಟ್ ಸೆಗ್ಮೆಂಟ್ ಗೆ ನಾವು ಪೆರಿಸ್ಟೋಮಿಯಂ ಅಂತ ಹೇಳ್ತೀವಿ. ಈ ಪೆರಿಸ್ಟೋಮಿನಲ್ಲಿ ಇರುವಂತಹ ಒಂದು ಸ್ಟ್ರಕ್ಚರ್ ಯಾವುದು? ಪ್ರೋಸ್ಟೋಮಿಯಂ. ಓಕೆ, ನೆಕ್ಸ್ಟ್ ಒನ್. ನೌ ದಿಸ್ ಈಸ್ ಫಸ್ಟ್ ಸೆಗ್ಮೆಂಟ್, this is second segment, this is third segment. See, ಪ್ರೋಸ್ಟೋಮಿಯಂ ಡಾರ್ಸಲ್ ಕಡೆ ಇದೆ, ಮೌತ್ ವೆಂಟ್ರಲ್ ಇದೆ. ಓಕೆ, ಸಿ ಇಲ್ಲಿ ಸೆಗ್ಮೆಂಟ್ಸ್ ಅನ್ನ ನೀವು ನೋಡ್ತಾ ಹೋದ್ರೆ ಈ ಸೆಗ್ಮೆಂಟ್ ನಲ್ಲಿ ಇಲ್ಲಿ ಒಂದು ರಿಂಗ್ ಕಾಣ್ತಾ ಇದೆ, ಹೌದಾ? ಇಟ್ ಇಸ್ ಕಾಲ್ಡ್ ಆಸ್ ರಿಂಗ್ ಆಫ್ ಸೀಟೆ. ವಾಟ್ ಈಸ್ ದಿಸ್ ಸೀಟೆ? ದಿಸ್ ಸೀಟೆ ಈಸ್ ನಥಿಂಗ್ ಬಟ್ ರೈಟ್ ಹಿಯರ್ ಲೊಕೊಮೋಟರಿ ಸ್ಟ್ರಕ್ಚರ್ಸ್. ಲೊಕೊಮೋಟರಿ ಸ್ಟ್ರಕ್ಚರ್ಸ್, ದೇ ಹೆಲ್ಪ್ ಇನ್ ಲೊಕೊಮೋಷನ್. ಓಕೆ, ಸೊ ಪ್ರತಿಯೊಂದು ಸೆಗ್ಮೆಂಟಿಗೂ ಒಂದೊಂದು ಸೀಟೆದು ರಿಂಗ್ ಇರುತ್ತೆ. ಸೀಟೆ ಅಂದ್ರೆ ಸ್ಮಾಲ್ ಎಸ್ ಶೇಪ್ಡ್. ರಿಮೆಂಬರ್, ಎಸ್ ಶೇಪ್ಡ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್. ಅವು ಮೂವ್ ಆಗೋದ್ರಿಂದ ಅನಿಮಲ್ ಮುಂದೆ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಈಸ್ ದ ಡಾರ್ಸಲ್ ವ್ಯೂ ಅಂಡ್ ದಿಸ್ ಈಸ್ ದ ವೆಂಟ್ರಲ್ ವ್ಯೂ. ರಿಮೆಂಬರ್, ಪೆರಿಸ್ಟೋಮಿಯಂ ಅಂಡ್ ಪ್ರೋಸ್ಟೋಮಿಯಂ. ಗೊತ್ತಾಯ್ತಾ?
Next one is about the body wall. So we'll start with the anatomy. Anatomy of earthworm. Anatomy ಅಂದ್ರೆ ಏನು, ಒಳಗಡೆ ಸ್ಟ್ರಕ್ಚರ್, ಇಂಟರ್ನಲ್ ಫೀಚರ್ಸ್ ಹೆಂಗಿದಾವೆ ಅಂತ. ಅಂದ್ರೆ we are going to study the organ system, because annelida-ದಲ್ಲಿ we will find the organ system level of organization. So digestion ಮಾಡ್ಲಿಕ್ಕೆ separate system ಇದೆ, circulation ಮಾಡ್ಲಿಕ್ಕೆ, reproduction ಮಾಡ್ಲಿಕ್ಕೆ. So all those we'll study one by one. ಫಸ್ಟ್ ಒನ್ ಈಸ್ ಬಾಡಿ ವಾಲ್. ಈ ಬಾಡಿ ವಾಲ್ ನಲ್ಲಿ ಹೊರಗಡೆ, ಈ ಬಾಡಿ ವಾಲ್ಗೆ ಹೊರಗಡೆ ಒಂದು ಥಿಕ್ ಲೇಯರ್ ಇರುತ್ತೆ, ವಾಟರ್ ಪ್ರೂಫ್ ಲೇಯರ್ ಇರುತ್ತೆ. ದಿಸ್ ವಿ ಕಾಲ್ ಇಟ್ ಆಸ್ ಕ್ಯೂಟಿಕಲ್, ರೈಟ್ ಹಿಯರ್. ಸೊ ದಿಸ್ ಲೇಯರ್, ಈ ಸ್ಟ್ರಕ್ಚರ್ ಅನ್ನ ಕೊಟ್ಟಿಲ್ಲ ನಿಮ್ಗೆ, ಸೈಡ್ ಅಲ್ಲಿ ಎಲ್ಲರೂ ತಕೊಂಡ್ಬಿಡಿ, ಯಾಕಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಫೀಚರ್ಸ್ ಇದಾವೆ. ಸೊ ಬಾಡಿ ವಾಲ್ಗೆ ಫಸ್ಟ್ ಕವರಿಂಗ್ ಯಾವ್ದಿರುತ್ತೆ, ಹೊರಗಡೆ ಥಿಕ್ ಲೇಯರ್ ಇರುತ್ತೆ, ಅದನ್ನ ನಾವು ಕ್ಯೂಟಿಕಲ್ ಅಂತ ಹೇಳ್ತೀವಿ. ಈ ಕ್ಯೂಟಿಕಲ್ ಕೆಳಗಡೆ ಸಿಂಗಲ್ ಲೇಯರ್ ಆಫ್ ಎಪಿಥೀಲಿಯಲ್ ಟಿಶ್ಯೂ ಇರುತ್ತೆ. ಎಪಿಥೀಲಿಯಲ್ ಟಿಶ್ಯೂ ನೆನಪಿದೆಯಾ? ಸ್ಕ್ವಾಮಸ್ ಎಪಿಥೀಲಿಯಂ, ಕಾಲುಮ್ನಾರ್, ಕ್ಯೂಬಾಯ್ಡಲ್, ಸಿಲಿಯೇಟೆಡ್ ಅಂತ ಹೇಳಿದ್ವಲ್ಲ. ಅಂಡ್ ಎಪಿಥೀಲಿಯಲ್ ಟಿಶ್ಯೂ ಅಂತಂದ್ರೆ ಇಟ್ ಹ್ಯಾಸ್ ಟು ಬಿ ಪ್ರೆಸೆಂಟ್ ಆನ್ ಅ ಬೇಸ್ಮೆಂಟ್ ಮೆಂಬ್ರೇನ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಬೇಸ್ಮೆಂಟ್ ಮೆಂಬ್ರೇನ್. ಸೊ ವಿಚ್ ಟೈಪ್ ಆಫ್ ಸೆಲ್ಸ್ ಆರ್ ದೀಸ್? ಯಾವ ಶೇಪ್ ಅನ್ನ ನೋಡಿ ಏನ್ ಹೇಳ್ಬೋದು ನಾವು? ದೀಸ್ ಆರ್ ನಥಿಂಗ್ ಬಟ್ ದ ಕಾಲುಮ್ನಾರ್ ಸೆಲ್ಸ್, ಕಾಲುಮ್ನಾರ್ ಎಪಿಥೀಲಿಯಂ. ಸೊ ಕ್ಯೂಟಿಕಲ್ ಕೆಳಗಡೆ ಸಿಂಗಲ್ ಲೇಯರ್ ಆಫ್ ಕಾಲುಮ್ನಾರ್ ಎಪಿಥೀಲಿಯಲ್ ಸೆಲ್ಸ್ ಇರ್ತವೆ. ಕೆಲವೊಂದು ಸೆಲ್ಸ್ ಗಳು ಇಲ್ಲಿ ಗ್ಲ್ಯಾಂಡ್ಯುಲರ್ ಇರ್ತವೆ. ಗ್ಲ್ಯಾಂಡ್ಯುಲರ್ ಅಂತಂದ್ರೆ ಏನು? ಗ್ರಂಥಿಗಳು ಅಂತ ಹೇಳ್ತೀವಲ್ಲ. ಸೊ ಈ ಎಪಿಥೀಲಿಯಂ ನಲ್ಲಿ ಕೆಲವೊಂದು ಸೆಲ್ಸ್ ಗಳು ರಸವನ್ನ ಸ್ರವಿಸ್ತವೆ, ಎಸ್ಪೆಷಲಿ ದ ಮ್ಯೂಕಸ್ ಲೈಕ್ ಸ್ಟ್ರಕ್ಚರ್ ಅನ್ನ ಅವು ಸಿಕ್ರೀಟ್ ಮಾಡ್ತವೆ. ಸೊ ಬಾಡಿ ವಾಲ್ ಅಲ್ಲಿ ಹೊರಗಡೆ ಕ್ಯೂಟಿಕಲ್ ಇದೆ, ಅದಾದ್ಮೇಲೆ ಸಿಂಗಲ್ ಲೇಯರ್ ಆಫ್ ಕಾಲುಮ್ನಾರ್ ಎಪಿಥೀಲಿಯಂ ಇದೆ. ನೆಕ್ಸ್ಟ್ ಅದಾದ್ಮೇಲೆ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಗ್ರೀನ್ ಕಲರ್ ಇದೆಯಲ್ಲ, ದಿಸ್ ಈಸ್ ನಥಿಂಗ್ ಬಟ್ ದ ಮಸಲ್ಸ್. ಸೊ ದೀಸ್ ಆರ್ ದ ಸರ್ಕ್ಯುಲರ್ ಮಸಲ್ ಲೇಯರ್, ಸರ್ಕ್ಯುಲರ್ ಮಸಲ್ಸ್. ಓಕೆ, ಸೊ ಸಿ ಹಿಯರ್, ಇದು ಒಂದು ಅರ್ಥವಮ್. ಓಕೆನಾ? ಈ ಅರ್ಥವಮ್ ನ ಇಲ್ಲಿ ಕಟ್ ಮಾಡಿ, ಸೆಂಟರ್ ಅಲ್ಲಿ ಕಟ್ ಮಾಡಿ ನೋಡಿದಾಗ ಸರ್ಕಲ್ ಇರುತ್ತೆ ಹೊರಗಡೆಯಿಂದ ಎನಿಮಲ್ ಬಾಡಿ. ಈ ಪೆನ್ ಅನ್ನ ನಾವು ಕಟ್ ಮಾಡಿದ್ರೆ, ಸಿ ಹಿಯರ್, ಇದು ಪೆನ್ ಇದೆ, ಇದು ಜಸ್ಟ್ ಇಮ್ಯಾಜಿನ್ ಅರ್ಥವಮ್. ಇದನ್ನ ನೀವು ಮಧ್ಯದಲ್ಲಿ ಕಟ್ ಮಾಡಿ ನೋಡಿದ್ರೆ ಇಲ್ಲಿ ಸರ್ಕಲ್ ಕಾಣಿಸುತ್ತಾ? ಸೊ ದಿಸ್ ಈಸ್ ದ ಸರ್ಕಲ್. ಸೊ ದಿಸ್ ಈಸ್ ದ ಔಟರ್ ಮೋಸ್ಟ್ ಲೇಯರ್, ಯಾವುದು? ಕ್ಯೂಟಿಕಲ್. ಕ್ಯೂಟಿಕಲ್ ಆದ್ಮೇಲೆ ಇಲ್ಲಿ ಸಿಂಗಲ್ ಲೇಯರ್ ಆಫ್ ಕಾಲುಮ್ನಾರ್ ಎಪಿಥೀಲಿಯಲ್ ಸೆಲ್ಸ್ ಇರುತ್ತೆ. ಕೆಳಗಡೆ ನಿಮ್ಗೆ ಇಲ್ಲಿ ಬೇಸ್ಮೆಂಟ್ ಮೆಂಬ್ರೇನ್ ಇರುತ್ತೆ, ಹೌದಾ? ಅದಾದ್ಮೇಲೆ ನೆಕ್ಸ್ಟ್ ಏನಿದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ದ ಸರ್ಕ್ಯುಲರ್ ಮಸಲ್ಸ್. ಸೊ ಇಲ್ಲಿ ನಿಮ್ಗೆ ಸರ್ಕ್ಯುಲರ್ ಮಸಲ್ಸ್ ಪೂರ್ತಿಯಾಗಿ ಹಿಂಗೆ. ಸೊ ದೀಸ್ ಆರ್ ದ ಲೇಯರ್ಸ್ ಆಫ್ ಸರ್ಕ್ಯುಲರ್ ಮಸಲ್ಸ್. ಸೊ ಇವೆಲ್ಲವೂ ಮಸಲ್ಸ್ ಇರ್ತವೆ. ಓಕೆ, ಈ ಸರ್ಕ್ಯುಲರ್ ಮಸಲ್ಸ್ ಇಂದ ಒಳಗಡೆ ಬಂದ್ರಿ ಅಂತಂದ್ರೆ ಅಗೇನ್ ಯು ವಿಲ್ ಫೈಂಡ್ ಒನ್ ಮೋರ್ ಲೇಯರ್ ಆಫ್ ಮಸಲ್ಸ್, ಬಟ್ ದೇ ಆರ್ ಲಾಂಜಿಟ್ಯೂಡಿನಲ್ ಮಸಲ್ಸ್. ಪ್ಲೀಸ್ ಡ್ರಾ ದಿಸ್ ಡಯಾಗ್ರಾಮ್. ಲಾಂಜಿಟ್ಯೂಡಿನಲ್ ಮಸಲ್ ಫೈಬರ್ಸ್. ಓಕೆ, ಲಾಂಜಿಟ್ಯೂಡಿನಲ್ ಮಸಲ್ ಫೈಬರ್ಸ್ ಈ ರೀತಿ ಕಾಣ್ತವೆ. ವೈ? ಐ ವಿಲ್ ಟೆಲ್ ಯು. Okay, now these are the longitudinal muscle fibers. Circular ಅಂತಂದ್ರೆ ಏನು? See, this is the segment. ಹೌದಾ? ಈ ಸೆಗ್ಮೆಂಟಿಗೂ ಸುತ್ತುವರೆದು ಮಸಲ್ಸ್ ಫೈಬರ್ಸ್ ಇರ್ತಾವಲ್ಲ, ಅವು ಸರ್ಕ್ಯುಲರ್ ಮಸಲ್ಸ್ ಫೈಬರ್. ಲಾಂಜಿಟ್ಯೂಡಿನಲ್ ಮಸಲ್ ಫೈಬರ್ಸ್ ಅಂತಂದ್ರೆ ಏನು? ಎನಿಮಲ್ ಬಾಡಿದು ಎಂಟೈರ್ ಲೆಂತ್ ಗೆ ಹಿಂಗೆ ಮಸಲ್ ಫೈಬರ್ಸ್ ಅರೇಂಜ್ ಆಗಿರ್ತವೆ. ಸೊ ಒಂದು ಸರ್ಕ್ಯುಲರ್ ಆಗಿ ಅರೇಂಜ್ ಆಗಿರ್ತವೆ ಮಸಲ್ಸ್, ಒಂದು ಉದ್ದವಾಗಿ ಪೂರ್ತಿ ಲಾಂಜಿಟ್ಯೂಡಿನಲ್ ಆಗಿ ಅರೇಂಜ್ ಆಗಿರ್ತವೆ. ಸೊ ಹೊರಗಡೆಯಿಂದ ನಾವು ಬಂದ್ರೆ ಫಸ್ಟ್ ಸಿಗೋದು ಸರ್ಕ್ಯುಲರ್ ಮಸಲ್ ಫೈಬರ್, ಅದಾದ್ಮೇಲೆ ಒಳಗಡೆ ಸಿಗೋದು ಯಾವುದು? ಲಾಂಜಿಟ್ಯೂಡಿನಲ್. ಸೊ ಹಿಂಗೆ ಉದ್ದುದ್ದಕ್ಕೆ ಇವು ಅರೇಂಜ್ ಆಗಿದ್ದು ಅಂದ್ರೆ ಕಟ್ ಮಾಡಿದಾಗ ನಿಮ್ಗೆ ಇವು ರೌಂಡ್ ತರನೇ ಕಾಣ್ತವೆ. ಜಸ್ಟ್ ಇಮ್ಯಾಜಿನ್. ಓಕೆ, ಸೊ ಸೆಕೆಂಡ್ ಪಿ ಯು, ಫಸ್ಟ್ ಪಿ ಯು ಸ್ಟೂಡೆಂಟ್ಸ್, ನಿಮ್ಗೆ ಸಾಕಷ್ಟು ಇಮ್ಯಾಜಿನೇಷನ್ ಮಾಡ್ಲಿಕ್ಕೆ ಶಕ್ತಿ ಇರಬೇಕು, ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ. ಸೊ ವಿ ಹ್ಯಾವ್ ಸರ್ಕ್ಯುಲರ್ ಮಸಲ್ ಫೈಬರ್ಸ್ ಅಂಡ್ ಲಾಂಜಿಟ್ಯೂಡಿನಲ್ ಮಸಲ್ ಫೈಬರ್. ಇಲ್ಲಿ ಒಂದು ನೀಟ್ ಪಾಯಿಂಟ್, ಸರ್ಕ್ಯುಲರ್ ಮಸಲ್ ಫೈಬರ್ಸ್ ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಿಗ್ಮೆಂಟ್ಸ್ ಇರ್ತವೆ. ಸೊ ಈ ಲೇಯರ್ ನಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಿಗ್ಮೆಂಟ್ಸ್ ಸ್ಕ್ಯಾಟರ್ ಆಗಿರ್ತವೆ. ವಿಚ್ ಆರ್ ದೋಸ್ ಪಿಗ್ಮೆಂಟ್ಸ್? ದೇ ಆರ್ ಕಾಲ್ಡ್ ಆಸ್ ಪರ್ಫೋರಿನ್ಸ್.
Perforin. What is this perforin? It is the pigment because of which the earthworm appears brown in color. ನೀಟಲ್ಲಿ ಕೇಳಬಹುದು ಅಥವಾ KCT ನಲ್ಲೂ ಕೇಳಬಹುದು. So the brown color of earthworm ಯಾಕೆ ಬ್ರೌನ್ ಕಲರ್ ಕಾಣಿಸುತ್ತೆ? That is because of the pigment called as perforins. And this, just a minute, I'll check the spelling. It is not the perforin. ಅದಕ್ಕೆ ಡೌಟ್ ಬಂದಿತ್ತು. Just a minute. So this is not the spelling. Wrong it is. So ನೀವು ಕೂಡ ಬರೆದಿದ್ರೆ ಒಂದ್ಸತಿ erase ಮಾಡಬೇಡಿ. The correct spelling is porphyrin. Okay, not perforin, it is porphyrin. So porphyrin ಅನ್ನುವಂತಹ ಒಂದು ಪಿಗ್ಮೆಂಟ್ ಇರೋದ್ರಿಂದ ಅರ್ಥವರ್ಮ್ ಬ್ರೌನ್ ಕಲರ್ ಆಗಿ ಕಾಣಿಸ್ತಾ ಇದೆ. ಸೊ ಎಲ್ಲಿರುತ್ತೆ ಅದು? ಈ ಸರ್ಕ್ಯುಲರ್ ಮಸಲ್ಸ್ ಫೈಬರ್ಸ್ ನಲ್ಲಿ ಇದು ಸ್ಕ್ಯಾಟರ್ ಆಗಿರುತ್ತೆ. ಓಕೆ, ಅಂಡ್ ಇಟ್ ಆಲ್ಸೋ helps to prevent the UV radiation of sun. So just remember this point. So circular ಆಯ್ತು, ಅದಾದ್ಮೇಲೆ longitudinal muscle ಆಯ್ತು. ಈ longitudinal muscle ಆದ್ಮೇಲೆ ಈ ಫುಲ್ ಏನಿದೆಯಲ್ಲ ಈ ಸ್ಪೇಸ್ ನಲ್ಲಿ ನಿಮ್ಗೆ ಸಿಲೋಮ್ ಕಾಣುತ್ತೆ. ವಾಟ್ ಡು ಯು ಮೀನ್ ಬೈ ಸಿಲೋಮ್? ಇಟ್ ಈಸ್ ದ ಬಾಡಿ ಕ್ಯಾವಿಟಿ. ಫೈಲಮ್ ಅನಿಲಿಡಾ ಅಂತಂದ್ರೆ ಅಲ್ಲಿ ನಮಗೆ ಸಿಲೋಮ್ ಸಿಗ್ಲೇಬೇಕು, ಹೌದಾ? ಸೊ ಹಿಯರ್ ಯು ವಿಲ್ ಫೈಂಡ್ ದ ಸಿಲೋಮಿಕ್ ಫ್ಲೂಯಿಡ್. ಸೆಂಟರ್ ನಲ್ಲಿ ಏನಿರುತ್ತೆ? ಅನಿಮಲ್ ಇಂಟೆಸ್ಟೈನ್ ಇರುತ್ತೆ. ಸೊ ಈ ಇಂಟೆಸ್ಟೈನ್ ಸುತ್ತಲೂ ಏನಿದೆ? ಸಿಲೋಮಿಕ್ ಫ್ಲೂಯಿಡ್ ಇದೆ. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಬಾಡಿ ವಾಲ್. ಸೊ ಇಲ್ಲಿ ನಾವು ಇಷ್ಟು ಪಾರ್ಟ್ ನ ಎನ್ಲಾರ್ಜ್ ಮಾಡಿ ತೋರಿಸಿದೀವಿ. ಕ್ಯೂಟಿಕಲ್, ಅದಾದ್ಮೇಲೆ ಕಾಲಮ್ನರ್ ಎಪಿಥೀಲಿಯಂ, ಸರ್ಕ್ಯುಲರ್ ಮಸಲ್ಸ್, ಲಾಂಜಿಟ್ಯೂಡಿನಲ್ ಮಸಲ್ಸ್ ಅಂಡ್ ಸಿಲೋಮಿಕ್ ಫ್ಲೂಯಿಡ್. ಸೊ ದಿಸ್ ಮೇಕ್ಸ್ ಅಪ್ ದ ಬಾಡಿ ವಾಲ್ ಆಫ್ ಅರ್ಥವರ್ಮ್, ರೈಟ್? ನೌ ನೆಕ್ಸ್ಟ್ ಕಮಿಂಗ್ ಟು ದ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಅರ್ಥವರ್ಮ್. ಸಿ, ಡೈಜೆಸ್ಟಿವ್ ಸಿಸ್ಟಮ್ ಡೈಜೆಷನ್ ಆಗೋಕ್ಕಿಂತ ಮುಂಚೆ ಫಸ್ಟ್ ವಿ ಹ್ಯಾವ್ ಟು ನೋ ದ ಫುಡ್ ಆಫ್ ಅರ್ಥವರ್ಮ್, ಹೌದಾ? ಸೊ ಅರ್ಥವರ್ಮ್ ಏನ್ ತಿನ್ನುತ್ತೆ? ದ ಫುಡ್ ಆಫ್ ಅರ್ಥವರ್ಮ್ ಈಸ್ ಡಿಕೇಯಿಂಗ್ ಲೀವ್ಸ್ ಅಂಡ್ ಆರ್ಗ್ಯಾನಿಕ್ ಮ್ಯಾಟರ್ ಮಿಕ್ಸ್ಡ್ ವಿತ್ ಸಾಯಿಲ್. ಸೊ ಇವು ಮಾಯಿಸ್ಟ್ ಟೆರಿಸ್ಟ್ರಿಯಲ್ ಪ್ಲೇಸಸ್ ನಲ್ಲಿ ಸಿಗ್ತಾವಲ್ಲ, ಅವೇನ್ ಮಾಡ್ತವೆ? ಆ ಮಾಯಿಸ್ಟ್ ಟೆರಿಸ್ಟ್ರಿಯಲ್ ಪ್ಲೇಸಸ್ ನಲ್ಲಿ ಕೊಳೆತು ಹೋಗುವಂತಹ ಏನು ಲೀವ್ಸ್ ಇರ್ತವೆ ಅಥವಾ ಸ್ಮಾಲ್ ಕಟ್ಟಿಗೆ ಪೀಸಸ್ ಇರ್ತವೆ, ಯಾವುದೋ ಸ್ಮಾಲ್ ಅನಿಮಲ್ಸ್ ಹತ್ತಿರುತ್ತೆ. ಸೊ ಈ ಡಿಕೇಯಿಂಗ್ ಅಂಡ್ ಆರ್ಗ್ಯಾನಿಕ್ ಮ್ಯಾಟರ್ ಇರುತ್ತಲ್ಲ, ಅಂತಹ ಒಂದು ಆರ್ಗ್ಯಾನಿಕ್ ಮ್ಯಾಟರ್ ಅನ್ನ ಈ ಅರ್ಥವರ್ಮ್ಗಳು ಅವು ತಮ್ಮ ಆಹಾರವಾಗಿ ಅದನ್ನ ತಗೋತವೆ. ಆಬ್ವಿಯಸ್ಲಿ ಇವು ಓಪನ್ ಏರಿಯಾದಲ್ಲಿ ಇರ್ತವೆ ಅಂತಂದ್ರೆ ಆ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ ಸಾಯಿಲ್ ಜೊತೆ ಅದು ಮಿಕ್ಸ್ ಆಗಿರುತ್ತೆ. ಸೊ ಅದನ್ನ ಹಂಗೆ ಇವು ಒಳಗಡೆ ಬಾಡಿ ಒಳಗಡೆ ಫುಡ್ ಆಗಿ ತಗೋತವೆ. ಓಕೆ, ನೆಕ್ಸ್ಟ್ ಒನ್, ಡೈಜೆಸ್ಟಿವ್ ಸಿಸ್ಟಮ್ ನಲ್ಲಿ ಇಲ್ಲಿ ಬರುವಂತಹದ್ದು ಎಲಿಮೆಂಟರಿ ಕೆನಲ್. Alimentary canal. What is this alimentary canal? It is a tube-like structure which starts from first segment. ಅಂದ್ರೆ ಫಸ್ಟ್ ಸೆಗ್ಮೆಂಟ್ ಅಲ್ಲಿ ಅದು ಮೌತ್ ಅನ್ನ ಫಾರ್ಮ್ ಮಾಡುತ್ತೆ. ಈ ಟ್ಯೂಬ್ ಕಂಟಿನ್ಯೂಸ್ ಆಗಿ ಲಾಸ್ಟ್ ಸೆಗ್ಮೆಂಟ್ ವರೆಗೂ ಬಂದು ಇಲ್ಲಿ ಏನಸ್ ಅನ್ನ ಫಾರ್ಮ್ ಮಾಡುತ್ತೆ. So digestive system consists of an alimentary canal which starts with mouth and ends with anus. ಗೊತ್ತಾಯ್ತಾ? ನೆಕ್ಸ್ಟ್, ಈ ಎಲಿಮೆಂಟರಿ ಕೆನಲ್ ಅಲ್ಲಿ ಡಿಫರೆಂಟ್ ಪಾರ್ಟ್ಸ್ ಇರ್ತವೆ, ಅದನ್ನ ನಾವು ಸ್ಟಡಿ ಮಾಡಬೇಕು. ಈ ಸ್ಟ್ರಕ್ಚರ್ NCERT ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಸೊ ಪ್ಲೀಸ್ ಅದನ್ನ ಓಪನ್ ಮಾಡ್ಕೊಳ್ಳಿ. ನಾವು ಸ್ಟಾರ್ಟಿಂಗ್ ವಿತ್ ಮೌತ್. ಸೊ ಫಸ್ಟ್ ಸೆಗ್ಮೆಂಟ್ ಅಲ್ಲಿ ಏನ್ ಕಾಣಿಸುತ್ತೆ? ಮೌತ್ ಕಾಣುತ್ತೆ. ದಟ್ ಈಸ್ ಫ್ರಮ್ ಫಸ್ಟ್ ಟು ಥರ್ಡ್ ಸೆಗ್ಮೆಂಟ್. ಬರ್ಕೊಂಬಿಡಿ ಮುಂದ್ಗಡೆ. ಸೊ 1ರಿಂದ 3ನೇ ಸೆಗ್ಮೆಂಟ್ ವರೆಗೂ ಮೌತ್ ಮತ್ತೆ ಬಕ್ಕಲ್ ಕ್ಯಾವಿಟಿ. ಓಕೆ, ಮೌತ್ ಅಂದ್ರೆ ಇದು ಜಸ್ಟ್ ಓಪನಿಂಗ್ ಗೆ ಮೌತ್ ಅಂತಾರೆ. ಇದು ಒಳಗಡೆ ಏನ್ ಸ್ಪೇಸ್ ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ದ ಬಕ್ಕಲ್ ಕ್ಯಾವಿಟಿ. ಸೊ ಫಸ್ಟ್ ಟು ಥರ್ಡ್ ಸೆಗ್ಮೆಂಟ್. ಅದಾದ್ಮೇಲೆ ಸ್ಮಾಲ್ ಫ್ಯಾರಿಂಗ್ಸ್ ಇದೆ. ಫ್ಯಾರಿಂಗ್ಸ್ ಆದ್ಮೇಲೆ ಸ್ಮಾಲ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಫ್ರಮ್ 5th to 7th ಸೆಗ್ಮೆಂಟ್, ದಟ್ ಈಸ್ ಇಸೋಫೇಗಸ್. ಸೊ ಮೌತ್ ಫಸ್ಟ್ ಫುಡ್ ಮೌತಿಗೆ ಬರುತ್ತೆ, ಅಲ್ಲಿಂದ ಫ್ಯಾರಿಂಗ್ಸ್, ಅಲ್ಲಿಂದ ಇಸೋಫೇಗಸ್. ಅದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಯಾವುದು? ಗಿಜಾರ್ಡ್. ಎಲ್ಲಿರುತ್ತೆ? ಸೆಗ್ಮೆಂಟ್ 8 and 9 ಅಲ್ಲಿ. ಸಿ, ಅದಕ್ಕೆ 8 ಸೆಗ್ಮೆಂಟ್ ಫುಲ್ ಎನ್ಲಾರ್ಜ್ ಆಗಿದೆ ಇಲ್ಲಿ. ಸೊ 8th and 9th ಸೆಗ್ಮೆಂಟ್ ಅಲ್ಲಿ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಗಿಜಾರ್ಡ್. ಈ ಗಿಜಾರ್ಡ್ ಅಂದ್ರೆ ನಾವು ಮಿಕ್ಸರ್ ಗ್ರೈಂಡರ್ ಇರುತ್ತಲ್ಲ ಮನೆಯಲ್ಲಿ, ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಹಾರ್ಡ್ ಪಾರ್ಟಿಕಲ್ಸ್ ಅನ್ನು ಕೂಡ, ಗ್ರೇನ್ಸ್ ಅನ್ನು ಕೂಡ ಪೌಡರ್ ಮಾಡ್ಲಿಕ್ಕೆ ಮಿಕ್ಸರ್ ಗ್ರೈಂಡರ್ ಅನ್ನ ನಾವು ಯೂಸ್ ಮಾಡ್ತೀವಿ.
ಅದೇ ಸೇಮ್ ಟೆಕ್ನಾಲಜಿ ಈ ಅನಿಮಲ್ ನಲ್ಲೂ ಕಂಡು ಬರುತ್ತೆ. ಸೊ ಗಿಜಾರ್ಡ್ ಏನ್ ಮಾಡುತ್ತೆ, ಇಟ್ ಹೆಲ್ಪ್ಸ್ ಇನ್ ಗ್ರೈಂಡಿಂಗ್ ದ ಸಾಯಿಲ್ ಪಾರ್ಟಿಕಲ್ಸ್ ಅಂಡ್ ಡಿಕೇಯಿಂಗ್ ಲೀವ್ಸ್. ಸೊ ಇಲ್ಲೇನು ಡಿಕೇಯಿಂಗ್ ಲೀವ್ಸ್ ಮತ್ತೆ ಸಾಯಿಲ್ ಪಾರ್ಟಿಕಲ್ಸ್ ಅನ್ನ ಫುಡ್ ಆಗಿ ತಗೊಂಡಿತ್ತಲ್ಲ, ಅದನ್ನ ಫುಲ್ ತುಂಡರಿಕೆ ಮಾಡ್ಲಿಕ್ಕೆ ಅಥವಾ ಅದನ್ನ ಸ್ಮಾಲ್ ಪೀಸಸ್ ಆಗಿ ಗ್ರೈಂಡ್ ಮಾಡ್ಲಿಕ್ಕೆ ಈ ಗಿಜಾರ್ಡ್ ಹೆಲ್ಪ್ ಮಾಡುತ್ತೆ. ಸೊ ರಿಮೆಂಬರ್ ದಿಸ್ ಗಿಜಾರ್ಡ್ ಫ್ರಮ್ 8th to 9th ಸೆಗ್ಮೆಂಟ್. ಅದಾದ್ಮೇಲೆ ಬರುವಂತಹ ದಿಸ್ ಪಾರ್ಟ್ ಇಲ್ಲಿಂದ ಹಿಡಿದು ಇಷ್ಟು, ದಿಸ್ ಈಸ್ ದ ಸ್ಟಮಕ್ ಫ್ರಮ್ 9th to 14th. ಸ್ಟಮಕ್ ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ಪೆಷಲ್ ಗ್ಲ್ಯಾಂಡ್ಸ್ ಇರ್ತವೆ, ದೇ ಆರ್ ಕಾಲ್ಡ್ ಆಸ್ ಕ್ಯಾಲ್ಸಿಫರಸ್ ಗ್ಲ್ಯಾಂಡ್ಸ್. ಸೊ ಈ ಸ್ಟಮಕ್ ನಲ್ಲಿ ಇರುವಂತಹ ಕ್ಯಾಲ್ಸಿಫರಸ್ ಗ್ಲ್ಯಾಂಡ್ಸ್ ಏನ್ ಮಾಡ್ತವೆ ಅಂದ್ರೆ, ರೈಟ್ ಹಿಯರ್, ನ್ಯೂಟ್ರಲೈಸ್ ದ ಹ್ಯೂಮಿಕ್ ಆಸಿಡ್ ಪ್ರೆಸೆಂಟ್ ಇನ್ ದ ಹ್ಯೂಮಸ್. ಸೊ ಈ ಆರ್ಗ್ಯಾನಿಕ್ ಮ್ಯಾಟರ್ ಏನ್ ಡಿಕೆ ಆಗ್ತಾ ಇರುತ್ತಲ್ಲ, ಅದು ಡಿಕೆ ಆಗ್ತಾ ಆಗ್ತಾ ಸಾಕಷ್ಟು ಕೆಮಿಕಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಿ, ಆ ಕೆಮಿಕಲ್ಸ್ ಗಳು ಒಂದಕ್ಕೊಂದು ಅಗೇನ್ ಜಾಯಿನ್ ಆಗಿ ಹ್ಯೂಮಸ್ ಅನ್ನುವಂತಹ ಕೆಲವೊಂದು ಸ್ಟ್ರಕ್ಚರ್ಸ್ ಅನ್ನ ಅವು ಫಾರ್ಮ್ ಮಾಡ್ತವೆ. ಸೊ ಈ ಹ್ಯೂಮಸ್ ನಲ್ಲಿ ಹ್ಯೂಮಿಕ್ ಆಸಿಡ್ ಇರುತ್ತೆ. ಸೊ ಈ ಅಸಿಡಿಕ್ ಮೀಡಿಯಂ ಅನ್ನ ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ, ಕ್ಯಾಲ್ಸಿಫರಸ್ ಗ್ಲ್ಯಾಂಡ್ಸ್ ಹೆಲ್ಪ್ ಮಾಡ್ತವೆ. ಸೊ ವೇರ್ ದೇ ಆರ್ ಪ್ರೆಸೆಂಟ್ ಇನ್ ದ ಸ್ಟಮಕ್. ಓಕೆ, ನೆಕ್ಸ್ಟ್ ಒನ್, ಇದನ್ನ ಟೆಂಪರರಿ ಹೋಲ್ಡ್ ಅಲ್ಲಿ ಇಟ್ಟಿರಿ, ವಿಲ್ ಲೀವ್ ದಟ್. ಸ್ಟಮಕ್ ಆದ್ಮೇಲೆ ನೆಕ್ಸ್ಟ್ ಫುಡ್ ಬರುವಂತಹದ್ದು ಇಂಟೆಸ್ಟೈನಲ್ ಪಾರ್ಟಿಗೆ. ಸೊ ಇಲ್ಲಿಂದ ಈ ಪಾರ್ಟ್ ಇಂದ ಇಂಟೆಸ್ಟೈನ್ ಸ್ಟಾರ್ಟ್ ಆಗುತ್ತೆ. ಇಂಟೆಸ್ಟೈನ್ ಕೆಳಗಡೆ ಬರ್ತಾ 26th ಸೆಗ್ಮೆಂಟಿಗೆ, ದಿಸ್ 26th ಸೆಗ್ಮೆಂಟಿಗೆ ಸ್ಪೆಷಲ್ ಸ್ಟ್ರಕ್ಚರ್ಸ್ ಇರ್ತವೆ. ವಿ ಕಾಲ್ ದೆಮ್ ಆಸ್ ಅ ಇಂಟೆಸ್ಟಿನಲ್ ಸೀಕಮ್ ಅಥವಾ ಸೀಕಮ್. ಇಂಟೆಸ್ಟಿನಲ್ ಸೀಕಮ್ ಏನ್ ಮಾಡುತ್ತೆ, ದೇ ಸಿಕ್ರೀಟ್ ದ ಡೈಜೆಸ್ಟಿವ್ ಎನ್ಸೈಮ್ಸ್. ಸೊ ಅಲ್ಟಿಮೇಟ್ ಆಗಿ ಡೈಜೆಷನ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಎನ್ಸೈಮ್ಸ್ ಕಿಣ್ವಗಳು ಇರ್ಲೇಬೇಕಾ, ಸಾರಿ. ಸೊ ಅರ್ಥವರ್ಮ್ ನಲ್ಲಿ ಈ ಡೈಜೆಷನ್ ಮಾಡ್ಲಿಕ್ಕೆ ಎನ್ಸೈಮ್ಸ್ ಎಲ್ಲಿಂದ ಬರ್ತವೆ ಅಂತಂದ್ರೆ ಅವು ಇಂಟೆಸ್ಟಿನಲ್ ಸೀಕಮ್ ಇಂದ ಬರ್ತವೆ. ಸೊ ಫುಡ್ ಒಳಗಡೆ ಬರ್ತಾ ಇಲ್ಲಿ ಗ್ರೈಂಡ್ ಆಯ್ತಾ, ಗ್ರೈಂಡ್ ಆಗಿ ಅದು ಅಸಿಡಿಕ್ ಮೀಡಿಯಂ ನ ನ್ಯೂಟ್ರಲೈಸ್ ಮಾಡ್ತು ಕ್ಯಾಲ್ಸಿಫರಸ್ ಗ್ಲ್ಯಾಂಡ್ಸ್. ಅದಾದ್ಮೇಲೆ ಫುಡ್ ಇಲ್ಲೇನ್ ಬರುತ್ತಲ್ಲ, ಅವಾಗ ಡೈಜೆಸ್ಟಿವ್ ಎನ್ಸೈಮ್ಸ್ ಆ ಫುಡ್ ನ ಫುಲ್ ಬ್ರೇಕ್ ಡೌನ್ ಮಾಡುತ್ತೆ. ಬ್ರೇಕ್ ಡೌನ್ ಆಗ್ತಾ ಕೆಳಗಡೆ ಹೋಗ್ತಾ ಹೋಗ್ತಾ ಏನಾಗ್ಬೇಕು, ಅದು ಡೈಜೆಸ್ಟೆಡ್ ಫುಡ್ ಅಬ್ಸಾರ್ಬ್ ಆಗ್ಬೇಕು ಬಾಡಿನಲ್ಲಿ. ಸೊ ಅಬ್ಸಾರ್ಪ್ಷನ್ ಎಲ್ಲಾಗುತ್ತೆ, ಇಂಟೆಸ್ಟೈನ್ ಒಳಗಡೆನೆ ಆಗುತ್ತೆ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ, ಏನದು ಅಂತಂದ್ರೆ ಈ ಎಲಿಮೆಂಟರಿ ಕೆನಲ್ ಇದೆಯಲ್ಲ, ಇದು ಇವಾಗ ಅರ್ಥವರ್ಮ್ ಬಾಡಿ. ಸೊ ಇದನ್ನ ನಾವು ಹಿಂಗೆ ಅಗೇನ್ ಕಟ್ ಮಾಡಿ ನೋಡಿದ್ರೆ, ಹೊರಗಡೆಯಿಂದ ಏನಿದೆ ಬಾಡಿ ವಾಲ್ ಇದೆಯಾ, ಒಳಗಡೆಯಿಂದ ಏನಿದೆ, ದಿಸ್ ಒನ್ ಈಸ್ ಇಂಟೆಸ್ಟೈನ್. ಈ ಪಾರ್ಟ್ ಅಲ್ಲಿ ಕಟ್ ಮಾಡಿದ್ರೆ, ಇಂಟೆಸ್ಟೈನ್ ಪಾರ್ಟ್ ಅಲ್ಲಿ ಕಟ್ ಮಾಡಿದ್ರೆ, ಸೊ ಈ ಇಂಟೆಸ್ಟೈನ್ ಅಲ್ಲಿ ಆಫ್ಟರ್ ಇಂಟೆಸ್ಟೈನಲ್ ಸೀಕಮ್, ಇಂಟೆಸ್ಟೈನ್ ಇಲ್ಲಿ ಮುಂದ್ಗಡೆ ಅಲ್ಲ ಹಿಂದ್ಗಡೆ ಪಾರ್ಟ್ ಅಲ್ಲಿ ಏನಾಗುತ್ತೆ, ನಾವು ದಿಸ್ ಈಸ್ ದ ಡಾರ್ಸಲ್ ಸರ್ಫೇಸ್, ದಿಸ್ ಈಸ್ ದ ವೆಂಟ್ರಲ್ ಸರ್ಫೇಸ್. ಅನಿಮಲ್ ಅನ್ನ ಹಿಂಗ್ ಕಟ್ ಮಾಡಿದೀವಿ, ಮೇಲ್ಗಡೆ ಡಾರ್ಸಲ್ ಇದೆ, ಕೆಳಗಡೆ ವೆಂಟ್ರಲ್ ಇದೆ. ಈ ಡಾರ್ಸಲ್ ಸರ್ಫೇಸ್ ನಲ್ಲಿ ಏನಿದ್ದು ಬಾಡಿ ವಾಲ್ ಇದೆಯಲ್ಲ, ದಿಸ್ ಬಾಡಿ ವಾಲ್ ಇಟ್ ವಿಲ್ ಫೋಲ್ಡ್ ಇನ್ಸೈಡ್. ಸೊ ಈ ಬಾಡಿ ವಾಲ್ ಇದೆಯಲ್ಲ ಮೇಲ್ಗಡೆದು, ಸೊ ವಾಟ್ ಇಟ್ ವಿಲ್ ಬಿಕಮ್, ಇಟ್ ಫಾರ್ಮ್ಸ್ ಅ ಸ್ಮಾಲ್ ಫೋಲ್ಡಿಂಗ್ಸ್. ಓಕೆ, ಸೊ ಈ ಫೋಲ್ಡ್ ಇದೆಯಲ್ಲ, ಆ ಫೋಲ್ಡ್ ಇಂಟೆಸ್ಟಿನಲ್ ಲುಮೆನ್ ಒಳಗಡೆ ಹೋಗುತ್ತೆ. ಸೊ ವಾಟ್ ಈಸ್ ದ ಫಂಕ್ಷನ್ ಹಿಯರ್, ಇದೇನು ಫೋಲ್ಡಿಂಗ್ ಇದೆಯಲ್ಲ, ದಿಸ್ ಫೋಲ್ಡಿಂಗ್ ವಿ ಕಾಲ್ ಇಟ್ ಆಸ್ ಅ ಟಿಫ್ಲೋಸೋಲ್. ವೆರಿ ವೆರಿ ಇಂಪಾರ್ಟೆಂಟ್. What is this tiflosole? It is the internal fold from the dorsal wall. So elementary canal adu dorsal wall enittala adu ಒಳಗಡೆ fold ಆಯ್ತು, and that fold we call it as a tiflosole. ಯಾಕೆ ಆ ರೀತಿ fold ಆಯ್ತು? To increase the area of absorption. So animals ಕೂಡ ಎಷ್ಟು ಜಾಣ ಇರ್ತವೆ ಅಂದ್ರೆ intestine ನಲ್ಲಿ absorption ಆಗ್ಬೇಕಾ, so elementary canal ಹಿಂಗಿತ್ತು ಅಂದ್ರೆ dorsal ನಲ್ಲಿ ಇಷ್ಟೇ ಏರಿಯಾ ಸಿಕ್ತು absorb ಆಗ್ಲಿಕ್ಕೆ. ಬಟ್ ಇದೇನ್ ಮಾಡ್ತಿದೆ, ಈ ರೀತಿ ಸ್ಕಿನ್ ಅನ್ನ ಎಕ್ಸ್ಟೆಂಡ್ ಮಾಡೋದ್ರಿಂದ ಜಾಸ್ತಿ ಏರಿಯಾ ಸಿಕ್ತು. ಸೊ ಜಾಸ್ತಿ ಏರಿಯಾ ಇತ್ತು ಅಂದ್ರೆ ಜಾಸ್ತಿ ಅಬ್ಸಾರ್ಪ್ಷನ್ ಆಗುತ್ತೆ ಡೈಜೆಸ್ಟೆಡ್ ಫುಡ್. ಸೊ ಇನ್ ಕೇಸ್ ಆಫ್ ಇಂಟೆಸ್ಟೈನ್, okay, the dorsal body wall infolds and that we call it as a tiflosole. ಸೊ ಈ ಎಂಟೈರ್ ನೀವು ಇಂಟೆಸ್ಟೈನ್ ತಗೊಂಡ್ರೆ 20 ಇಲ್ಲಿಂದ ಸ್ಟಾರ್ಟ್ ಆಗಿದೆ ಹೌದಾ, ಇಂಟೆಸ್ಟೈನ್ ಸ್ಟಮಕ್ ಆದ್ಮೇಲೆ ಇಂಟೆಸ್ಟೈನ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಸ್ಟಾರ್ಟ್ ಆಗಿರೋ ಇಂಟೆಸ್ಟೈನು ಲಾಸ್ಟ್ ಸೆಗ್ಮೆಂಟ್ ವರೆಗೂ ಅದು ಹಂಗೆ ಇರುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಸ್ಟಮಕ್ ಆದ್ಮೇಲೆ ಸ್ಟಾರ್ಟ್ ಆಗಿ ಕೊನೆಯ ಸೆಗ್ಮೆಂಟ್ ವರೆಗೂ ಇಂಟೆಸ್ಟೈನ್ ಹಂಗೇ ರನ್ ಆಗಿರುತ್ತೆ, ಅಷ್ಟು ಉದ್ದ ಅನಿಮಲ್ ಇದ್ರೂನು. ಈ ಇಂಟೆಸ್ಟೈನ್ ಅನ್ನ ನಾವ್ ಇವಾಗ ಎರಡು ಪಾರ್ಟ್ ಆಗಿ ವಿಂಗಡಿಸಬಹುದು. ಹೆಂಗೆ, ಟಿಫ್ಲೋಸೋಲ್
ಈ ಟಿಫ್ಲೋಸೋಲ್ ಇದೆಯಲ್ಲ, ಟಿಫ್ಲೋಸೋಲ್ ಆಗಕ್ಕಿಂತ ಮುಂಚೆ ಇಂಟೆಸ್ಟೈನ್, ಟಿಫ್ಲೋಸೋಲ್ ಫಾರ್ಮ್ ಆದ್ಮೇಲೆ ಇರುವಂತಹ ಇಂಟೆಸ್ಟೈನ್, ಅದನ್ನೇ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಪ್ರೀ ಟಿಫ್ಲೋಸೋಲಾರ್ ಪಾರ್ಟ್ ಆಫ್ ಇಂಟೆಸ್ಟೈನ್. ಪ್ರೀ ಟಿಫ್ಲೋಸೋಲಾರ್ ಅಂದ್ರೆ ಏನು, ಟಿಫ್ಲೋಸೋಲ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನಿಮಗೆ ಬಾಡಿ ವಾಲ್ ನಲ್ಲಿ ಈ ರೀತಿ ಫೋಲ್ಡಿಂಗ್ ಇರುತ್ತೆ. ಓಕೆ, ಸೊ ಇದಕ್ಕಿಂತ ಮುಂಚೆ ಇಲ್ಲಿ ಏನು ಇರೋದಿಲ್ಲ, ಜಸ್ಟ್ ಇಲ್ಲಿ ಪ್ಲೇನ್ ಸರ್ಫೇಸ್ ಇರುತ್ತೆ ಈ ರೀತಿ. ಓಕೆ, ಸೊ ಅದಕ್ಕೆ ಇದನ್ನ ಪ್ರೀ ಟಿಫ್ಲೋಸೋಲಾರ್ ಇಂಟೆಸ್ಟೈನ್ ಅಂಡ್ ದಿಸ್ ಈಸ್ ಟಿಫ್ಲೋಸೋಲಾರ್ ಇಂಟೆಸ್ಟೈನ್ ಅಂತ ಹೇಳಿರೋದು. ಸೊ ದಿಸ್ ಈಸ್ ಟಿಫ್ಲೋಸೋಲಾರ್ ಪಾರ್ಟ್ ಆಫ್ ಇಂಟೆಸ್ಟೈನ್. ಇಂಟೆಸ್ಟಿನಲ್ ಲುಮೆನ್ ಅಂದ್ರೆ ಏನು, ಈ ಇಂಟೆಸ್ಟೈನ್ ಒಳಗಡೆ ಇರುವಂತಹ ಏನು ಜಾಗ ಇದೆಯಲ್ಲ, ಫುಡ್ ಎಲ್ಲಿ ಮೂವ್ ಆಗ್ತಾ ಇರುತ್ತಲ್ಲ, ಅದನ್ನ ನಾವು ಇಂಟೆಸ್ಟಿನಲ್ ಲುಮೆನ್ ಅಂತ ಹೇಳ್ತೀವಿ. ಸೊ ಡೈಜೆಸ್ಟಿವ್ ಸಿಸ್ಟಮ್, ಯು ಹ್ಯಾವ್ ಟು ರಿಮೆಂಬರ್, ಫುಡ್ ಮೌತ್ ಗೆ ಬರುತ್ತೆ, ಆಮೇಲೆ ಫ್ಯಾರಿಂಗ್ಸ್, ಇಸೋಫೇಗಸ್, ಗಿಜಾರ್ಡ್ ಇಂದ ಸ್ಟಮಕ್ ಗೆ ಬರುತ್ತೆ, ಸ್ಟಮಕ್ ಇಂದ ಪ್ರೀ ಟಿಫ್ಲೋಸೋಲಾರ್ ಇಂಟೆಸ್ಟೈನ್ ಬರುತ್ತೆ, ಅಲ್ಲಿಂದ ಟಿಫ್ಲೋಸೋಲಾರ್ ಇಂಟೆಸ್ಟೈನ್ ಬರುತ್ತೆ, ಅಲ್ಲಿಂದ ಫುಡ್ ಡೈಜೆಸ್ಟ್ ಆಗಿ ಅಬ್ಸಾರ್ಪ್ಷನ್ ಆಗಿ ಅನ್ವಾಂಟೆಡ್ ಫುಡ್ ಪಾರ್ಟಿಕಲ್ಸ್ ಏನಸ್ ಮೂಲಕ ಹೊರಗಡೆ ಹೋಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಅರ್ಥವರ್ಮ್. ಸರಿನಾ? ನಾವು ನೆಕ್ಸ್ಟ್ ಒನ್ ಈಸ್ ಬ್ಲಡ್ ವಾಸ್ಕ್ಯುಲರ್ ಸಿಸ್ಟಮ್. So circulatory system in annelids, it is always closed type. What do you mean by closed type? Closed type ಅಂದ್ರೆ ಬ್ಲಡ್ ಯಾವತ್ತು ಪರ್ಫೆಕ್ಟ್ ಆದಂತಹ ಬ್ಲಡ್ ವೆಸಲ್ಸ್ ಗಳಲ್ಲಿ, ರಕ್ತನಾಳಗಳಲ್ಲಿ ಅದು ಚಲಿಸ್ತಾ ಇರುತ್ತೆ. That type of circulatory system we call it as a closed type. So in case of earthworm, the circulatory system consists of blood vessels, capillaries and heart. ನಮ್ಮ ಬಾಡಿನಲ್ಲಿರುವಂತಹ ಫುಲ್ ಡೆವಲಪ್ ಆದಂತಹ ಹಾರ್ಟ್ ಅಲ್ಲ, ಹಾರ್ಟ್ ಲೈಕ್ ಸ್ಟ್ರಕ್ಚರ್ಸ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಬ್ಲಡ್ ವೆಸಲ್ಸ್ ಇರ್ತವೆ, ಕ್ಯಾಪಿಲರೀಸ್ ಇರ್ತವೆ, ಮತ್ತೆ ಹಾರ್ಟ್ ಇರುತ್ತೆ. ಅದರಲ್ಲಿ ಎಕ್ಸ್ಪೆಷಲಿ ಅನಿಮಲ್ ಬಾಡಿಯನ್ನ ಸೈಡ್ ಇಂದ ತೋರಿಸಿದ್ದಾರೆ ಇಲ್ಲಿ. ಸೊ ಮೇಲ್ಗಡೆ ಯಾವುದು ಡಾರ್ಸಲ್ ಇದೆ, ಕೆಳಗಡೆ ಯಾವುದು ಇದು ವೆಂಟ್ರಲ್ ಇದೆ. ದಿಸ್ ಈಸ್ ಮೌತ್ ಅಂಡ್ ದಿಸ್ ಈಸ್ ಪ್ರೋಸ್ಟೋಮಿಯಂ. ಕರೆಕ್ಟಾ? ಪ್ರೋಸ್ಟೋಮಿಯಂ, ನಾಟ್ ಪೆರಿಸ್ಟೋಮಿಯಂ. ಸೊ ಸರ್ಕ್ಯುಲೇಟರಿ ಸಿಸ್ಟಮ್ ನಲ್ಲಿ ಡಾರ್ಸಲ್ ಸರ್ಫೇಸ್ ಇರುತ್ತಲ್ಲ, ಅಲ್ಲಿ ಮೇನ್ ಒಂದು ಬ್ಲಡ್ ವೆಸಲ್ ಇರುತ್ತೆ. ದಿಸ್ ಒನ್, ಕ್ಯಾನ್ ಯು ಸಿ ಹಿಯರ್? ದಿಸ್ ವಿ ಕಾಲ್ ಇಟ್ ಆಸ್ ಅ ಡಾರ್ಸಲ್ ಬ್ಲಡ್ ವೆಸಲ್. ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಮಗೆ ಡಾರ್ಸಲ್ ವ್ಯೂ ನಲ್ಲಿ ಈ ರೀತಿ ಥಿನ್ ಒಂದು ಲೈನ್ ಕಾಣುತ್ತೆ ಅಂತ ಹೇಳಿದ್ವಲ್ಲ, ಯಾವ್ದದು? ಡಾರ್ಸಲ್ ವೆಸಲ್. ಕೆಳಗಡೆ ಬಂದ್ರೆ ಇಲ್ಲಿ ಒಂದು ವೆಂಟ್ರಲ್ ಬ್ಲಡ್ ವೆಸಲ್ ಇರುತ್ತೆ. ಸೊ ಈ ಸೆಗ್ಮೆಂಟ್ ಫಸ್ಟ್ ಇಂದ ಲಾಸ್ಟ್ ವರೆಗೂ ನೀವು ರನ್ ಆಗಿರ್ತವೆ. ಜಸ್ಟ್ ಒಂದು ಪಾರ್ಟ್ ಅನ್ನ ಮಾತ್ರ ಇಲ್ಲಿ ಎನ್ಲಾರ್ಜ್ ಮಾಡಿ ತೋರಿಸಿರೋದು. ಸೊ ಸರ್ಕ್ಯುಲೇಟರಿ ಸಿಸ್ಟಮ್ ನಲ್ಲಿ ಮೇಲ್ಗಡೆ ಒಂದು ಡಾರ್ಸಲ್ ಬ್ಲಡ್ ವೆಸಲ್ ಇದೆ, ಕೆಳಗಡೆ ಒಂದು ವೆಂಟ್ರಲ್ ಬ್ಲಡ್ ವೆಸಲ್ ಇದೆ. ವೆಂಟ್ರಲ್ ಬ್ಲಡ್ ವೆಸಲ್, ಹಿಯರ್ ಇಟ್ ಈಸ್. ಓಕೆ, ನೌ ರಿಮೆಂಬರ್, ಇನ್ ಕೇಸ್ ಆಫ್ ಡಾರ್ಸಲ್ ಬ್ಲಡ್ ವೆಸಲ್, the blood always moves in this direction. ಅಂದ್ರೆ ಪೋಸ್ಟೀರಿಯರ್ ಅಂದ್ರೆ ಹಿಂದ್ಗಡೆಯಿಂದ ಎಂಟೀರಿಯರ್, ಮುಂದ್ಗಡೆ ಡೈರೆಕ್ಷನ್ ನಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ, ಈ ಡೈರೆಕ್ಷನ್ ನಲ್ಲಿ. ಓಕೆ, ಅದೇ ನೀವು ವೆಂಟ್ರಲ್ ಬ್ಲಡ್ ವೆಸಲ್ ತಗೊಂಡ್ರೆ ದ ಡೈರೆಕ್ಷನ್ ಈಸ್ ಆಲ್ವೇಸ್ ಲೈಕ್ ದಿಸ್. ಮುಂದ್ಗಡೆಯಿಂದ ಹಿಂದ್ಗಡೆ ಡೈರೆಕ್ಷನ್ಗೆ ಈ ರೀತಿಯಾಗಿ ಈ ಡೈರೆಕ್ಷನ್ ನಲ್ಲಿ ಬ್ಲಡ್ ಮೂವ್ ಆಗ್ತಾ ಇರುತ್ತೆ ಬ್ಲಡ್ ವೆಸಲ್ ನಲ್ಲಿ. ಈ ಡಾರ್ಸಲ್ ಮತ್ತೆ ಬ್ಲಡ್ ವೆಸಲ್ಸ್ ಗಳು ಎರಡನ್ನೂ ಜಾಯಿನ್ ಮಾಡುವಂತಹ ಏನು ಸ್ಟ್ರಕ್ಚರ್ಸ್ ಇದಾವಲ್ಲ, ಇವನ್ನ ಏನಂತ ಕರೀತಾರೆ? ಲ್ಯಾಟ್ರಲ್ ಹಾರ್ಟ್ಸ್ ಅಂತ ಕರೀತಾರೆ. Okay, so what are these lateral hearts? They join the dorsal blood vessel and ventral blood vessel. So look at this picture. ಬ್ಲಡ್ ಇಲ್ಲಿ ಈ ರೀತಿ ಮೂವ್ ಆಗ್ತಾ ಇದೆ, ಹೌದಾ? ಅದು ಮೂವ್ ಆಗ್ತಾ ಆಗ್ತಾ ಇಲ್ಲಿಂದ ವೇಟ್ ವಿ ವಿಲ್ ಚೇಂಜ್. ಓಕೆ, ಸೊ ಅದು ಮೂವ್ ಆಗ್ತಾ ಆಗ್ತಾ ಇಲ್ಲಿಂದ ಬ್ಲಡ್ ಹಿಂಗೆ ಕೆಳಗಡೆ ಬರುತ್ತೆ. ಈ ಲ್ಯಾಟ್ರಲ್ ಹಾರ್ಟ್ಸ್ ಒಳಗಡೆ ಬ್ಲಡ್ ಬರುತ್ತೆ. ಬ್ಲಡ್ ಬಂದು ಮುಂದ್ಗಡೆ ಅದು ಹಿಂಗೆ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಂದಕ್ಕೆ ಹೋಗ್ತಾ ಹೋಗ್ತಾ ಅಗೇನ್ ಇಟ್ ವಿಲ್ ಕಮ್ ಟು ದ ಡಾರ್ಸಲ್ ಬ್ಲಡ್ ವೆಸಲ್. ಅಲ್ಲಿಂದ ಅದು ಲ್ಯಾಟ್ರಲ್ ಹಾರ್ಟ್ಸ್ ಬಂದು ವೆಂಟ್ರಲ್ ಬರುತ್ತೆ, ಮತ್ತೆ ಅದು ಹಿಂದ್ಗಡೆ ಹೋಗುತ್ತೆ. ಸೊ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಬ್ಲಡ್ ಮೂವ್ ಆಗ್ತಾ ಇರುತ್ತೆ. ಈ ಡಾರ್ಸಲ್ ಬ್ಲಡ್ ವೆಸಲ್ ಮತ್ತೆ ವೆಂಟ್ರಲ್ ಬ್ಲಡ್ ವೆಸಲ್ ಮತ್ತೆ ಲ್ಯಾಟ್ರಲ್ ಹಾರ್ಟ್ಸ್ ಅನ್ನ ಬಿಟ್ಟು ದೇರ್ ಆರ್ ಮೆನಿ ಸ್ಮಾಲ್ ಕ್ಯಾಪಿಲರೀಸ್. ಸೊ ಆ ಕ್ಯಾಪಿಲರೀಸ್ ಏನ್ ಮಾಡ್ತವೆ? ಈ ಅನಿಮಲ್ ಬಾಡಿದು ಎಲ್ಲಾ ಪಾರ್ಟ್ಸಿಗೂ ಬ್ಲಡ್ ಅನ್ನ ಕ್ಯಾರಿ ಮಾಡ್ತವೆ. ಅದು ಇಸೋಫೇಗಸ್ ಇರ್ಬೋದು, ನರ್ವಸ್ ಸಿಸ್ಟಮ್ ಇರ್ಬೋದು, ಈ ಸ್ಕಿನ್ ಇರ್ಬೋದು, ಬಾಡಿ ವಾಲ್ ಇರ್ಬೋದು. ಸೊ ಪ್ರತಿಯೊಂದು ಬಾಡಿ ಪಾರ್ಟ್ಸಿಗೆ ಕ್ಯಾಪಿಲರೀಸ್ ಮೂಲಕ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ. ಈ
ಈ ಎಲ್ಲಿದೆ ಇಸೋಫೇಗಸ್ ಇರುತ್ತಲ್ಲ, ಇಸೋಫೇಗಸ್ ಅಲ್ಲಿ ಅದು ಏನ್ ಫ್ಲೋ ಆಗುತ್ತಲ್ಲ ಅದನ್ನ ನಾವು ಲ್ಯಾಟ್ರಲ್ ಇಸೋಫೇಗಸ್ ಹಾರ್ಟ್ ಅಂತಾನು ಹೇಳ್ತಾರೆ. ಸೊ ಜಸ್ಟ್ ರಿಮೆಂಬರ್ ದಿಸ್ ಪಾಯಿಂಟ್. ಸೊ ಸರ್ಕ್ಯುಲೇಟರಿ ಸಿಸ್ಟಮ್ ನಲ್ಲಿ ಯು ಹ್ಯಾವ್ ಟು ರಿಮೆಂಬರ್ ಡಾರ್ಸಲ್ ಬ್ಲಡ್ ವೆಸಲ್, ಇದನ್ನ ರೌಂಡ್ ಮಾಡ್ಕೊಳ್ಳಿ, ವೆಂಟ್ರಲ್ ಬ್ಲಡ್ ವೆಸಲ್, ಓಕೆ, ಅಂಡ್ ಲ್ಯಾಟ್ರಲ್ ಹಾರ್ಟ್ಸ್, ಅಂಡ್ ಕೀಪ್ ದಿಸ್ ಡೈರೆಕ್ಷನ್, ಈ ಡೈರೆಕ್ಷನ್ ಅನ್ನ ಡ್ರಾ ಮಾಡಿ. ಡಾರ್ಸಲ್ ನಲ್ಲಿ ಹಿಂಗೆ ಅಂಡ್ ವೆಂಟ್ರಲ್ ನಲ್ಲಿ ಈ ರೀತಿ. ನೆಕ್ಸ್ಟ್ ಪಾಯಿಂಟ್, the blood glands on 4th, 5th and 6th segment. This is 4th, 5th and 6th. So here you will find the blood glands. Okay. So ಈ blood glands ಏನ್ ಮಾಡ್ತವೆ? They will produce the blood cells and hemoglobin. See, ನಮ್ ಬಾಡಿ ಒಳಗಡೆ ಬೋನ್ ಮ್ಯಾರೋ ಇರುತ್ತಾ? ಎಲ್ಲಿರುತ್ತೆ ಬೋನ್ ಮ್ಯಾರೋ? ಬೋನ್ದು ಒಳಗಡೆ ಇರುತ್ತೆ. ಸೊ ಒಂದು ಮೂಳೆ ಅಥವಾ ಬೋನ್ ಅನ್ನ ತಗೊಂಡ್ರೆ ಒಳಗಡೆ ಇಲ್ಲಿ ಸಾಫ್ಟ್ ಆದಂತಹ ಟಿಶ್ಯೂ ಇರುತ್ತೆ. ದಿಸ್ ವಿ ಕಾಲ್ ಇಟ್ ಆಸ್ ಅ ಬೋನ್ ಮ್ಯಾರೋ. ಬೋನ್ ಮ್ಯಾರೋ. ಓಕೆ, ವಾಟ್ ದಿಸ್ ಬೋನ್ ಮ್ಯಾರೋ ವಿಲ್ ಡೂ? ಇಟ್ ಪ್ರೊಡ್ಯೂಸಸ್ ದ RBCs ಇನ್ ಅವರ್ ಬಾಡಿ. ಬ್ಲಡ್ ಸೆಲ್ಸ್ ಅನ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ಅದೇ ಸೇಮ್ ಫಂಕ್ಷನ್ ಅನ್ನ ಬ್ಲಡ್ ಸೆಲ್ಸ್ ಗಳು ಮಾಡ್ತಾ ಇದ್ದಾವೆ. ಸೊ ದೀಸ್ ಬ್ಲಡ್ ಗ್ಲ್ಯಾಂಡ್ಸ್ ಮಾಡ್ತಾ ಇದ್ದಾವೆ. Blood glands, they will produce the blood cells, okay, and they also produce the hemoglobin, but it is dissolved in blood plasma. Nam body ಒಳಗಡೆ RBCs ಇರ್ತಾವ, ಕೆಂಪು ರಕ್ತ ಕಣಗಳು. ಸೊ ಈ RBCs ನಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ. ಬಟ್ ಇಲ್ಲಿ ಏನಾಗ್ತಿದೆ, ಬ್ಲಡ್ ಪ್ಲಾಸ್ಮಾ ಇದೆಯಲ್ಲ, ಲಿಕ್ವಿಡ್ ಮೀಡಿಯಂ ಇದೆಯಲ್ಲ, ಸೊ ಬ್ಲಡ್ ಪ್ಲಾಸ್ಮಾದಲ್ಲಿ ಹಿಮೋಗ್ಲೋಬಿನ್ಸ್ ಅವು ಡಿಸಾಲ್ವ್ ಆಗಿರ್ತವೆ. ಸೊ ಜಸ್ಟ್ ರಿಮೆಂಬರ್ ದಿಸ್ ಪಾಯಿಂಟ್ಸ್. Blood glands, they are present on 4th, 5th and 6th segment and they produces blood cells and hemoglobin. Next one, respiration by moist body surface into blood stream. So you have to note this point. ಬರ್ಕೊಂಬಿಡಿ. ಯಾಕೆ ಅಂದ್ರೆ annelida ನಲ್ಲಿ no special respiratory system is present. ಸೊ ಉಸಿರಾಡಿಸ್ಲಿಕ್ಕೆ ಸಪರೇಟ್ ಆಗಿ ಒಂದು ಸಿಸ್ಟಮ್ ಅಂತ ಇರೋದಿಲ್ಲ. ಇವಾಗ ನಮ್ ಬಾಡಿ ಒಳಗಡೆ ಬ್ಲಡ್ ಫ್ಲೋ ಆಗ್ತಾ ಇರುತ್ತಾ, ಸೊ ಬ್ಲಡ್ ಫ್ಲೋ ಆಗ್ತಾ ಆಗ್ತಾ ಅದು ಲಂಗ್ಸ್ ಗೆ ಹೋಗುತ್ತೆ. ಸೊ ಲಂಗ್ಸ್ ನಲ್ಲಿ ಏನಾಗುತ್ತೆ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗಿ ಆ ಗ್ಯಾಸ್ ನಮ್ ನಾಸ್ಟ್ರಿಲ್ ಮೂಲಕ ಹೊರಗಡೆ ಬರುತ್ತೆ. ಬಟ್ ಇನ್ ಕೇಸ್ ಆಫ್ ದೀಸ್ ಆರ್ಗ್ಯಾನಿಸಮ್ಸ್ ದೇರ್ ಇಸ್ ನೋ ಸ್ಪೆಷಲ್ ಸರ್ಕ್ಯುಲೇಟರಿ ಸಿಸ್ಟಮ್. ಅವಾಗ ಏನಾಗುತ್ತೆ, ಈ ಬಾಡಿ ಸರ್ಫೇಸ್ ಇದೆಯಲ್ಲ, ದಿಸ್ ಬಾಡಿ ವಾಲ್ ಕೆಳಗಡೆ ಸಾಕಷ್ಟು ಬ್ಲಡ್ ಕ್ಯಾಪಿಲರೀಸ್ ಇರ್ತವೆ, ಬ್ಲಡ್ ವೆಸಲ್ಸ್ ಫ್ಲೋ ಆಗ್ತಾ ಇರ್ತವೆ. ಸೊ ಆ ಬ್ಲಡ್ ವೆಸಲ್ಸ್ ಇಂದ ಡೈರೆಕ್ಟ್ ಆಗಿ ಸ್ಕಿನ್ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗುತ್ತೆ ಅಂಡ್ ಆಕ್ಸಿಜನ್ ಒಳಗ್ ಬರುತ್ತೆ. ಅಂದ್ರೆ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗುತ್ತೆ. ಎದ್ರ ಮೂಲಕ? ಥ್ರೂ ಮಾಯ್ಸ್ಟ್ ಬಾಡಿ ಸರ್ಫೇಸ್ ಇಂಟು ಬ್ಲಡ್ ಸ್ಟ್ರೀಮ್. ಸೊ ಕೆಳಗಡೆ ಇರುವಂತಹ ಬ್ಲಡ್ ವೆಸಲ್ಸ್ ನಲ್ಲಿ ಈ ರೀತಿಯಾಗಿ ಡೈರೆಕ್ಟ್ ಆಗಿ ಗ್ಯಾಸಿಯಸ್ ಎಕ್ಸ್ಚೇಂಜ್ ಆಗುತ್ತೆ. ಅದನ್ನ ಇಲ್ಲಿ ರೆಸ್ಪಿರೇಷನ್ ಅಂತ ನಾವು ಹೇಳ್ಬೋದು. ಸೊ ಸರ್ಕ್ಯುಲೇಟರಿ ಸಿಸ್ಟಮ್ ಇಟ್ ಸೆಲ್ಫ್ ಈಸ್ ಡೂಯಿಂಗ್ ದ ರೆಸ್ಪಿರೇಷನ್ ಪ್ರೊಸೆಸ್ ಹಿಯರ್, ನೋ ಸ್ಪೆಷಲ್ ಆರ್ಗನ್ಸ್. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಒನ್, ಎಕ್ಸ್ಕ್ರೀಟರಿ ಸಿಸ್ಟಮ್. So in case of nephridia, the structures which helps in excretion ಯಾವುದು? nephridia. Sorry. In case of annelida, the excretory organs ಏನಂತ ಕರಿತೀವಿ ನಾವು? nephridia ಅಂತ ಕರಿತೀವಿ. Okay. What are these nephridia? These are highly coiled structures. Okay. Coiled tube-like structures which helps in excretion. ಎಕ್ಸ್ಕ್ರೀಷನ್ ಅಂದ್ರೆ ಏನು? ರಿಮೂವಲ್ ಆಫ್ ಅನ್ವಾಂಟೆಡ್ ಪಾರ್ಟಿಕಲ್ಸ್. ಅಂದ್ರೆ ದೇಹಕ್ಕೆ ಬೇಡವಾದಂತಹ ಪಾರ್ಟಿಕಲ್ಸ್ ಇನ್ನ ದೇಹದಿಂದ ಹೊರಗಡೆ ಹಾಕುವಂತಹ ಒಂದು ಪ್ರೊಸೆಸ್ಗೆ ನಾವು ಎಕ್ಸ್ಕ್ರೀಷನ್ ಅಂತ ಹೇಳ್ತೀವಿ. ಸೊ ಬಾಡಿಗೆ ಅಗತ್ಯ ಆಗದೆ ಇರುವಂತಹ ಸಬ್ಸ್ಟೆನ್ಸಸ್ ಯಾವ್ಯಾವ ಇರ್ಬೋದು? ಒಂದಂತೂ ಕಾರ್ಬನ್ ಡೈಆಕ್ಸೈಡ್, ಇನ್ನೂ ಒಂದು ಅನ್ಡೈಜೆಸ್ಟೆಡ್ ಫುಡ್ ಇರ್ಬೋದು. ಇದ್ರ ಜೊತೆಗೇನೆ ಇನ್ನೂ ಒಂದು ಬರುತ್ತೆ, ದಟ್ ಈಸ್ ನೈಟ್ರೋಜಿನಸ್ ವೇಸ್ಟ್. ಓಕೆ, ಇದನ್ನು ಎಲ್ಲಾದ್ರೂ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ, ಈ ಡೈಗ್ರಾಮ್ ಪಕ್ಕದಲ್ಲೇ ನೋಟ್ ಮಾಡ್ಕೊಳ್ಳಿ. ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೆಂಗೆ ಹೊರ ಹಾಕುತ್ತೆ? ಥ್ರೂ ರೆಸ್ಪಿರೇಷನ್. ಸೊ ಬಾಡಿ ಸರ್ಫೇಸ್ ಇಂದ ಸ್ಕಿನ್ ಮೂಲಕ, ಬಾಡಿ ವಾಲ್ ಮೂಲಕ ರೆಸ್ಪಿರೇಷನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರ ಹಾಕುತ್ತೆ. ಅನ್ಡೈಜೆಸ್ಟೆಡ್ ಫುಡ್ ಅನ್ನ ಹೆಂಗೆ ಹೊರ ಹಾಕುತ್ತಿದ್ದು? ಈ ಫುಡ್ ಮೂವ್ ಆಗ್ತಾ ಆಗ್ತಾ ಎಲಿಮೆಂಟರಿ ಕೆನಾಲ್ ಅಲ್ಲಿ ಡೈಜೆಸ್ಟ್ ಆಗದೆ ಇರುವಂತಹ ಫುಡ್ ಏನಸ್ ಮೂಲಕ ಇದು ಹೊರಗಡೆ ಹೋಗುತ್ತೆ. ಕರೆಕ್ಟಾ? ಉಳಿತ ಯಾವುದು? ನೈಟ್ರೋಜಿನಸ್ ವೇಸ್ಟ್. ಈ ನೈಟ್ರೋಜಿನಸ್ ವೇಸ್ಟ್ ಅನ್ನ ಹೊರಗಡೆ ಹಾಕ್ಲಿಕ್ಕೆ ಇರುವಂತಹ ಸ್ಪೆಷಲ್ ಸ್ಟ್ರಕ್ಚರ್ಸ್ ಯಾವುವು? ನೆಫ್ರೀಡಿಯಾ. ರಿಮೆಂಬರ್ ದಿಸ್ ಪಾಯಿಂಟ್. ಓಕೆ, ಈ ನೆಫ್ರೀಡಿಯಾ 3 ಟೈಪ್ಸ್ ಇರ್ತವೆ ಬೇಸ್ಡ್ ಆನ್ ದ ಲೊಕೇಶನ್. ಅವು ಯಾವ್ಯಾವ ಪಾರ್ಟ್ ಅಲ್ಲಿ ಇರ್ತವೆ ಅನ್ನೋದ್ರ ಮೇಲೆ ವಿ ಹ್ಯಾವ್ 3 ಟೈಪ್ಸ್. 3 ತುಂಬಾ ಇಂಪಾರ್ಟೆಂಟ್.
First one is septal nephridia, pharyngeal nephridia and integumentary nephridia. ಸೆಪ್ಟಲ್ ನೆಫ್ರಿಡಿಯಾ ಅಂತಂದ್ರೆ ಏನು? ಸೆಪ್ಟಾ ಅಂದ್ರೆ ಏನು? ಎರಡು ಸೆಗ್ಮೆಂಟ್ ಮಧ್ಯೆ ಏನು ಲೈನ್ ಇದೆಯಲ್ಲ, ಸೊ ದಿಸ್ ಲೈನ್ ವಿ ಕಾಲ್ ಇಟ್ ಆಸ್ ಅ ಸೆಪ್ಟಲ್ ನೆಫ್ರಿಡಿಯಾ. This septal nephridia are present after the clitellum. So clitellum ಆದ್ಮೇಲೆ ಏನು ಸೆಗ್ಮೆಂಟ್ಸ್ ಇದಾವಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗಿ ಕೊನೆಯ ಸೆಗ್ಮೆಂಟ್ ವರೆಗೂ we will find the septal nephridia. ಸ್ಟ್ರಕ್ಚರ್ಸ್ ಹೆಂಗಿರ್ತದೆ ಅಂತಂದ್ರೆ, see where to draw. Now here I will draw. Now this is one segment, okay, and this is another segment, and here we have one more segment. ಮಧ್ಯದಲ್ಲಿ ಏನಿರುತ್ತೆ? ಎಲಿಮೆಂಟರಿ ಕೆನಾಲ್ ಇರುತ್ತೆ, ಕರೆಕ್ಟಾ? Now this is the elementary canal. ಓಕೆ, ಸೊ ಇಲ್ಲಿ ಫುಡ್ ಮೂವ್ ಆಗ್ತಾ ಇರುತ್ತೆ, ಕರೆಕ್ಟಾ? ಈ ಸೆಪ್ಟಲ್ ನೆಫ್ರಿಡಿಯಾ ಹೆಂಗಿರ್ತವೆ ಅಂತಂದ್ರೆ ಈ ಪಾರ್ಟ್ ಅಲ್ಲಿ ಅರೇಂಜ್ ಆಗಿರ್ತವೆ. ಈ ಸೆಪ್ಟಮ್ ಇದೆಯಲ್ಲ, ಈ ಪಾರ್ಟ್ ಅಲ್ಲಿ ಓಪನ್ ಆಗಿ ಈ ರೀತಿ ಕಾಯಿಲ್ಡ್ ಸ್ಟ್ರಕ್ಚರ್ ಆಗಿ ಅವೇನ್ ಮಾಡ್ತವೆ, ನೆಕ್ಸ್ಟ್ ಹೋಗಿ ಎಲಿಮೆಂಟರಿ ಕೆನಾಲಿಗೆ ಓಪನ್ ಆಗಿ ವೇಸ್ಟ್ ಅನ್ನ ಎಲಿಮೆಂಟರಿ ಕೆನಾಲಿಗೆನೆ ಹಾಕ್ಬಿಡ್ತವೆ. ಸೊ ಅಗೇನ್ ಏನಸ್ ಮೂಲಕನೇ ಹೊರ ಹೋಗುತ್ತೆ ವೇಸ್ಟ್, ಬಟ್ ಇದನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ? ನೆಫ್ರಿಡಿಯಾಗಳು ಹೆಲ್ಪ್ ಮಾಡ್ತವೆ. ಸೊ ಸೆಪ್ಟಲ್ ನೆಫ್ರಿಡಿಯಾ ಸ್ಟ್ರಕ್ಚರ್ ಅನ್ನ ತಗೊಂಡ್ರೆ ಮುಂದ್ಗಡೆ ಒಂದು ಫನಲ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಓಕೆ, ಕೊಳವೆ ತರ ಒಂದು ಸ್ಟ್ರಕ್ಚರ್ ಇರುತ್ತೆ. ನೆಕ್ಸ್ಟ್ ಇದು ಕಾಯಿಲ್ ಸ್ಟ್ರಕ್ಚರ್ ಆಗಿ ಇಟ್ ವಿಲ್ ಓಪನ್ ಇನ್ ಟು ಅ ಸ್ಮಾಲ್ ಓಪನಿಂಗ್. ಇದೇನ್ ಫನಲ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ, ಇದನ್ನ ನೆಫ್ರೋಸ್ಟೋಮ್ ಅಂತ ಕರೀತಾರೆ, ನೆಫ್ರೋಸ್ಟೋಮ್. ಓಕೆ, ಅಂಡ್ ದಿಸ್ ಓಪನಿಂಗ್ ವಿ ಕಾಲ್ ಇಟ್ ಆಸ್ ನೆಫ್ರಿಡಿಯೋಪೋರ್, ನೆಫ್ರಿಡಿಯೋಪೋರ್. ಓಕೆ, ನಾವು ಕಾನ್ಸಂಟ್ರೇಟ್ ಹಿಯರ್, ಇದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೆಪ್ಟಲ್ ನೆಫ್ರಿಡಿಯಾ ಏನ್ ಮಾಡ್ತವೆ? ಇಲ್ಲಿಂದ ನೆಫ್ರೋಸ್ಟೋಮ್ ಇಂದ ನೈಟ್ರೋಜನಸ್ ವೇಸ್ಟ್ ಅನ್ನ ಕಲೆಕ್ಟ್ ಮಾಡ್ತವೆ. ಎಲ್ಲಿಂದ ಕಲೆಕ್ಟ್ ಮಾಡ್ತವೆ? ಈ ಬಾಡಿನಲ್ಲಿ ಸಿಲೋಮಿಕ್ ಫ್ಲೂಯಿಡ್ ಇರುತ್ತಾ ಸುತ್ತಲೂ, ಓಕೆ. ಸೊ ಈ ಸಿಲೋಮಿಕ್ ಫ್ಲೂಯಿಡ್ ನಲ್ಲಿ, ಇದು ಬಾಡಿ ವಾಲ್ ಆಯ್ತು. ಸೊ ಈ ಸಿಲೋಮಿಕ್ ಫ್ಲೂಯಿಡ್ ನಲ್ಲಿ ಇರುವಂತಹ ನೈಟ್ರೋಜನಸ್ ವೇಸ್ಟ್ ಅನ್ನ ಈ ನೆಫ್ರೋಸ್ಟೋಮ್ಗಳು ಹೀರ್ಕೋತವೆ. ಓಕೆ, ಸೊ ನೆಫ್ರೋಸ್ಟೋಮ್ ಒಳಗಡೆ ನೈಟ್ರೋಜನಸ್ ಬೇಸ್ ಹೋಗಿ ಅದು ಕಾಯಿಲ್ ಮೂಲಕ ಹಾದ್ ಹೋಗ್ಬೇಕಾದ್ರೆ ಇಂಪಾರ್ಟೆಂಟ್ ಏನಾದ್ರು ಪಾರ್ಟಿಕಲ್ಸ್ ಇದ್ರೆ ಮತ್ತೆ ಅದನ್ನ ಅಬ್ಸಾರ್ಬ್ ಮಾಡ್ಕೊಂಡು ಬೇಡವಾದಂತಹ ಪಾರ್ಟಿಕಲ್ ಅನ್ನ ಇವು ಎಲಿಮೆಂಟರಿ ಕೆನಾಲಿಗೆ, ಈ ಕೆನಾಲಿಗೆ ಕಳಿಸ್ಬಿಡ್ತವೆ. ಸೊ ಹಿಯರ್ ನೆಫ್ರಿಡಿಯಾ ಅಲ್ಟಿಮೇಟ್ಲಿ ಎಲ್ಲಿ ಎಂಟರ್ ಆಗ್ತಾ ಇದೆ? ಎಲಿಮೆಂಟರಿ ಕೆನಾಲಿಗೆ ಅದು ಎಂಟರ್ ಆಗ್ತಾ ಇದೆ. ಈ ನೆಫ್ರಿಡಿಯಾ ತನ್ನಲ್ಲಿರುವಂತಹ ವೇಸ್ಟ್ ಪಾರ್ಟಿಕಲ್ ನ ಎಲ್ಲ ಡಂಪ್ ಮಾಡ್ತಾ ಇದೆ, ಎಲ್ಲಿ ಹೊರಗೆ ಹಾಕ್ತಾ ಇದೆ? ಎಲಿಮೆಂಟರಿ ಕೆನಾಲ್ಗೆ ಹೊರಗೆ ಹಾಕ್ತಾ ಇದೆ. ಸೊ ದಿಸ್ ಟೈಪ್ ಆಫ್ ನೆಫ್ರಿಡಿಯಾ ವಿ ಕಾಲ್ ಇಟ್ ಆಸ್ ಎಂಟಿರೋನೆಫ್ರಿಕ್. Remember for CET, very important. So septal nephridia, they are enteronephric. Why? Because they dump their nitrogenous waste into the alimentary canal. Next coming to the pharyngeal nephridia. So pharyngeal ಅಂದ ತಕ್ಷಣ ಇಲ್ಲಿ pharynx ಅಂತ ನೆನಪಾಗುತ್ತೆ. ಸೊ pharynx ಇರುವಂತಹ ಲೊಕೇಶನ್ ನಲ್ಲಿ ಇರುವಂತಹ ನೆಫ್ರಿಡಿಯಾಗೆ ನಾವು pharyngeal nephridia ಅಂತ ಹೇಳ್ತೀವಿ. pharynx ಅಂತಂದ್ರೆ ಆಲ್ಮೋಸ್ಟ್ ನಮ್ಗೆ ಥರ್ಡ್, ಫೋರ್ತ್, ಫಿಫ್ತ್ ಆ ಸೆಗ್ಮೆಂಟ್ ಅಲ್ಲಿ ಫ್ಯಾರಿಂಗ್ಸ್ ಕಂಡು ಬರುತ್ತೆ. ಸೊ ಫೋರ್ತ್, ಫಿಫ್ತ್ ಮತ್ತೆ ಸಿಕ್ಸ್ತ್ ನಲ್ಲಿ ನಮಗೆ ಬ್ಲಡ್ ಗ್ಲ್ಯಾಂಡ್ಸ್ ಇತ್ತು ಸರ್ಕ್ಯುಲೇಟರಿ ಸಿಸ್ಟಮ್ ನಲ್ಲಿ, ಹೌದಾ? ಸೊ ದೀಸ್ ಸ್ಟ್ರಕ್ಚರ್ಸ್, ದೀಸ್ ಆರ್ ದ ಬ್ಲಡ್ ಗ್ಲ್ಯಾಂಡ್ಸ್. ಸೊ ಈ ಬ್ಲಡ್ ಗ್ಲ್ಯಾಂಡ್ಸ್ ನಲ್ಲಿ ಇರುವಂತಹ ಏನು ನೆಫ್ರಿಡಿಯಾ ಇದಾವಲ್ಲ, ಅದಕ್ಕೆ ಫ್ಯಾರಿಂಜಿಯಲ್ ನೆಫ್ರಿಡಿಯಾ ಅಂತ ಕರೀತಾರೆ. ಟಫ್ಟ್ ಆಫ್ ಫ್ಯಾರಿಂಜಿಯಲ್ ನೆಫ್ರಿಡಿಯಾ. ಟಫ್ಟ್ ಅಂದ್ರೆ ಫುಲ್ ಒಂದು ಗ್ರೂಪ್ ನಲ್ಲಿ ಇರ್ತವೆ, ಸಿಂಗಲ್ ಆಗಿರೋದಿಲ್ಲ, ಗ್ರೂಪ್ ನಲ್ಲಿ ಇರ್ತವೆ. ಅಂಡ್ ಆಲ್ ದೋಸ್ ಗ್ರೂಪ್ ಆಫ್ ಫ್ಯಾರಿಂಜಿಯಲ್ ನೆಫ್ರಿಡಿಯಾ ದೇ ಓಪನ್ ಬೈ ಎ ಡಕ್ಟ್. ಸೊ ಇವೇನ್ ಮಾಡ್ತವೆ? ಇವು ಕೂಡ ನೈಟ್ರೋಜನಸ್ ವೇಸ್ಟ್ ಅನ್ನ ಅಬ್ಸಾರ್ಬ್ ಮಾಡಿ ಅದನ್ನ ಈ ಫ್ಯಾರಿಂಗ್ಸ್ ಪ್ಲೇಸಿಗೆ ಕಳಿಸ್ಬಿಡ್ತವೆ. ಸೊ ಇಲ್ಲಿ ಡಂಪ್ ಆಗ್ತಾ ಇದೆ. ಓಕೆ, ಸೊ ದಿಸ್ ಟೈಪ್ ಆಫ್ ನೆಫ್ರಿಡಿಯಾ ಈಸ್ ಆಲ್ಸೋ ಎಂಟಿರೋನೆಫ್ರಿಕ್. ಓಕೆ, ಸೊ ಅನ್ವಾಂಟೆಡ್ ಪಾರ್ಟಿಕಲ್ಸ್ ಅನ್ನ ಎಲಿಮೆಂಟರಿ ಕೆನಲ್ಗೆ ಕಳಿಸಿ ಎಲಿಮೆಂಟರಿ ಕೆನಲ್ ನೆಕ್ಸ್ಟ್ ಅದು ಏನಸ್ ಮೂಲಕ ಹೊರ ಹೋಗುತ್ತೆ. ಸೊ ಸಚ್ ಟೈಪ್ ಆಫ್ ನೆಫ್ರಿಡಿಯಾ ವಿ ಕಾಲ್ ಇಟ್ ಆಸ್ ಅ ಎಂಟಿರೋನೆಫ್ರಿಕ್. ಬಟ್ ಡಿಫ್ರೆನ್ಸ್ ಏನು ಅಂತಂದ್ರೆ ಫ್ಯಾರಿಂಜಿಯಲ್ ನೆಫ್ರಿಡಿಯಾಕ್ಕೆ ನೆಫ್ರೋಸ್ಟೋಮ್ ಅಂತ ಏನು ಫನ್ನಲ್ ಇರೋದಿಲ್ಲ, ಜಸ್ಟ್ ಒಂದು ಸ್ಮಾಲ್ ಓಪನಿಂಗ್ ಇರುತ್ತೆ, ದೆನ್ ಕಾಯಿಲ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಈ ಕಾಯಿಲ್ ಒಂದು ನೆಫ್ರಿಡಿಯೋಪೋರ್ ಮೂಲಕ ಓಪನ್ ಆಗುತ್ತೆ. ಸ್ಟ್ರಕ್ಚರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ದಿಸ್ ಈಸ್ ದ ಫ್ಯಾರಿಂಜಿಯಲ್ ನೆಫ್ರಿಡಿಯಾ.
ನೆಕ್ಸ್ಟ್ ಕಮಿಂಗ್ ಟು ದ ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ. ಇಂಟೆಗ್ಯುಮೆಂಟ್ ಅಂದ್ರೆ ಏನು? ಇಂಟೆಗ್ಯುಮೆಂಟ್ ಅಂದ್ರೆ ಲೇಯರ್ ಅಥವಾ ಬಾಡಿ ವಾಲ್ ಅಂತ ಅರ್ಥ. ಹೌದಾ? ಸೊ ಬಾಡಿ ವಾಲ್ ನಲ್ಲಿ ಇರುವಂತಹ ಕಂಡು ಬರುವಂತಹ ನೆಫ್ರಿಡಿಯಾ ಇದಾವಲ್ಲ, ಇವನ್ನ ನಾವು ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ ಅಂತ ಹೇಳ್ತೀವಿ. ಸೊ ಈ ಬಾಡಿ ವಾಲ್ ಅಲ್ಲಿ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಸ್ಟಾರ್ಟಿಂಗ್ ಇಂದ ಫ್ಯಾರಿಂಗ್ಸ್ ಏನ್ ಸೆಗ್ಮೆಂಟ್ ಇರುತ್ತಲ್ಲ, ಆ ಸೆಗ್ಮೆಂಟ್ ಇಂದು ಬಾಡಿ ವಾಲ್ ಸ್ಟಾರ್ಟ್ ಮಾಡಿ ಲಾಸ್ಟ್ ಸೆಗ್ಮೆಂಟ್ ಅದು ಬಾಡಿ ವಾಲ್ ವರೆಗೂ ನಿಮ್ಗೆ ಈ ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ ಕಾಣಿಸ್ತವೆ. ನಾವು ಸಿ ಹಿಯರ್, ದೀಸ್ ಆರ್ ದ ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ. ದಿಸ್ ಟೈಪ್ ಆಫ್ ನೆಫ್ರಿಡಿಯಾ, ಇಲ್ಲಿಯೂ ಕೂಡ ನೆಫ್ರೋಸ್ಟೋಮ್ ಇರೋದಿಲ್ಲ, ಜಸ್ಟ್ ಒಂದು ಸ್ಮಾಲ್ ಓಪನಿಂಗ್ ಇರುತ್ತೆ, ದೆನ್ ಫುಲ್ ಕಾಯಿಲ್ಡ್ ಟ್ಯೂಬ್ ಸ್ಟ್ರಕ್ಚರ್ ಇರುತ್ತೆ ಅಂಡ್ ಇಟ್ ವಿಲ್ ಓಪನ್ ಬೈ ಎ ನೆಫ್ರಿಡಿಯೋಪೋರ್. ನೆಫ್ರೋಸ್ಟೋಮ್ ಅಂತ ಇರೋದಿಲ್ಲ. ಓಕೆ, ಸಿ ಹಿಯರ್, ಕ್ಲೈಟೆಲಮ್ ಎಲ್ಲಿರುತ್ತಲ್ಲ 14, 15 ಮತ್ತೆ 16 ಸೆಗ್ಮೆಂಟ್ ಅಲ್ಲಿ, ಕ್ಲೈಟೆಲಮ್ ಇರುವಂತಹ ಜಾಗದಲ್ಲಿ ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ ಫುಲ್ ಜಾಸ್ತಿ ಆಗಿರ್ತವೆ, ಗ್ರೂಪ್ ನಲ್ಲಿ ಇರ್ತವೆ. ಇಟ್ ಇಸ್ ಕಾಲ್ಡ್ ಆಸ್ ಫಾರೆಸ್ಟ್ ಆಫ್ ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ. ರಿಮೆಂಬರ್, ಫಾರೆಸ್ಟ್ ಅಂದ್ರೆ ಇಮ್ಯಾಜಿನ್ ಮಾಡ್ಬೋದು, ಎಷ್ಟೊಂದು ಗಿಡಗಳು ಇರ್ತಾವಲ್ಲ, ಹಂಗೆ ಇಲ್ಲಿ ಸಾಕಷ್ಟು ನೆಫ್ರಿಡಿಯಾ ಇರ್ತವೆ. ಯಾಕೆ? ಕ್ಲೈಟೆಲಮ್ ಆಸ್ ಇಟ್ ಈಸ್ ಎ ವೆರಿ ಟಫ್ ಲೇಯರ್, ಥಿಕ್ ಆಗಿರುವಂತಹ ಲೇಯರ್ ಕ್ಲೈಟೆಲಮ್. ಸೊ ಅಲ್ಲಿರುವಂತಹ ನೈಟ್ರೋಜನಸ್ ವೇಸ್ಟ್ ಅನ್ನ ಅಬ್ಸಾರ್ಬ್ ಮಾಡ್ಲಿಕ್ಕೆ ಯು ವಿಲ್ ಫೈಂಡ್ ಮೋರ್ ನಂಬರ್ ಆಫ್ ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ. ಇಟ್ ಇಸ್ ಕಾಲ್ಡ್ ಆಸ್ ಫಾರೆಸ್ಟ್ ಆಫ್ ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ. ಡಿಫ್ರೆನ್ಸ್ ಏನು ಅಂತಂದ್ರೆ, ಈ ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ ಏನ್ ಮಾಡ್ತವೆ, ಸಿ ದಿಸ್ ಇಸ್ ದ ಬಾಡಿ ವಾಲ್. ಹೌದಾ? ಸೊ ಈ ನೆಫ್ರಿಡಿಯಾ ಇಲ್ಲಿ, now this is the coelomic fluid, just imagine. so ಈ coelomic fluid ನಲ್ಲಿ ಇರುವಂತಹ ನೈಟ್ರೋಜನಸ್ ವೇಸ್ಟ್ ಅನ್ನ ಈ ನೆಫ್ರಿಡಿಯಾ ಒಳಗಡೆ ಬಂದು ಅದು ಫುಲ್ ಕಾಯಿಲ್ಡ್ ಆಗಿರುತ್ತಾ. ಸೊ ಆ ಕಾಯಿಲ್ ಅಲ್ಲಿ ಈ ವೇಸ್ಟ್ ಹರ್ಕೊಂಡು ಹೋಗ್ಬೇಕಾದ್ರೆ ಇನ್ ಕೇಸ್ ಏನಾದ್ರು ಇಂಪಾರ್ಟೆಂಟ್ ಇತ್ತು ಅಂದ್ರೆ ಅದನ್ನ ಅಬ್ಸಾರ್ಬ್ ಮಾಡಿ ಬೇಡವಾದಂತಹ ಪಾರ್ಟಿಕಲ್ಸ್ ಅನ್ನ ಹೊರಗೆ ಹಾಕ್ಲಿಕ್ಕೆ ಇವು ಎಲ್ಲಿ ಓಪನ್ ಆಗ್ತವೆ, ಡೈರೆಕ್ಟ್ ಆಗಿ ಬಾಡಿ ಸರ್ಫೇಸ್ ಮೇಲ್ಗಡೆನೆ ಓಪನ್ ಆಗ್ತವೆ. ಸೊ ಬಾಡಿ ವಾಲ್ ಮೇಲ್ಗಡೆನೆ ಇವು ಓಪನ್ ಆಗೋದ್ರಿಂದ ಇವಕ್ಕೆ ನಾವು ಎಕ್ಸೋನೆಫ್ರಿಕ್ ಅಂತ ಹೇಳ್ತಾರೆ. ಎಕ್ಸೋನೆಫ್ರಿಕ್. ಓಕೆ, ಎಂಟಿರೋ ಅಂದ್ರೆ ಏನು? ಒಳಗಡೆ. ಸೊ ನೈಟ್ರೋಜನಸ್ ವೇಸ್ಟ್ ಅನ್ನ ಬಾಡಿ ಒಳಗಡೆನೆ ಡಂಪ್ ಮಾಡಿ ಏನಸ್ ಮೂಲಕ ಹೊರ ಹಾಕಿದ್ರೆ ಅದು ಎಂಟಿರೋನೆಫ್ರಿಕ್. ಬಟ್ ಬಾಡಿ ಮೇಲ್ಗಡೆನೆ ಆ ವೇಸ್ಟ್ ನ ಡೈರೆಕ್ಟ್ ಆಗಿ ಹೊರಗಡೆ ಹಾಕ್ಬಿಟ್ಟು ಅಂದ್ರೆ ಅದು ಎಕ್ಸೋನೆಫ್ರಿಕ್. ಸೊ ಹೋಪ್ ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಫ್ರಿಡಿಯಾ ಅಂತಂದ್ರೆ they help in removal of nitrogenous waste. Okay, next coming to this sentence, very important. The earthworms are both ureotellic and ammonotellic. Now what do you mean by this? Animals ಅನ್ನ ಮೂರು ರೀತಿಯಾಗಿ ನಾವು ಹೇಳ್ಬೋದು. ಒಂದು ಅಮೋನೋಟೆಲ್ಲಿಕ್, ಇನ್ನೊಂದು ಯೂರಿಯೋಟೆಲ್ಲಿಕ್, ಥರ್ಡ್ ಒನ್ ಯೂರಿಕೋಟೆಲ್ಲಿಕ್. So what is the difference here? The animals which excrete ammonia as their nitrogenous waste, ನೈಟ್ರೋಜನಸ್ ವೇಸ್ಟ್ ಅನ್ನ ಅಮೋನಿಯಾ ರೂಪದಲ್ಲಿ ಅವು ಹೊರಗಡೆ ಹಾಕಿದ್ರೆ ಅಂತಹ ಅನಿಮಲ್ ನ ನಾವು ಅಮೋನೋಟೆಲ್ಲಿಕ್ ಅಂತ ಹೇಳ್ತೀವಿ. ನೈಟ್ರೋಜನಸ್ ವೇಸ್ಟ್ ಅನ್ನ ಯೂರಿಯಾ ಫಾರ್ಮ್ ಅಲ್ಲಿ ಹೊರಗೆ ಹಾಕಿದ್ರೆ ಆ ಅನಿಮಲ್ ನ ನಾವು ಯೂರಿಯೋಟೆಲ್ಲಿಕ್ ಅಂತ ಹೇಳ್ತೀವಿ. ನೈಟ್ರೋಜನಸ್ ವೇಸ್ಟ್ ಅನ್ನ ಯೂರಿಕ್ ಆಸಿಡ್ ರೂಪದಲ್ಲಿ ಹೊರ ಹಾಕಿದ್ರೆ ಅಂತಹ ಅನಿಮಲ್ಸ್ ಅನ್ನ ಯೂರಿಕೋಟೆಲ್ಲಿಕ್ ಅನಿಮಲ್ಸ್ ಅಂತ ಹೇಳ್ತೀವಿ. ಸೊ ವೆನ್ ಕಮಿಂಗ್ ಟು ದ ಅರ್ಥ್ವರ್ಮ್, ಅರ್ಥ್ವರ್ಮ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ದ ಅರ್ಥ್ವರ್ಮ್ ಈಸ್ ಬೋತ್ ಯೂರಿಯೋಟೆಲ್ಲಿಕ್ ಅಂಡ್ ಅಮೋನೋಟೆಲ್ಲಿಕ್. ಯಾಕೆ? ಸಿ, ಅರ್ಥ್ವರ್ಮ್ ಫಸ್ಟ್ ಆಫ್ ಆಲ್ ಇಟ್ ಈಸ್ ಪ್ರೆಸೆಂಟ್ ಇನ್ ಮಾಯಿಸ್ಟ್ ಟೆರಿಸ್ಟ್ರಿಯಲ್ ಪ್ಲೇಸಸ್. ಹೌದಾ? ಅರ್ಥ್ವರ್ಮ್ ಇರುವಂತಹ ಪ್ಲೇಸ್ ನಲ್ಲಿ ವಾಟರ್ ಜಾಸ್ತಿ ಇತ್ತು ಅಂತಂದ್ರೆ, ಪ್ಲೆಂಟಿ ಆಫ್ ವಾಟರ್ ಇತ್ತು ಅಂತಂದ್ರೆ ಅವಾಗ ಅರ್ಥ್ವರ್ಮ್ ಏನ್ ಮಾಡುತ್ತೆ, ಅಮೋನಿಯನ್ನ ಹೊರಗೆ ಹಾಕಿ ಅಮೋನೋಟೆಲ್ಲಿಕ್ ಅಂತ ಅನಿಸ್ಕೊಳ್ಳುತ್ತೆ. ಅಮೋನಿಯಾ ಹೈಲಿ ಟಾಕ್ಸಿಕ್ ಕೆಮಿಕಲ್. ಸೊ ಟಾಕ್ಸಿಕ್ ಕೆಮಿಕಲ್ ಬಾಡಿ ಒಳಗಡೆ ಇಮಿಡಿಯೇಟ್ ಆಗಿ ಫಾರ್ಮ್ ಆದ ತಕ್ಷಣ ಅದನ್ನ ಹೊರಗಡೆ ಹಾಕ್ಬೋದು, ಹೊರಗಡೆ ಹಾಕ್ಬೇಕು. ಅಂಡ್ ಅಮೋನಿಯಾ ಈಸ್ ಸೊಲ್ಯುಬಲ್ ಇನ್ ವಾಟರ್. ಸೊ ದಿಸ್ ಇಸ್ ದ ಅರ್ಥ್ವರ್ಮ್. ಓಕೆ, ಅದ್ರ ಸುತ್ತಲೂ ವಾಟರ್ ಇತ್ತು ಅಂತಂದ್ರೆ, ಓಕೆ, ಬಾಡಿ ಒಳಗಡೆ ಅಮೋನಿಯಾ ಇದೆ. ಸೊ ದಿಸ್ ಅಮೋನಿಯಾ ಇಟ್ ಈಸಿಲಿ ಡಿಸಾಲ್ವ್ಸ್ ಇನ್ ದ ವಾಟರ್. ಸೊ ಅವಾಗ ಅದು ಅಮೋನೋಟೆಲ್ಲಿಕ್ ಆಯ್ತು. ಇನ್ ಕೇಸ್ ಅರ್ಥ್ವರ್ಮ್ ಇರುವಂತಹ ಜಾಗದಲ್ಲಿ ನೀರಿನ ಅಂಶ ಕಡಿಮೆ ಇತ್ತು ಅಂತಂದ್ರೆ
ಸ್ವಲ್ಪ ಡ್ರೈನೆಸ್ ಇತ್ತು ಅಂತಂದ್ರೆ ಅವಾಗ ಏನ್ ಮಾಡುತ್ತೆ, ಇಲ್ಲಿರುವಂತಹ ನೈಟ್ರೋಜನಸ್ ವೇಸ್ಟ್ ಏನ್ ಬಂದಿದೆಯಲ್ಲ ಅದನ್ನ ಯೂರಿಯಾ ಆಗಿ ಕನ್ವರ್ಟ್ ಮಾಡಿ ಅದನ್ನ ಯೂರಿಯಾ ರೀತಿಯಲ್ಲಿ ಹೊರಗೆ ಹಾಕುತ್ತೆ. ಅವಾಗ ಅದನ್ನ ನಾವು ಯೂರಿಯೋಟೆಲಿಕ್ ಅಂತ ಹೇಳ್ತೀವಿ. ಸೊ ಇದು ಕೂಡ ನೀಟಿಗೆ ಇಂಪಾರ್ಟೆಂಟ್. ವಾಟರ್ ಪ್ಲೆಂಟಿ ಆಫ್ ವಾಟರ್ ಇತ್ತು ಅಂದ್ರೆ ಅಮೋನೋಟೆಲಿಕ್ ಅಂಡ್ ಲೆಸ್ ವಾಟರ್ ಅಥವಾ ಸ್ಕೇರ್ಸಿಟಿ ಆಫ್ ವಾಟರ್ ಇತ್ತು ಅಂದ್ರೆ ಅವಾಗ ಅದು ಯೂರಿಯೋಟೆಲಿಕ್ ಆಗುತ್ತೆ. ಗೊತ್ತಾಯ್ತಾ? ಸೊ ಎಕ್ಸ್ಕ್ರಿಟರಿ ಸಿಸ್ಟಮ್ ನೆಫ್ರಿಡಿಯಾ ಮೂಲಕ, ಸೆಪ್ಟಲ್ ನೆಫ್ರಿಡಿಯಾ, ಫ್ಯಾರಿಂಜಲ್ ನೆಫ್ರಿಡಿಯಾ ಅಂಡ್ ಇಂಟೆಗ್ಯುಮೆಂಟರಿ ನೆಫ್ರಿಡಿಯಾ. ಸೊ ಇವೇನ್ ಮಾಡ್ತಾ ಇದಾವೆ ನೆಫ್ರಿಡಿಯಾ, ಅಲ್ಟಿಮೇಟ್ಲಿ ಸಿಲೋಮಿಕ್ ಫ್ಲೂಯಿಡ್ ಇರುತ್ತಲ್ಲ ಆ ಸಿಲೋಮಿಕ್ ಫ್ಲೂಯಿಡ್ ಇಂದ ನೈಟ್ರೋಜನಸ್ ವೇಸ್ಟ್ ಅನ್ನ ಹೀರ್ಕೊಂಡು ಅದನ್ನ ಹೊರಗಡೆ ಆದ್ರೂ ಹಾಕ್ಬಹುದು, ಓಕೆ, ಅಥವಾ ಎಲಿಮೆಂಟರಿ ಕಣಲಿಗೆ ಕಳಿಸಿ ಅಲ್ಲಿಂದ ಅವನ್ನ ಹೊರಗಡೆ ಹಾಕ್ಬಹುದು. ಗೊತ್ತಾಯ್ತಾ? ಸೊ ದೀಸ್ ಆರ್ ದ ನೆಫ್ರಿಡಿಯಾ ದಟ್ ಆರ್ ದ ಎಕ್ಸ್ಕ್ರಿಟರಿ ಸ್ಟ್ರಕ್ಚರ್ಸ್. ನೆಕ್ಸ್ಟ್ ಒನ್ ಈಸ್ ನರ್ವಸ್ ಸಿಸ್ಟಮ್. Nervous system diagram kottilla, but we'll try to draw very simple. It consists of a double ventral nerve cord with segmentally arranged ganglia. So ನಾವೇನ್ ಮಾಡೋಣ ಇಲ್ಲಿ ಅಂತಂದ್ರೆ, now this is the earthworm. Okay, ಸ್ವಲ್ಪ ದೊಡ್ಡದಾಗಿ ತೆಗೆಯೋಣ, ಕಂಟಿನ್ಯೂ ಆಗಿರುತ್ತೆ. ಇದು ಡಾರ್ಸಲ್ ಸರ್ಫೇಸ್ ಮೇಲ್ಗಡೆ, ದಿಸ್ ಈಸ್ ವೆಂಟ್ರಲ್ ಸರ್ಫೇಸ್. ಸೆಂಟರ್ ಅಲ್ಲಿ ಏನಿರುತ್ತೆ ಇಲ್ಲಿ ಮೌತ್. ಓಕೆ, ಮೌತ್ ಆದ್ಮೇಲೆ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಯಾವ ಟ್ಯೂಬ್ ಇದು? ದಿಸ್ ಈಸ್ ದ ಎಲಿಮೆಂಟರಿ ಕೆನಲ್. ಈ ಎಲಿಮೆಂಟರಿ ಕೆನಲ್ ಅಲ್ಲಿ ಮೌತ್ ಬಂತು, ಫ್ಯಾರಿಂಗ್ಸ್, ಈಸೋಫೇಗಸ್, ಸ್ಟಮಕ್ ಎಲ್ಲ ಇದೆ. ಅದನ್ನ ಇಲ್ಲಿ ನಾನು ಎನ್ಲಾರ್ಜ್ ಮಾಡಿಲ್ಲ. ಸೊ ನರ್ವಸ್ ಸಿಸ್ಟಮ್ ಇಟ್ ಹ್ಯಾಸ್ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್. ಒಂದಂತೂ ಗೊತ್ತಾಯ್ತು, ನರ್ವಸ್ ಸಿಸ್ಟಮ್ ವೆಂಟ್ರಲ್ ನಲ್ಲಿ ಇದೆ, ಅಂದ್ರೆ ವೆಂಟ್ರಲ್ ಸರ್ಫೇಸ್ ನಲ್ಲಿ ಇದೆ ಅಂತ. ಹೆಂಗಿದೆ? ಡಬಲ್ ನರ್ವ್ ಕಾರ್ಡ್. ಸೊ ನರ್ವ್ ಕಾರ್ಡ್ ಅಂದ್ರೆ ಏನು? Okay, now this is one nerve cord. Okay, double ಅಂತಂದ್ರೆ ಏನು? ಎರಡು ತೆಗಿಬೇಕು, ಹೌದಾ? Now this is the double nerve cord. ಹೆಂಗೆ ಅಟ್ಯಾಚ್ ಆಗಿದೆ ಅದು? with the help of ganglia. Ganglia ಅಂತಂದ್ರೆ ಗ್ರೂಪ್ ಆಫ್ ನರ್ವ್ಸ್ ಅಂತ ನಾವು ಹೇಳಿದ್ವಿ, ಹೌದಾ? ಎನಿಲಿಡಾ ಸ್ಟಡಿ ಮಾಡ್ಬೇಕಾದ್ರೆ. ಸೊ ದಿಸ್ ಈಸ್ ದ ಅರೇಂಜ್ಮೆಂಟ್. So double ventral nerve cord with segmentally arranged ganglia. Ganglia ಅಂತೂ ನಾವು ಇಲ್ಲಿ ಡ್ರಾ ಮಾಡಿದ್ದೀವಿ. ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಗ್ಮೆಂಟಲಿ ಅರೇಂಜ್ಡ್ ಅಂದ್ರೆ ಒಂದೊಂದು ಸೆಗ್ಮೆಂಟಿಗೆ, ಸಿ ಇಲ್ಲಿ ದಿಸ್ ಈಸ್ ಒನ್ ಸೆಗ್ಮೆಂಟ್ ಆಫ್ ದ ಬಾಡಿ. ಒಂದೊಂದು ಸೆಗ್ಮೆಂಟಿಗೆ ಒಂದೊಂದು ಗ್ಯಾಂಗ್ಲಿಯಾ ಇರುತ್ತೆ. ಸೊ ಒಂದ್ ಸೆಗ್ಮೆಂಟ್ ಅಲ್ಲಿ ನರ್ವ್ ಕಾರ್ಡ್ ಗ್ಯಾಂಗ್ಲಿಯಾ ಮೂಲಕ ಅಟ್ಯಾಚ್ ಆಗಿರುತ್ತೆ ಅಂತ. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ನರ್ವಸ್ ಸಿಸ್ಟಮ್. ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ ಅಟ್ಯಾಚ್ಡ್ ಬೈ ಗ್ಯಾಂಗ್ಲಿಯಾ. ಸೊ ಒಂದು ಸೆಗ್ಮೆಂಟಿಗೆ ಒಂದು ಗ್ಯಾಂಗ್ಲಿಯಾ ಮೂಲಕ ನರ್ವ್ ಕಾರ್ಡ್ ಅಟ್ಯಾಚ್ ಆಗಿರುತ್ತೆ. ಟ್ವಿಸ್ಟ್ ಎಲ್ಲಿ ಅಂತಂದ್ರೆ ಆಟ್ ಥರ್ಡ್ ಫೋರ್ತ್ ಸೆಗ್ಮೆಂಟ್. ಸೊ ಜಸ್ಟ್ ಇಮ್ಯಾಜಿನ್ ಇಲ್ಲಿ ಥರ್ಡ್ ಮತ್ತೆ ಫೋರ್ತ್ ಸೆಗ್ಮೆಂಟ್ ಇದೆ ಅಂತ ಅನ್ಕೊಳ್ಳಿ. ಥರ್ಡ್ ಮತ್ತೆ ಫೋರ್ತ್ ಸೆಗ್ಮೆಂಟ್ ಅಂದ್ರೆ ಇಲ್ಲಿ ಫ್ಯಾರಿಂಗ್ಸ್ ಇರುತ್ತೆ, ಹೌದಾ? ರಿಮೆಂಬರ್, at third and fourth segment it divides and encircles the pharynx. very interesting. ಸೊ ಥರ್ಡ್ ಮತ್ತೆ ಫೋರ್ತ್ ಸೆಗ್ಮೆಂಟ್ ಅಲ್ಲಿ ಈ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ ಇದೆಯಲ್ಲ ಅದು ಹಿಂಗೆ ಡಿವೈಡ್ ಆಗುತ್ತೆ, ಬೈಫರ್ಕೇಟ್ ಆಗಿ. ಇಲ್ಲೇನು ಫ್ಯಾರಿಂಗ್ಸ್ ಇದೆಯಲ್ಲ ಈ ಫ್ಯಾರಿಂಗ್ಸ್ ಅನ್ನ ಸುತ್ತಾಕೊಳ್ಳುತ್ತೆ ಈ ರೀತಿ ಹಿಂದ್ಗಡೆಯಿಂದ ಹಿಂಗೆ. ಗೊತ್ತಾಯ್ತಾ? ಸೊ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ ಇನ್ ದ ಪ್ಲೇಸ್ ಆಫ್ ಫ್ಯಾರಿಂಗ್ಸ್. ಓಕೆ, ಹಿಂಗ್ ಹೋಗ್ತಾ ಇತ್ತ ಡಬಲ್ ವೆಂಟ್ರಲ್ ನರ್ವ್ ಕಾರ್ಡ್ ಮುಂದ್ಗಡೆ ಫ್ಯಾರಿಂಗ್ಸ್ ಇತ್ತು ಅಂದ್ರೆ ಅಲ್ಲಿ ಅದು ಹಿಂಗ್ ಡಿವೈಡ್ ಆಗಿ ಆ ಫ್ಯಾರಿಂಗ್ಸ್ ಅನ್ನ ಹಿಂಗೆ ಕವರ್ ಆಗಿ ಮೇಲ್ಗಡೆ ಅದು ಓಪನ್ ಆಗುತ್ತೆ. ಇಲ್ಲಿ ಡಾರ್ಸಲ್ ಸರ್ಫೇಸ್ ನಲ್ಲಿ ಬಂದು ಇದು ಇಲ್ಲಿ ಓಪನ್ ಆಗೋದು. ದಿಸ್ ಈಸ್ ಅಗೇನ್ ದ ಗ್ಯಾಂಗ್ಲಿಯಾ. ಸೊ ಫ್ಯಾರಿಂಗ್ಸ್ ಇರುತ್ತಲ್ಲ, ಐ ರಿಮೆಂಬರ್ ನಾವು MSc ಇದ್ದಾಗ ಅರ್ಥವರ್ಮ್ ನ ಡಿಸೆಕ್ಷನ್ ಮಾಡ್ತಾ ಇದ್ವಿ. ವಂಡರ್ಫುಲ್ ಡೇಸ್. MSc ನ ನೆನಪಿಸ್ಕೊಂಡ್ರೆ ಖುಷಿ ಆಗುತ್ತೆ. ಎಷ್ಟೊಂದು ಎನಿಮಲ್ಸ್ ನ ಡಿಸೆಕ್ಷನ್ ಮಾಡಿ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ನೋಡಿದ್ವಿ ಕರ್ನಾಟಕ ಯೂನಿವರ್ಸಿಟಿನಲ್ಲಿ. ಸೊ ಈ ಡಿಸೆಕ್ಷನ್ ಮಾಡ್ಬೇಕಾದ್ರೆ ಈ ನರ್ವ್ ರಿಂಗ್ ಅನ್ನ ಎಕ್ಸಾಮ್ ಅಲ್ಲಿ ತೋರಿಸೋದು, ಅದು ಒಂದು ಕ್ವಶನ್ ಇರ್ತಾ ಇತ್ತು ಪ್ರಾಕ್ಟಿಕಲ್ಸ್ ನಲ್ಲಿ. ಸೊ ಈ ಪೂರ್ತಿ ರಿಂಗ್ ಅನ್ನ ಹೆಂಗೆ ಡಿಸೆಕ್ಷನ್ ಮಾಡ್ಬೇಕು ಅಂದ್ರೆ ಈ ರಿಂಗು ಹಂಗೇ ಇರ್ಬೇಕು, ಮಧ್ಯದಲ್ಲಿ ಅದು ಫ್ಯಾರಿಂಗ್ಸ್ ಹಾದು ಹೋಗಿರುತ್ತೆ, ಆ ಫ್ಯಾರಿಂಗ್ಸ್ ಗೆ ಸುತ್ತಾಕೊಂಡು ಈ ನರ್ವ್ ರಿಂಗ್ ಇರುತ್ತೆ. ಓಕೆ, ಸೊ in case of annelida, in case of earthworm, nervous system double ventral nerve cord ಇರುತ್ತೆ. ಬಟ್ ಫ್ಯಾರಿಂಗ್ಸ್ ಇದ್ದಾಗ ಅದು ಅಲ್ಲಿ ಡಿವೈಡ್ ಆಗಿ ಫ್ಯಾರಿಂಗ್ಸ್ ಅನ್ನ ಸುತ್ತ ಹಾಕೊಂಡು ಮೇಲ್ಗಡೆ ಅದು ಡಾರ್ಸಲ್ಲಿ ಮತ್ತೆ ಅಟ್ಯಾಚ್ ಆಗಿರುತ್ತೆ. ಅದನ್ನ ಇಟ್ ಈಸ್ ಕಾಲ್ಡ್ ಆಸ್ ಸೆರಿಬ್ರಲ್ ಗ್ಯಾಂಗ್ಲಿಯಾ. ಸೆರಿಬ್ರಲ್ ಅಂದ್ರೆ ನಾವು ಆಲ್ಮೋಸ್ಟ್ ಬ್ರೈನ್ ಗೆ ಸಂಬಂಧಪಟ್ಟಂತಹ ವರ್ಡ್. ಸೊ ದಿಸ್ ಗ್ಯಾಂಗ್ಲಿಯಾ, ದ ಗ್ರೂಪ್ ಆಫ್ ನರ್ವ್ಸ್, ನಾವು ಇದು ಡಾರ್ಸಲ್ ಬಂತು.
ವೆಂಟ್ರಲ್ ಅಲ್ಲಿ ಸ್ಟಾರ್ಟ್ ಆಗಿತ್ತು ನರ್ವ್ ಕಾರ್ಡ್, ನೆಕ್ಸ್ಟ್ ಅದು ಡಾರ್ಸಲ್ ಬಂತಲ್ಲ, ನಾವು ದಿಸ್ ವಿ ಕಾಲ್ ಇಟ್ ಆಸ್ ಅ ಸೆರಿಬ್ರಲ್ ಗ್ಯಾಂಗ್ಲಿಯಾ. Cerebral ganglia, something like brain. Okay, dorsally. So cerebral ganglia is dorsal. Again, neat question to form a nerve ring. So this is the nervous system. ಈ nerves ಅನ್ನ ಹೊರತುಪಡಿಸಿ there is a presence of a sensory system. ಯಾವ್ಯಾವುದು? This animal, it contains the light and touch receptor cell. So ಲೈಟ್ ಮೂಲಕ ಅಥವಾ ಟಚ್ ಮೂಲಕ ಏನಾದ್ರೂ ಸ್ಟಿಮ್ಯುಲಸ್ ಸಿಗ್ತಾ ಇತ್ತು ಅಂದ್ರೆ, ಪ್ರಚೋದನೆ ಸಿಗ್ತಾ ಇತ್ತು ಅಂದ್ರೆ, ಆ ಸ್ಟಿಮ್ಯುಲಸ್ ಅನ್ನ, ಪ್ರಚೋದನೆಯನ್ನ ಗ್ರಹಿಸ್ಲಿಕ್ಕೆ ಸ್ಪೆಷಲ್ ಸೆಲ್ಸ್ ಇರ್ತವೆ. ಸೊ ಅವನ್ನ ನಾವಿಲ್ಲಿ ರಿಸೆಪ್ಟರ್ ಸೆಲ್ಸ್ ಅಂತ ಹೇಳ್ತಾ ಇದೀವಿ. ಲೈಟ್ ಅಂತಂದ್ರೆ ಇವಾಗ ಡೇ ಟೈಮ್ ಇದೆಯೋ ನೈಟ್ ಆಗ್ತಾ ಇದೆಯೋ ಅಂತ ಸೆನ್ಸೇಷನ್ ಆಗ್ಬೇಕಲ್ಲ ಅನಿಮಲ್ ಬಾಡಿಗೆ. ಸೊ ಅದು ಎದ್ರ ಮೂಲಕ ಆಗುತ್ತೆ? ಲೈಟ್ ರಿಸೆಪ್ಟರ್ ಸೆಲ್ಸ್ ಮೂಲಕ ಆಗುತ್ತೆ. ಟಚ್ ರಿಸೆಪ್ಟರ್ ಸೆಲ್ಸ್ ಏನ್ ಮಾಡ್ತವೆ? ಟು ಫೀಲ್ ದ ವೈಬ್ರೇಷನ್ಸ್ ಇನ್ ದ ಸಾಯಿಲ್. ಸೊ ಇವು ಸಾಯಿಲ್ ಇಮಿಡಿಯೇಟ್ಲಿ ಕೆಳಗಡೆ ಇರ್ತಾವ. ಸೊ ಆ ಸಾಯಿಲ್ ನಲ್ಲಿ ಯಾರಾದ್ರೂ ನಡ್ಕೊಂಡು ಹೋದ್ರೆ, ಅನಿಮಲ್ಸ್ ಹೋದ್ರೆ, ಏನಾದ್ರೂ ವೈಬ್ರೇಷನ್ಸ್ ಇತ್ತು ಅಂದ್ರೆ ಆ ವೈಬ್ರೇಷನ್ ನ ಗ್ರಹಿಸ್ಲಿಕ್ಕೆ ಟಚ್ ರಿಸೆಪ್ಟರ್ ಸೆಲ್ಸ್ ಇರ್ತವೆ ಬಾಡಿನಲ್ಲಿ. ಅಂಡ್ ಒನ್ ಮೋರ್, ಕೀಮೋ ರಿಸೆಪ್ಟರ್ ಸೆಲ್ಸ್. ಕೀಮೋ ಅಂದ್ರೆ ಕೆಮಿಕಲ್ಸ್. ಸೊ ಅರ್ಥವಮ್ ಇರುವಂತಹ ಏನು ಜಾಗದಲ್ಲಿ ಏನಾದ್ರೂ ಕೆಮಿಕಲ್ಸ್ ಇದ್ದು ಅಂತಂದ್ರೆ ಆ ಕೆಮಿಕಲ್ ಸ್ಟಿಮ್ಯುಲೈಯನ್ನ ಗ್ರಹಿಸ್ಲಿಕ್ಕೆ ಕೀಮೋರಿಸೆಪ್ಟರ್ ಸೆಲ್ಸ್ ಇರ್ತವೆ. ಸೊ ಇಟ್ ಹ್ಯಾಸ್ ಕೀಮೋರಿಸೆಪ್ಟರ್ಸ್, ದಟ್ ಈಸ್ ದ ಟೇಸ್ಟ್ ರಿಸೆಪ್ಟರ್ಸ್ ಟು ರಿಯಾಕ್ಟ್ ಟು ಕೆಮಿಕಲ್ ಸ್ಟಿಮ್ಯುಲೈ. ಸೊ ಈ ನರ್ವಸ್ ಸಿಸ್ಟಮ್ ಮೂಲಕ ಮತ್ತೆ ರಿಸೆಪ್ಟರ್ ಸೆಲ್ಸ್ ಮೂಲಕ ಯಾವುದೇ ಸ್ಟಿಮ್ಯುಲೈ ಇದ್ರೂ, ಪ್ರಚೋದನೆ ಇದ್ರೂ ಅದಕ್ಕೆ ಅವು ಗ್ರಹಿಸ್ಕೊಂಡು ಒಂದು ರಿಯಾಕ್ಷನ್ ಅನ್ನ ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಸೊ ದಿಸ್ ಈಸ್ ಅಬೌಟ್ ದ ನರ್ವಸ್ ಸಿಸ್ಟಮ್. ಐ ಹೋಪ್ ಟಯರ್ಡ್ ಆಗಿಲ್ಲ ಅಂತ ಅನ್ಕೋತೀನಿ. Next is reproductive. Last concept, very, very interesting. See, earthworm, okay, these are hermaphrodites. These are hermaphrodites. Okay, what do you mean by hermaphrodites? ನಮ್ಗೆ ಗೊತ್ತಿತ್ತು ಒಂದೇ ಅನಿಮಲ್ ಬಾಡಿ ನಲ್ಲಿ ಮೇಲ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಎರಡು ಇತ್ತು ಅಂತಂದ್ರೆ ಅದನ್ನ ನಾವು ಹರ್ಮಾಫ್ರೊಡೈಟ್ಸ್ ಅಥವಾ ಬೈಸೆಕ್ಷುವಲ್ ಅನಿಮಲ್ ಅಂತ ಹೇಳ್ತೀವಿ. I'll change it. Okay, so it is a bisexual animal. So male reproductive system ಕಾಣುತ್ತೆ ಮತ್ತೆ female reproductive system ಕಾಣುತ್ತೆ. Male reproductive system consists of 2 pair of testes, concentrate, 2 pair. ನಮ್ಮ ಬಾಡಿ ಒಳಗಡೆ 1 pair ಇರುತ್ತೆ. ಸೊ ಇಲ್ಲಿ 2 pair ಅಂದ್ರೆ 4 testes ಇರ್ತವೆ. 2 pair of seminal vesicle, 4 seminal vesicles ಇರ್ತವೆ. Vasa differentia, prostate gland and male genital, ಸಾರಿ ಡಕ್ಟ್ ಅಲ್ಲ, ಇದು ಓಪನಿಂಗ್ ಆಗ್ಬೇಕು. ಓಕೆ, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ನಲ್ಲಿ ಪೇರ್ ಆಫ್ ಓವರೀಸ್ ಅಂದ್ರೆ 2 ಓವರಿ, ದೆನ್ ಪೇರ್ ಆಫ್ ಓವಿಡಕ್ಟ್ ಅಂಡ್ ಫಿಮೇಲ್ ಜೆನೈಟಲ್ ಓಪನಿಂಗ್. ಫಿಮೇಲ್ ಜೆನೈಟಲ್ ಓಪನಿಂಗ್. ಸಿ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅನ್ನ ತಗೊಂಡ್ರೆ ವಿ ವಿಲ್ ಫೈಂಡ್ 2 ಪೇರ್ ಆಫ್ ಟೆಸ್ಟಿಸ್. ಎಲ್ಲಲ್ಲಿ 10th and this one 10th and 11th segment. ಸೊ 10th ಮತ್ತೆ 11th segment ಅಲ್ಲಿ ನಮಗೆ ಟೆಸ್ಟಿಸ್ ಕಾಣ್ತವೆ. ಹೆಂಗೆ ಅಟ್ಯಾಚ್ ಆಗಿರ್ತವೆ ಅಂದ್ರೆ ಈ 10th ಮೇಲ್ಗಡೆ ಸೆಪ್ಟಮ್ ಇದೆಯಲ್ಲ ಈ ಪೋರ್ಷನ್ ನಲ್ಲಿ, ಸೊ 9th ಮತ್ತೆ 10th ಸೆಗ್ಮೆಂಟ್ ಎಲ್ಲಿ ಜಾಯಿನ್ ಆಗ್ತಾವಲ್ಲ, ಸೊ ಅಲ್ಲಿ ಒಂದು ಸ್ಪೆಷಲ್ ಟಿಶ್ಯೂ ಇರುತ್ತೆ. ಆ ಟಿಶ್ಯೂಗೆ ಅಂಟ್ಕೊಂಡು ಟೆಸ್ಟಿಸ್ ಇರುತ್ತೆ. ದೀಸ್ ಆರ್ ದ ಟೆಸ್ಟಿಸ್. ಓಕೆ, ದಿಸ್ ಈಸ್ 1 pair. ಒನ್ ಮೋರ್ ಹಿಯರ್, 10th ಮತ್ತೆ 11th segment ಮಧ್ಯ. Okay, now these are the 2 pairs of testes. 1 pair 10th segment ಗಿದೆ, 1 pair 11th segment ಗಿದೆ. ಈ ಟೆಸ್ಟಿಸ್ ಇರ್ತಾವಲ್ಲ, ದೇ ಆರ್ ಫಿಲ್ಡ್ ಬೈ ಸ್ಪೆಷಲ್ ಟಿಶ್ಯೂ. ಸೊ ಇದ್ರ ಸುತ್ತಲೂ ಒಂದು ಸ್ಪೆಷಲ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇಟ್ ಇಸ್ ಕಾಲ್ಡ್ ಆಸ್ ಅ ಟೆಸ್ಟಿಕ್ಯುಲರ್ ಸ್ಯಾಕ್ ಅಂತ ಕರೀತಾರೆ, ವಿಚ್ ಈಸ್ ಪ್ರೊಟೆಕ್ಟಿವ್ ಇನ್ ಫಂಕ್ಷನ್. ಗೊತ್ತಾಯ್ತಾ? Next, coming to the seminal vesicle. Now, testis 10th and 11th. Seminal vesicle 11th and 12th. So, hengirtave seminal vesicle. Okay. Now, here is one seminal vesicle. Here is one more. Okay. 11th ಗೆ 1 pair ಆಯ್ತು. Next 12th ಗೆ 1. Now, these are the seminal vesicle. So, 2 pairs of testes ಆಯ್ತು, 2 pairs of seminal vesicles ಆಯ್ತು. ಟೆಸ್ಟಿಸ್ ನಲ್ಲಿ ಏನಾಗ್ತಾ ಇದೆ? ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗ್ತಾ ಇದಾವೆ, ಮೇಲ್ ಗ್ಯಾಮೆಟ್ಸ್. ಹೌದಾ? ಈ ಟೆಸ್ಟಿಸ್ ಇಂದ
ಸ್ಪರ್ಮ್ಸ್ ಪ್ರೊಡ್ಯೂಸ್ ಆದ್ಮೇಲೆ ಆ ಟೆಸ್ಟಿಸ್ ನೆಕ್ಸ್ಟ್ ಎಲ್ಲಿಗೆ ಹೋಗ್ತವೆ ಅಂತಂದ್ರೆ ವಿಚ್ ಕಲರ್ ಟು ಟೇಕ್? ಓಕೆ, so these testes, they will be taken by a funnel like structures. Okay, now this is one funnel. So testes ಇಂದ ಫಾರ್ಮ್ ಆದಂತಹ ಸ್ಪರ್ಮ್ಸ್ ಗಳು ನೆಕ್ಸ್ಟ್ ಈ ಫನಲ್ ನಲ್ಲಿ ಬರ್ತವೆ. ಓಕೆ, ಪಿಕ್ಚರ್ ನೋಡಿ. ಸೊ ಈ ಫನಲ್ ಇಂದ ನೆಕ್ಸ್ಟ್ ಅವು ಸಮಾಯ್ನಲ್ ವೆಸಿಕಲ್ ಹೋಗ್ತವೆ. ವೈ? ಬಿಕಾಸ್ ಸ್ಪರ್ಮ್ಸ್ ಇಲ್ಲಿ ಪ್ರೊಡ್ಯೂಸ್ ಆದ್ರೂ ಅವು ಮ್ಯಾಚುರೇಷನ್ ಆಗ್ಬೇಕು ಅಂತಂದ್ರೆ ಅವು ಸಮಾಯ್ನಲ್ ವೆಸಿಕಲ್ಸ್ ಗೆನೆ ಹೋಗ್ಬೇಕು. ಸೊ ನೆಕ್ಸ್ಟ್ ಇಲ್ಲಿ ಸಮಾಯ್ನಲ್ ವೆಸಿಕಲ್ಸ್ ಹೋದ್ಮೇಲೆ ಇಲ್ಲಿಂದನೂ ಕೂಡ ದೇ ಆರ್ ಗೋಯಿಂಗ್ ಟು ದ ಸಮಾಯ್ನಲ್ ವೆಸಿಕಲ್ಸ್. ಗೊತ್ತಾಯ್ತಾ? ನೆಕ್ಸ್ಟ್ ಏನಾಗುತ್ತೆ, ಈ ಟೆಸ್ಟಿಸ್ ಇಂದ ಬರುವಂತಹ ಸ್ಪರ್ಮ್ಸ್ ಗಳು ಅಗೇನ್ ದೇ ವಿಲ್ ಗೋ ಟು ದಿಸ್ ಸಮಾಯ್ನಲ್ ವೆಸಿಕಲ್. ಇಲ್ಲಿಂದ 10th ಇಂದ ಬರುವಂತಹ ಸ್ಪರ್ಮ್ಸ್ 11th ಸೆಗ್ಮೆಂಟ್ ಹೋಗ್ತವೆ. 11th ಇಂದ ಬರುವಂತಹ ಸ್ಪರ್ಮ್ಸ್ 12th ಸೆಗ್ಮೆಂಟ್ ಹೋಗ್ತವೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಈ ಲೋವರ್ ಸೆಕ್ಷನ್ಸ್ ಇದಾವಲ್ಲ, ಲೋವರ್ ಸೆಗ್ಮೆಂಟ್ಸ್ ಇದಾವಲ್ಲ, ಅಲ್ಲಿ ಇನ್ನೂ ಒಂದು ಸ್ಪೆಷಲ್ ಗ್ಲ್ಯಾಂಡ್ ಇರುತ್ತೆ. ಓಕೆ, ನೌ ದಟ್ ಗ್ಲ್ಯಾಂಡ್ ವಿ ಕಾಲ್ ಇಟ್ ಆಸ್ ಅ prostate gland. Now these are the structures of prostate gland. So ಸ್ಪರ್ಮ್ಸ್ ಇಲ್ಲಿಂದ ಟೆಸ್ಟೀಸ್ ಇಂದ ಸಮಾನಲ್ ವೆಸಿಕಲ್ ಬಂದು ಅವು ಮ್ಯಾಚುರೇಷನ್ ಆಗಿ ನೆಕ್ಸ್ಟ್ ದೇ ವಿಲ್ ಎಂಟರ್ ದ ಪ್ರೋಸ್ಟೇಟ್ ಗ್ಲ್ಯಾಂಡ್. ಸೊ ಇಲ್ಲಿಯೂ ಕೂಡ ಈ ಸಮಾನಲ್ ವೆಸಿಕಲ್ ಇಂದ ಸ್ಪರ್ಮ್ಸ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ಬರ್ತವೆ. ಅದೇ ರೀತಿ ಇನ್ನೊಂದು ರೋನ್. ಸೊ ಇವೆರಡು ಟೆಸ್ಟಿಸ್ ಆಯ್ತಾ. ನೆಕ್ಸ್ಟ್ ಈ ಎರಡು ಟೆಸ್ಟಿಸ್, ಸೊ ಇಲ್ಲಿಂದ ಬರುವಂತಹ ಟೆಸ್ಟಿಸ್ ಗೆ ಇಲ್ಲೊಂದು ಓಪನಿಂಗ್ ಇರುತ್ತೆ. ಆ ಓಪನಿಂಗ್ ಇಂದ ಅವು ಎಲ್ಲಿ ಹೋಗ್ತವೆ? ಸಮಾಯ್ನಲ್ ವೆಸಿಕಲ್ ಹೋಗ್ತವೆ. ಸೊ ಇಲ್ಲಿಯೂ ಕೂಡ ಒಂದು ಓಪನಿಂಗ್ ಇದೆ. ಇಟ್ ವಿಲ್ ಗೋ ಟು ದಿಸ್ ಸಮಾಯ್ನಲ್ ವೆಸಿಕಲ್. ಸಮಾಯ್ನಲ್ ವೆಸಿಕಲ್ ಮ್ಯಾಚುರೇಷನ್ ಆಗಿ ದೇ ವಿಲ್ ಎಂಟರ್ ದ ಪ್ರೋಸ್ಟೇಟ್ ಗ್ಲ್ಯಾಂಡ್. ಸೊ ಅಲ್ಟಿಮೇಟ್ಲಿ ಸ್ಪರ್ಮ್ಸ್ ಎಲ್ಲಿ ಬರ್ತಿದಾವೆ? ಪ್ರೋಸ್ಟೇಟ್ ಗ್ಲ್ಯಾಂಡ್ ಅಲ್ಲಿ ಬರ್ತಿದಾವೆ. ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇಂದ ಅಗೇನ್ ಎಲ್ಲಿಗೆ ಹೋಗ್ತವೆ? ನೆಕ್ಸ್ಟ್ ದೀಸ್ ಪ್ರೋಸ್ಟೇಟ್ ಗ್ಲ್ಯಾಂಡ್ ದೇ ವಿಲ್ ಓಪನ್ ಬೈ ಎ ಡಕ್ಟ್ at 18th segment. ಸೊ ಅಲ್ಟಿಮೇಟ್ಲಿ ಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ನಮಗೆ ಎಲ್ಲಿ ಓಪನ್ ಆಗ್ಬೇಕು? ಅದು 18th ಸೆಗ್ಮೆಂಟ್ ಆಗ್ಬೇಕು. ಸೊ ದೀಸ್ ಓಪನಿಂಗ್ಸ್ ಆರ್ ನಥಿಂಗ್ ಬಟ್ ದ ಮೇಲ್ ರಿಪ್ರೊಡಕ್ಟಿವ್ ಓಪನಿಂಗ್. ಫಸ್ಟ್ ಸ್ಲೈಡ್ ಅಲ್ಲಿ ಓದಿದ್ವಲ್ಲ, ವೆಂಟ್ರಲಿ 18th ಸೆಗ್ಮೆಂಟ್ ಗೆ ಒನ್ ಪೇರ್ ಆಫ್ ಮೇಲ್ ಜೆನೈಟಲ್ ಓಪನಿಂಗ್ ಇರುತ್ತೆ ಅಂತ. ದೀಸ್ ಆರ್ ದ ಓಪನಿಂಗ್ಸ್. ಇವೇ ನೆಕ್ಸ್ಟ್ ವೆಂಟ್ರಲ್ ಅಲ್ಲಿ ಓಪನ್ ಆಗಿರ್ತವೆ. ಸೊ ಸ್ಪರ್ಮ್ಸ್ ಟೆಸ್ಟೀಸ್ ಅಲ್ಲಿ ಫಾರ್ಮ್ ಆಗಿ ಸಮಾಯ್ನಲ್ ವೆಸಿಕಲ್ಸ್ ಗೆ ಬಂದು ಅಲ್ಲಿಂದ ಪ್ರೋಸ್ಟೇಟ್ ಗ್ಲ್ಯಾಂಡ್ ಬಂದು ಅಲ್ಲಿಂದ ಅವು ಮೇಲ್ ಜೆನೈಟಲ್ ಓಪನಿಂಗ್ ಮೂಲಕ ಹೊರಗಡೆ ಬರ್ತವೆ. ಸೊ ವಾಟ್ ಆರ್ ದೀಸ್? ದೀಸ್ ಆರ್ ದ ಟೆಸ್ಟಿಸ್. ಅಲ್ಲಿಂದ ಸಮಾಯ್ನಲ್ ವೆಸಿಕಲ್, ದೆನ್ ದಿಸ್ ಈಸ್ ವ್ಯಾಸಾ ಡಿಫ್ರೆನ್ಷಿಯಾ. ಇಲ್ಲಿದೆ ಸ್ಪೆಲ್ಲಿಂಗು. ಈ ಫುಲ್ ಟ್ಯೂಬ್ ಲೈಕ್ ಮೇಲ್ಗಡೆ ಇರ್ತಾವಲ್ಲ, ಕೆಳಗಡೆವರೆಗೂ ಉದ್ದಕ್ ವ್ಯಾಸಾ ಡಿಫ್ರೆನ್ಷಿಯಾ ಮೂಲಕ ಹೋಗಿ ದಿಸ್ ಈಸ್ ದ ಪ್ರೋಸ್ಟೇಟ್ ಗ್ಲ್ಯಾಂಡ್ ಇಲ್ಲಿದೆ. Okay, and this is the male genital opening. So this is the male reproductive system. Simple ಆಗಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಹೆಂಗ್ ನೆನ್ಪಿಟ್ಕೋಬೇಕು ಸೆಗ್ಮೆಂಟ್? ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ 14th ಸೆಗ್ಮೆಂಟ್ ಗೆ ಓಪನ್ ಆಗುತ್ತೆ. ಹೌದಾ? ವೆಂಟ್ರಲಿ 14th ಸೆಗ್ಮೆಂಟ್ ಗೆ ಒಂದು ಸ್ಮಾಲ್ ಓಪನಿಂಗ್ಸ್ ಮೂಲಕ ಅದು ಓಪನ್ ಆಗುತ್ತೆ. ಈ 14th ಸೆಗ್ಮೆಂಟ್ ಮೇಲ್ಗಡೆ 13th ಸೆಗ್ಮೆಂಟ್ ಇದೆಯಲ್ಲ, ಹಿಯರ್ ಯು ವಿಲ್ ಗೆಟ್ ಒನ್ ಪೇರ್ ಆಫ್ ಓವರೀಸ್. ನೌ ದೀಸ್ ಆರ್ ದ ಓವರೀಸ್. ಓಕೆ, ನೌ ಈ ಓವರೀಸ್ ಒಳಗಡೆ ಸ್ಮಾಲ್ ಎಗ್ ಫಾರ್ಮ್ ಆಗಿರ್ತವೆ ಇಲ್ಲಿ. ನೌ ದೀಸ್ ಆರ್ ದ ಓವಾ ಅಥವಾ ಎಗ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಈ ಓವರೀಸ್ ಇಂದ ಕೆಳಗಡೆ ಅಗೇನ್ ಫನಲ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಅಂಡ್ ದಿಸ್ ಫನಲ್ ವಿ ಕಾಲ್ ಇಟ್ ಆಸ್, ಈ ಟ್ಯೂಬ್ ಇದೆಯಲ್ಲ ಇದು ಓವಿಡಕ್ಟ್. ಓಕೆ, ಈ ಪಾರ್ಟ್ ಇದೆಯಲ್ಲ ಇದು ಓವಿಡಕ್ಟ್. ಓವಿಡಕ್ಟ್ ಅಂಡ್ ದೀಸ್ ಆರ್ ದ ಓವರೀಸ್. ಓಕೆ, ನೆಕ್ಸ್ಟ್ ಈ ಎರಡು ಓವಿಡಕ್ಟ್ ಗಳು ಜಾಯಿನ್ ಆಗ್ತವೆ. Okay, they will join together and open by a single opening, and this we call it as a female genital opening at the 14th segment. So see here, ultimately ನಮಗೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ 18th ಸೆಗ್ಮೆಂಟ್ ಗೆ ಓಪನ್ ಆಗ್ತಾ ಇದೆ by one pair.
Okay, this is the 18th segment, and 14th segment ಗೆ one single opening, that is the female opening. So this is the one pair of male openings. ಗೊತ್ತಾಯ್ತಾ? So this is the male reproductive system and this is the female reproductive system. So ಬೇರೆ ಬೇರೆ ತೋರಿಸಿದೆ ಇಲ್ಲಿ, ಬಟ್ ಈ ಎರಡು ಸಿಸ್ಟಮ್ ಒಂದೇ ಅನಿಮಲ್ ಬಾಡಿ ನಲ್ಲಿ ಇರ್ತವೆ. ನೆಕ್ಸ್ಟ್ ಲಾಸ್ಟ್ ಪಾರ್ಟ್, ನಾವು ಸಿ ಹಿಯರ್, ಇದು ಸ್ಟ್ರಕ್ಚರ್ ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಸೊ ಇಲ್ಲಿ ನೋಡಿ 10th ಮತ್ತೆ 11th ಗೆ ಟೆಸ್ಟಿಸ್ ಇದಾವೆ, ಟೆಸ್ಟಿಸ್ ಇಂದ ಸಮೈನಲ್ ವೆಸಿಕಲ್ಸ್ ಇದಾವೆ, ಸಮೈನಲ್ ವೆಸಿಕಲ್ ಇಂದ ವ್ಯಾಸಾ ಡಿಫರೆನ್ಷಿಯಂ ಮೂಲಕ ಪ್ರೋಸ್ಟೇಟ್ ಗ್ಲ್ಯಾಂಡ್ ಗೆ ಹೋಗ್ತವೆ. ಈ ಪ್ರೋಸ್ಟೇಟ್ ಗ್ಲ್ಯಾಂಡ್ ಗಳು ನೆಕ್ಸ್ಟ್ ಓಪನ್ ಆಗಿ, ನಾವು ದಿಸ್ ಪಾರ್ಟ್ ಈಸ್ ದ ಮೇಲ್ ಜೆನೈಟಲ್ ಓಪನಿಂಗ್. ಫಿಮೇಲ್ ಜೆನೈಟಲ್ ಇಲ್ಲಿ ನೋಡಿ ಓವರೀಸ್ ಇದಾವೆ, ಓವರೀಸ್ ಇಂದ ಓವಿಡಕ್ಟ್ ಇದೆ, ಎರಡು ಓವಿಡಕ್ಟ್ ಗಳು ಜಾಯಿನ್ ಆಗಿ 14th ಸೆಗ್ಮೆಂಟ್ ಗೆ ಅವು ಇಲ್ಲಿ ಓಪನ್ ಆಗ್ತವೆ. ಓಕೆ, ಇದನ್ನ ಬಿಟ್ಟು ಇರುವಂತದ್ದು ಯಾವುದು, ಒಂದು ಸ್ಪರ್ಮ್ಯಾಟಿಕೆ ಮತ್ತೆ ಒಂದು ಎಕ್ಸೆಸರಿ ಗ್ಲ್ಯಾಂಡ್. ಸ್ಪರ್ಮ್ಯಾಟಿಕೆ 5, 6, 7, 8, 9 ಸೆಗ್ಮೆಂಟ್ ಅಲ್ಲಿ ಇರುವಂತಹ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್, ಫಂಕ್ಷನ್ ಏನಂತ ಆಮೇಲೆ ಸ್ಟಡಿ ಮಾಡೋಣ. ಎಕ್ಸೆಸರಿ ಗ್ಲ್ಯಾಂಡ್ಸ್ ಎಲ್ಲಿದ್ದಾವೆ, 18th ಸೆಗ್ಮೆಂಟ್ ಗೆ ಮೇಲ್ ಜೆನೈಟಲ್ ಓಪನಿಂಗ್ ಇದೆಯಾ, ಒಂದ್ ಪೇರ್ ಮೇಲ್ಗಡೆ ಒಂದ್ ಪೇರ್ ಕೆಳಗಡೆ ಎಕ್ಸೆಸರಿ ಗ್ಲ್ಯಾಂಡ್ಸ್ ಅಂತ ಇರ್ತವೆ. ಇದ್ರ ಫಂಕ್ಷನ್ ಅನ್ನು ನಾನು ಆಮೇಲೆ ಹೇಳ್ತೀನಿ. ಓಕೆ, ನಾವು ಲಾಸ್ಟ್ ಪಾರ್ಟ್ ಕಮಿಂಗ್ ಟು ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಅರ್ಥವರ್ಮ್. ವೆರಿ ವೆರಿ ಇಂಟ್ರೆಸ್ಟಿಂಗ್. ಸಿ, ಒಂದೇ ಅರ್ಥವರ್ಮ್ ಬಾಡಿನಲ್ಲಿ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗ್ತಾ ಇದಾವೆ ಅಂಡ್ ಎಗ್ ಪ್ರೊಡ್ಯೂಸ್ ಆಗ್ತಾ ಇದಾವೆ. ಸೊ ಇಲ್ಲಿ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗ್ತಾ ಇದಾವೆ ಮತ್ತೆ ಎಗ್ನು ಪ್ರೊಡ್ಯೂಸ್ ಆಗ್ತಾ ಇದಾವೆ. ಬಟ್ ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ, ಒಂದೇ ಅನಿಮಲ್ ಬಾಡಿ ಒಳಗಡೆ ಫಾರ್ಮ್ ಆಗುವಂತಹ ಸ್ಪರ್ಮ್ಸ್ ಮತ್ತೆ ಎಗ್ಗಳು ಇಲ್ಲಿ ಫ್ಯೂಸ್ ಆಗೋದಿಲ್ಲ. ಯಾಕೆ? ಪ್ರೋಆಂಡ್ರಸ್ ಅಂತ ಹೇಳ್ತಾರೆ. ಸ್ಪರ್ಮ್ಸ್ ಗಳು ಫಸ್ಟ್ ಪ್ರೊಡ್ಯೂಸ್ ಆಗ್ಬಿಟ್ಟಿರ್ತವೆ, ಅವಾಗ ಇನ್ನು ಎಗ್ಸ್ ರೆಡಿನೇ ಇರೋದಿಲ್ಲ. ಅವಾಗ ಏನ್ ಮಾಡ್ತವೆ, ಈ ಅನಿಮಲ್ಸ್ ಗಳು ಬೇರೆ ಅರ್ಥವರ್ಮ್ ಬಾಡಿಯಿಂದ ಸ್ಪರ್ಮ್ಸ್ ಅನ್ನ ತಗೋತವೆ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಇನ್ ಕೇಸ್ ಆಫ್ earthworm it is sexual reproduction, and during sexual reproduction the two earthworms will come together. Copulation ಅಂತ ಹೇಳ್ತೀವಿ, copulation. Okay, so during sexual reproduction the two earthworms will come together, and the way they attach, ಅವು ಹೆಂಗೆ ಬರ್ತವೆ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ಮೀಟ್ ಆಗ್ತವೆ. ಇಟ್ ಇಸ್ ಕಾಲ್ಡ್ ಆಸ್ juxtaposing. NCERT ಟೆಕ್ಸ್ಟ್ ಬುಕ್ ಅಲ್ಲಿ ಈ ವರ್ಡ್ ಇದೆ. ಜೆಕ್ಸ್ಟಾ ಅಂದ್ರೆ ಏನು, ಎರಡು ಅರ್ಥವರ್ಮ್ ಇದ್ದು ಅಂತಂದ್ರೆ ಈ ರೀತಿ ಮೀಟ್ ಆಗಲ್ಲ, ಅವು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೀಟ್ ಆಗ್ತವೆ. ಅಂಡ್ ಈ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬಂದಾಗ ಜೆನೈಟಲ್ ಪ್ಯಾಪಿಲ್ಲೆ ಅಂತ ಇರುತ್ತೆ, ನೆನಪಿದೆಯಾ? ವೆಂಟ್ರಲ್ ಸರ್ಫೇಸ್ ನಲ್ಲಿ 18th ಸೆಗ್ಮೆಂಟ್ ಗೆ ಮೇಲ್ ಜೆನೈಟಲ್ ಅಪರ್ಚರ್ ಇದೆ. ಅದ್ರ ಮೇಲ್ಗಡೆ ಇಲ್ಲಿ ನಾವು ಡ್ರಾ ಮಾಡಿದ್ವಲ್ಲ ಜೆನೈಟಲ್ ಪ್ಯಾಪಿಲ್ಲೆ ಅಂತ ಫಸ್ಟ್ ಸ್ಲೈಡ್ ಅಲ್ಲಿ. ಸೊ ಈ ಜೆನೈಟಲ್ ಪ್ಯಾಪಿಲ್ಲೆ ಏನ್ ಮಾಡ್ತವೆ ಅಂದ್ರೆ ಥಿಕ್ ಆದಂತಹ ಒಂದು ಸ್ಟ್ರಕ್ಚರ್ ಅನ್ನ ಪ್ರೊಡ್ಯೂಸ್ ಮಾಡಿ, ಸೆಕ್ರೇಟ್ ಮಾಡಿ, ಈ ಎರಡು ಅರ್ಥವರ್ಮ್ಗಳು ಒಂದಕ್ಕೊಂದು ಹಿಂಗೆ ಜಾಯಿನ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತವೆ. ಸೊ ಜೆನೈಟಲ್ ಪ್ಯಾಪಿಲ್ಲೆ ಎಲ್ಲಿಂದ ಬಂತು? ಸಿ ಹಿಯರ್, ಇಂಟ್ರೆಸ್ಟಿಂಗ್. ಎಕ್ಸೆಸರಿ ಗ್ಲ್ಯಾಂಡ್ಸ್ ಇದಾವಲ್ಲ ಇಲ್ಲಿ, ದಿಸ್ ಪೇರ್ ಎಕ್ಸೆಸರಿ ಗ್ಲ್ಯಾಂಡ್ಸ್ ಇದಾವಲ್ಲ, ಈ ಎಕ್ಸೆಸರಿ ಗ್ಲ್ಯಾಂಡ್ಸ್ ಓಪನ್ ಆದಂತಹ ಜಾಗಕ್ಕೆನೆ ನಾವು ಜೆನೈಟಲ್ ಪ್ಯಾಪಿಲ್ಲೆ ಅಂತ ಹೇಳ್ತಾ ಇದೀವಿ. ಸೊ 18th ಮಧ್ಯದಲ್ಲಿ ಮೇಲ್ ಅಪರ್ಚರ್ ಇದೆ, ಮೇಲ್ ಓಪನಿಂಗ್ ಇದೆ, ಅದ್ರ ಮೇಲ್ಗಡೆ ಮತ್ತೆ ಕೆಳಗಡೆ ಈ ಎಕ್ಸೆಸರಿ ಗ್ಲ್ಯಾಂಡ್ಸ್ ಏನ್ ಮಾಡ್ತವೆ, ಎರಡು ಅರ್ಥವರ್ಮ್ಗಳು ಟೈಟ್ ಆಗಿ ಹಿಂಗೆ ಅಂಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತವೆ. ಯು ಕ್ಯಾನ್ ಸಿ ದಿಸ್ ಇನ್ ದ ಪಿಕ್ಚರ್. ಓಕೆ, ಸೊ ಒಂದು ಈ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ, ಇನ್ನೊಂದು ಈ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ. ಎರಡು ಅರ್ಥವರ್ಮ್ಗಳು ಹೆಂಗೆ ಅಟ್ಯಾಚ್ ಆಗ್ತವೆ ಅಂತಂದ್ರೆ, ಸಿ ಹಿಯರ್, ಇದು ಹೆಡ್ ಪೋರ್ಷನ್ ಅಥವಾ ಇದು ಮೌತ್ ಇರುವಂತಹ ಎಂಟೀರಿಯರ್ ಪೋರ್ಷನ್, ಇಲ್ಲಿ ಹಿಂದ್ಗಡೆ ಏನಸ್ ಇರುತ್ತೆ, ದಟ್ ಈಸ್ ಪೋಸ್ಟೀರಿಯರ್. ಈ ಅರ್ಥವರ್ಮ್ದು ಮೌತ್ ಇಲ್ಲಿದೆ, ಏನಸ್ ಇಲ್ಲಿರುತ್ತೆ, ಅಂದ್ರೆ ಇದು ಪೋಸ್ಟೀರಿಯರ್. ಓಕೆ, ನಾವು ಸಿ ಹಿಯರ್, ಇವೆರಡು ಹೆಂಗೆ ಅಟ್ಯಾಚ್ ಆಗ್ತವೆ ಅಂತಂದ್ರೆ 5th to 9th ಏನಿದಾವೆ ಇಲ್ಲಿ ಸ್ಪರ್ಮ್ಯಾಟಿಕಲ್ ಪೌಚ್ ಇದೆ ಇಲ್ಲಿ, ಕರೆಕ್ಟಾ? ಸ್ಪರ್ಮ್ಯಾಟಿಕಲ್ ಪೌಚ್ ಇವು 4. ನೆಕ್ಸ್ಟ್ ಕ್ಲೈಟಲಮ್ ಇದೆ, ಕ್ಲೈಟಲಮ್ ನಲ್ಲಿ 14th ಸೆಗ್ಮೆಂಟ್ ಗೆ ಫಿಮೇಲ್ ಓಪನಿಂಗ್ ಇದೆ. ಅದಾದ್ಮೇಲೆ ನಾವು 18th ಬಂದ್ರೆ ಇಲ್ಲಿ ಮೇಲ್ ಇದೆ, ಮೇಲ್ ಓಪನಿಂಗ್ ಇದೆ, ಅಂದ್ರೆ ಸ್ಪರ್ಮ್ಸ್ ಇಲ್ಲಿಂದ ಹೊರಗಡೆ ಬರ್ತಿದಾವೆ, ಕರೆಕ್ಟಾ? ಈ ಅರ್ಥವರ್ಮ್ ಎ ಅಂತ ಹೇಳೋಣ. ಸೊ ಅರ್ಥವರ್ಮ್ ಎದು ಸ್ಪರ್ಮ್ಸ್ ಇದಾವಲ್ಲ, ಅವು 18th ಸೆಗ್ಮೆಂಟ್ ಇಂದ ಹೊರಗಡೆ ಬರ್ತಿದಾವೆ. ಈ ಅರ್ಥವರ್ಮ್ ಬಿ ಇದೆಯಲ್ಲ, ದಿಸ್ ಈಸ್ ಅರ್ಥವರ್ಮ್ ಬಿ. ಇದು ಸ್ಪರ್ಮ್ಯಾಟಿಕಲ್ ಪೌಚ್ ಇದೆ, ಕ್ಲೈಟೆಲಮ್ ಇದೆ. ಸೊ ಇಲ್ಲಿಂದ ಸ್ಪರ್ಮ್ಸ್ ಬರ್ತಿದಾವೆ, ಕರೆಕ್ಟಾ? ಅವು ಎಷ್ಟು ಕ್ಲೆವರ್ ಇದಾವೆ ಅಂತಂದ್ರೆ
ಈ ಅರ್ಥವಂ ಎ ಇಂದ ಹೊರಗಡೆ ಬರುವಂತಹ ಏನು ಸ್ಪರ್ಮ್ಸ್ ಇದಾವಲ್ಲ ಅವು ಅರ್ಥವಂ ಬಿದು ಸ್ಪರ್ಮ್ಯಾಟಿಕಲ್ ಪೌಚ್ ಒಳಗಡೆ ಹೋಗಿ ಸ್ಟೋರ್ ಆಗ್ತವೆ. ಗೊತ್ತಾಗ್ತಿದೆಯಾ? ಸ್ಪರ್ಮ್ಯಾಥಿಕೆ ಅಂತ ಹೇಳಿದ್ವಲ್ಲ. ಸೊ ದ ಸ್ಪರ್ಮ್ಸ್ ಫ್ರಮ್ ಫಸ್ಟ್ ಅರ್ಥವಂ ಅವು ಹೆಂಗೆ ಟೈಟ್ ಆಗಿ ಅಟ್ಯಾಚ್ ಆಗಿರ್ತಾವ ಅಂದ್ರೆ ಆ ಸೆಗ್ಮೆಂಟೇ ಬಂದು ಕುಡ್ಕೋಬೇಕು. ಸೊ ಇಲ್ಲಿಂದ ಹೊರಗಡೆ ಸ್ಪರ್ಮ್ಸ್ ರಿಲೀಸ್ ಆಗ್ತಾ ಆಗ್ತಾ ಅವು ಈ ಅರ್ಥವಂ ಸ್ಪರ್ಮ್ಯಾಟಿಕಲ್ ಪೌಚ್ ನಲ್ಲಿ ಅವು ಹೋಗಿ ಸ್ಟೋರ್ ಆಗ್ತವೆ. ಸೇಮ್ ಟೈಮ್ ಏನಾಗುತ್ತೆ, ಈ ಅರ್ಥವಮು ತನ್ನ ಸ್ಪರ್ಮ್ಸ್ ಅನ್ನ ಇಲ್ಲಿ ಎ ಅರ್ಥವಮದು ಸ್ಪರ್ಮ್ಯಾಟಿಕಲ್ ಪೌಚ್ ಒಳಗಡೆ ಅದು ಸ್ಟೋರ್ ಮಾಡುತ್ತೆ. ಗೊತ್ತಾಯ್ತಾ? ಸೊ ಇಲ್ಲಿಂದ ಎ ಇಂದ ಬಿ ಗೆ ಸ್ಪರ್ಮ್ಸ್ ಬಂತು, ಬಿ ಇಂದ ಎ ಗೆ ಸ್ಪರ್ಮ್ಸ್ ಬಂತು ಡ್ಯೂರಿಂಗ್ ಕಾಪ್ಯುಲೇಷನ್. ಸ್ಪರ್ಮ್ಸ್ ಎಕ್ಸ್ಚೇಂಜ್ ಆದ್ಮೇಲೆ ಈ ಎರಡೂ ಅರ್ಥವಂಗಳು ದೂರ ಸರ್ಕೊಂಡ್ಬಿಡ್ತವೆ, ಕೆಲಸ ಮುಗೀತು ಅಂತ. ಓಕೆ, ಸೊ ಸ್ಪರ್ಮ್ಸ್ ಎಕ್ಸ್ಚೇಂಜ್ ಆಗೋದೇ ಮೇನ್ ಇಲ್ಲಿ. ಸೊ ನೆಕ್ಸ್ಟ್ ವಿ ವಿಲ್ ಟೇಕ್ ದ ಎ ಅರ್ಥವಂ. ನೆಕ್ಸ್ಟ್ ಏನಾಗುತ್ತೆ, ಕಾಪ್ಯುಲೇಷನ್ ಆಗಿ ಈ ಎರಡು ಅರ್ಥವಂಗಳು ದೂರ ಸರ್ಕೊಂಡ್ಮೇಲೆ ದಿಸ್ ಈಸ್ ದ ಎ ಅರ್ಥವಂ, ರೆಡ್ ಕಲರ್ ಅರ್ಥವಂ. ಓಕೆ, ದಿಸ್ ಈಸ್ ದ ಕ್ಲೈಟೆಲಮ್. ಸೊ ದಿಸ್ ಪಾರ್ಟ್ ಈಸ್ ದ ಕ್ಲೈಟೆಲಮ್ ಪಾರ್ಟ್. ಕರೆಕ್ಟಾ? ಮೇಲ್ಗಡೆ ಏನಿದಾವೆ ಇಲ್ಲಿ ಸ್ಪರ್ಮ್ಯಾಟಿಕಲ್ ಪೌಚ್ ಇದೆ, 4 ಪೇರ್. ಸ್ಪರ್ಮ್ಯಾಟಿಕಲ್ ಪೌಚ್ ನಲ್ಲಿ ಏನಿದಾವೆ ಬಿ ಅರ್ಥವಂ ಇಂದ ಬಂದಂತಹ ಸ್ಪರ್ಮ್ಸ್ ಗಳು ಇಲ್ಲಿ ಡಿಪಾಸಿಟ್ ಆಗಿದ್ದಾವೆ. ಕರೆಕ್ಟಾ? ಫಿಮೇಲ್ ಜೆನೈಟಲ್ ಓಪನಿಂಗ್ ಇಲ್ಲಿದೆ. ಎಸ್, ದಿಸ್ ಈಸ್ ದ ಫಿಮೇಲ್ ಜೆನೈಟಲ್ ಓಪನಿಂಗ್. ಇಲ್ಲಿ ಎಗ್ ಗಳು ರೆಡಿ ಆಗಿರ್ತವೆ. ಅವಾಗ ಅರ್ಥವಂ ಏನ್ ಮಾಡುತ್ತೆ, ಯಾವ್ದಾದ್ರು ಒಂದು ಸರ್ಫೇಸ್ ಹೋಗಿ ನಿಯರ್ ಬೈ ಒಂದು ಕಲ್ಲಾಗ್ಬೋದು ಅಥವಾ ಮಣ್ಣಾಗ್ಬೋದು, ಎಲ್ಲಾದ್ರೂ ಹೋಗಿ ತನ್ನ ಬಾಡಿನಲ್ಲಿ ಇರುವಂತಹ ಕ್ಲೈಟೆಲಮ್ ಅನ್ನ ಅದಕ್ಕೆ ಸ್ಟಿಕ್ ಮಾಡ್ಕೊಂಡ್ಬಿಡುತ್ತೆ. ಸೊ ಇದು ಅರ್ಥವಂ ಇದೆ, ಇದು ಕ್ಲೈಟೆಲಮ್ ಇದೆ. ಕ್ಲೈಟೆಲಮ್ ಅನ್ನ ಎಲ್ಲೋ ಒಂದ್ ಕಡೆ ಹೋಗಿ ಅಂಟಿಸ್ಬಿಡ್ತು. ಓಕೆ, ಸೊ ಕ್ಲೈಟೆಲಮ್ ಫಿಕ್ಸ್ ಆಯ್ತಲ್ಲಿ. ಕ್ಲೈಟೆಲಮ್ ಫಿಕ್ಸ್ ಆದ್ಮೇಲೆ ಅರ್ಥವಂ ಬಾಡಿ ಏನ್ ಮಾಡುತ್ತೆ, ಸ್ಲೋ ಆಗಿ ಹಿಂದ್ಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಹಿಂದ್ಗಡೆ ಕ್ಲೈಟೆಲಮ್ ಅಲ್ಲೇ ಇದೆ, ಹಿಂದ್ಗಡೆ ಮೂವ್ ಆಗ್ತಾ ಆಗ್ತಾ ಏನ್ ಮಾಡುತ್ತೆ, ಈ ಫಿಮೇಲ್ ಅಪರ್ಚರ್ ಇಂದ ಎಗ್ ಅನ್ನ ರಿಲೀಸ್ ಮಾಡುತ್ತೆ ಕ್ಲೈಟೆಲಮ್ ಒಳಗಡೆ. ಓಕೆ, ಹಂಗೆ ಎಗ್ ನ ರಿಲೀಸ್ ಮಾಡಿ ಮತ್ತೆ ಹಿಂದಕ್ಕೆ ಬರ್ತಾ ಬರ್ತಾ ಏನಿದೆ, ಸ್ಪರ್ಮ್ಯಾಟಿಕಲ್ ಪೌಚ್ ಇದೆ, ಅದರಲ್ಲಿ ಸ್ಪರ್ಮ್ಸ್ ಇದಾವೆ. ಆ ಹಿಂದ್ಗಡೆ ಬರ್ತಾ ಬರ್ತಾ ಸ್ಪರ್ಮ್ಸ್ ಅನ್ನು ರಿಲೀಸ್ ಮಾಡಿ ಹೊರಗಡೆ ಬಂದ್ಬಿಡುತ್ತೆ. ಸೊ ಕ್ಲೈಟೆಲಮ್ ಪಾರ್ಟ್ ಅಲ್ಲೇ ಅಟ್ಯಾಚ್ ಆಗಿ ಅದ್ರ ಒಳಗಡೆ ಎಗ್ಗು ಮತ್ತೆ ಸ್ಪರ್ಮ್ಸ್ ಅವನ್ ಎರಡನ್ನು ಡಿಪಾಸಿಟ್ ಮಾಡಿ ಈ ಅರ್ಥವಂ ಹೊರಗಡೆ ಬಂದ್ಬಿಡುತ್ತೆ. ಈ ಕ್ಲೈಟೆಲಮ್ ಪಾರ್ಟ್ ಎರಡೂ ಕಡೆಯಿಂದ ಸೀಲ್ ಆಗ್ಬಿಡುತ್ತೆ. ಓಕೆ, ನೌ ದಿಸ್ ಈಸ್ ದ ಸ್ಟ್ರಕ್ಚರ್. ಸೊ ಕ್ಲೈಟೆಲಮ್ ಪಾರ್ಟ್ ಇತ್ತಲ್ಲ, ದಿಸ್ ಈಸ್ ದ ಕ್ಲೈಟೆಲಮ್ ಪಾರ್ಟ್. ಎರಡೂ ಕಡೆ ಅದು ಸೀಲ್ ಆಗಿದೆ. ಒಂದ್ ಕಡೆ ಎಗ್ ಇದೆ, ಒಂದ್ ಕಡೆ ಸ್ಪರ್ಮ್ ಇದೆ. ಬಟ್ ರಿಮೆಂಬರ್, ಎಗ್ಸ್ ತನ್ನ ಓನ್ ಬಾಡಿದಿದೆ, ಸ್ಪರ್ಮ್ಸ್ ಬೇರೆ ಅರ್ಥವಮದ್ದಿದೆ. ಕರೆಕ್ಟಾ? ಇಲ್ಲಿ ಎಕ್ಸ್ಚೇಂಜ್ ಆಗಿತ್ತಲ್ಲ. ಸೊ ಈ ಎಗ್ಸ್ ಮತ್ತೆ ಸ್ಪರ್ಮ್ಸ್ ಎರಡು ಫ್ಯೂಷನ್ ಆಗಿ, ಫಲೀಕರಣ ಆಗಿ ಅವು ಝೈಗೋಟ್ ಅನ್ನ ಫಾರ್ಮ್ ಮಾಡ್ತವೆ. ಕರೆಕ್ಟಾ? ಸೊ ದೇ ವಿಲ್ ಫಾರ್ಮ್ ದ zygote. Okay, and here you have to remember cross fertilization. What do you mean by cross fertilization? ಬೇರೆ ಅನಿಮಲ್ ಸ್ಪರ್ಮ್ಸ್ ಬಂದು ಫರ್ಟಿಲೈಸೇಷನ್ ಆಯ್ತು ಅಂತಂದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ಕ್ರಾಸ್ ಫರ್ಟಿಲೈಸೇಷನ್. ಸೆಲ್ಫ್ ಫರ್ಟಿಲೈಸೇಷನ್ ಅಂದ್ರೆ ಏನು, ಅದ್ರ ಬಾಡಿ ಒಳಗಿಂದನೇ ಎಗ್ಗು ಅದ್ರ ಬಾಡಿ ಒಳಗಡೆನೆ ಫಾರ್ಮ್ ಆಗುವಂತಹ ಸ್ಪರ್ಮ್ ಜೊತೆ ಫ್ಯೂಸ್ ಆಯ್ತು ಅಂದ್ರೆ ಅದು ಸೆಲ್ಫ್ ಫರ್ಟಿಲೈಸೇಷನ್. ಬಟ್ ಇಲ್ಲೇನಾಗ್ತಾ ಇದೆ, ಎಗ್ಗು ಅದ್ರದೇ ಬಾಡಿದು, ಬಟ್ ಸ್ಪರ್ಮ್ಸ್ ಬೇರೆ ಅರ್ಥವಂ ಬಾಡಿದು. ಸೊ ಸಚ್ ಟೈಪ್ ಆಫ್ ಫರ್ಟಿಲೈಸೇಷನ್ ವಿ ಕಾಲ್ ಇಟ್ ಆಸ್ ಎ ಕ್ರಾಸ್ ಫರ್ಟಿಲೈಸೇಷನ್. ಸೊ ಇದೇನು ಫುಲ್ ಕ್ಲೈಟೆಲಮ್ ಇವಾಗ ಸೀಲ್ ಆಗಿದೆಯಲ್ಲ, ದಿಸ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆಸ್ ಎ ಕಕೂನ್ ಅಥವಾ ಕುಕೂನ್ ಅಂತಾನು ಕರೀತಾರೆ. ಕಕೂನ್ ಅಲ್ಲಿ ಏನಿದೆ, ಇವಾಗ ಝೈಗೋಟ್ಗಳು ಫಾರ್ಮ್ ಆಗಿದಾವೆ ಫಲೀಕರಣ ಆಗಿ. ಗೊತ್ತಾಯ್ತಾ? ಸೊ ಒಂದ್ಸತಿ ಝೈಗೋಟ್ ಇಂದ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಸ್ಮಾಲ್ ಅರ್ಥವರ್ಮ್ಸ್ ಗಳು ಬೆಳಿತವೆ, ಬೇಬಿ ಅರ್ಥವರ್ಮ್ಸ್ ಬೆಳಿತವೆ. ಇದೇನ್ ಕಕೂನ್ದು ಸೀಲ್ ಆಗಿದೆಯಲ್ಲ ಅದು ಓಪನ್ ಆಗ್ಬಿಡುತ್ತೆ. ಸೊ ದಿಸ್ ಸ್ಟ್ರಕ್ಚರ್ ಇಟ್ ವಿಲ್ ಓಪನ್. ಸೊ ಅದು ಓಪನ್ ಆದ್ಮೇಲೆ ಒಳಗಡೆ ಏನ್ ಫಾರ್ಮ್ ಆಗಿದಾವೆ, ಸ್ಮಾಲ್ ಬೇಬಿ ಅರ್ಥವರ್ಮ್ಸ್. ಸೊ ಇವೆಲ್ಲ ಸ್ಮಾಲ್ ಬೇಬಿ ಅರ್ಥವರ್ಮ್ಸ್ ಇದಾವಲ್ಲ ಅವೆಲ್ಲವೂ ಹೊರಗಡೆ ಬಂದ್ಬಿಡ್ತವೆ. ಸೊ ನಿಯರ್ಲಿ 2 to 20 small earthworms, baby earthworms, they will come out of this cocoon. ಗೊತ್ತಾಯ್ತಾ? And it takes nearly 3 weeks for the development. ಸೊ ಕಕೂನ್ ಅನ್ನ ಅಲ್ಲೇ ಬಿಟ್ಟು, ಕ್ಲೈಟೆಲಮ್ ಅನ್ನ ಅಲ್ಲೇ ಬಿಟ್ಟು ಒಳಗಡೆ ಫಲೀಕರಣ ಆಗಿ ಝೈಗೋಟ್ ಆಗಿ ಅರ್ಥವರ್ಮ್ ಫಾರ್ಮ್ ಆಗ್ಲಿಕ್ಕೆ ಅಪ್ರಾಕ್ಸಿಮೇಟ್ಲಿ
3 weeks ಬೇಕಾಗುತ್ತೆ. ಸೊ ಇಲ್ಲಿಗೆ ಅವ್ರದ್ದು ಲೈಫ್ ಸೈಕಲ್ ಕಂಪ್ಲೀಟ್ ಆದಂಗೆ. ಸೊ ದಿಸ್ ಪಾರ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಯಾವಾಗ ಆಗುತ್ತೆ, ಜೊನೈಟಲ್ ಪ್ಯಾಪಿಲೆ 2 ಅರ್ಥವಮ್ ಅನ್ನ ಸ್ಟಿಕ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿ ಸ್ಪರ್ಮ್ ಎಕ್ಸ್ಚೇಂಜ್ ಆದ ತಕ್ಷಣ ಅವು ದೂರ ಆಗ್ಬಿಡ್ತವೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ರಿಪ್ರೊಡಕ್ಷನ್ ಇನ್ ಅರ್ಥವಮ್. ಸೊ ಅರ್ಥವಮ್ ಬಗ್ಗೆ ಎಲ್ಲಾ ಪಾಯಿಂಟ್ಸ್ ಕವರ್ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಲ್ಲವನ್ನು ಸ್ಕ್ರೀನ್ ಶಾಟ್ ತಗೊಳ್ಳಿ ಅಥವಾ ಟೆಕ್ಸ್ಟ್ ಬುಕ್ ನಲ್ಲಿ ಬರ್ಕೊಳ್ಳಿ, ರೆಫರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅಗೇನ್ ಫ್ರಾಗ್ ಮತ್ತೆ ಕಾಕ್ರೋಚ್ ಇದೆ, ಅದರ ಬಗ್ಗೆ ಸ್ಟಡಿ ಮಾಡೋಣ. ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.